ಹಾಗೂ ಮುಂದಿನ ಭಾಗಕ್ಕಾಗಿ ದೇವರ ಸೇವಕರಾದ ಪಾಸ್ಟರ್ ಪ್ರವೀಣ್ ರವರು ಈ ವೇಳೆಯಲ್ಲಿ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ, ನಮ್ಮ ಜೀವನದಲ್ಲಿ ನೀನು ಅನುಗ್ರಹಿಸಿರುವ ಮತ್ತೊಂದು ಮಹೋನ್ನತವಾದ ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ದಾಸನ ಮೂಲಕ ಸ್ವಾಮಿ ನೀನು ಮಾತನಾಡಿರುವಂಥ ನಿನ್ನ ಅದ್ಭುತವಾದ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಮ್ಮನ್ನೆಲ್ಲರನ್ನು ನೀನು ಮಹಿಮಾ ಪದವಿಗೆ ಸೇರಿಸಿದ ಅದ್ಭುತನಾದ ದೇವರಾಗಿದೆ. ಕರ್ತನೆ, ಇದು ಕೇವಲ ನಿನ್ನ ಪ್ರೀತಿ ನಮ್ಮ ಮೇಲಿರುವಂಥದ್ದಾಗಿದೆ ಸ್ವಾಮಿ. ನಿನ್ನ ಮೂಲಕ ಪ್ರೀತಿಸಲ್ಪಡುವ ನಾವು ಎಷ್ಟು ಭಾಗ್ಯವಂತರು ಸ್ವಾಮಿ. ನಿನ್ನ ಪ್ರೀತಿಯಲ್ಲಿರುವಂಥ ನಾವು ಎಷ್ಟು ಧನ್ಯರಾಗಿದ್ದೇವೆ ಕರ್ತನೆ. ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ನಿನ್ನ ರಾಜ್ಯವನ್ನು ನಿನ್ನ ಸೇವೆಯನ್ನು ಪ್ರೀತಿಸಿ ಅವರ ಹೃದಯಾಳದಿಂದ ಅರ್ಪಿಸಿರುವಂಥ ಈ ಕಾಣಿಕೆಗಳನ್ನು ನೀನು ನೋಡಿದ ದೇವರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಅವರ ಜೀವಿತಗಳ ಮೇಲೆ ನೀನು ಪರಲೋಕದ ಆಶೀರ್ವಾದಗಳನ್ನು ಸುರಿಸಿದ್ದಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಮಾಡ್ತೇವೆ ಕರ್ತನೆ. ಈ ಕೂಟಗಳನ್ನು ಏರ್ಪಾಡು ಮಾಡುವಂತೆ ಪಾಸ್ಟರ್ ಸುನೀಲ್ ಅವರಲ್ಲಿ ನೀನು ಮಾಡಿದಂಥ ಅದ್ಭುತವಾದ ಕೆಲಸಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತು ಇನ್ನೊಂದು ಸೆಕ್ಷನ್ನಲ್ಲಿ ನಾವು ಹೋಗ್ತಿರುವಾಗ ಕರ್ತನೆ, ಪಾಸ್ಟರ್ ಕರ್ತನೆ ಸ್ವಾಮಿ ಸರ್ಪ್ರೈಸ್ ಅವರನ್ನು ಕರ್ತನೆ ನಾವು ನಿನ್ನ ಕೈಗೊಪ್ಪಿಸಿಕೊಡ್ತೇವೆ ಕರ್ತನೆ ಸ್ವಾಮಿ. ಬರಬೇಕಾದ ಮಾತುಗಳು ನೀನು ಕೊಡು ಸ್ವಾಮಿ. ಸುವಾರ್ಥ ಸತ್ಯಾರ್ಥವು ಸ್ಪಷ್ಟವಾಗಿ ಹೊರಗಡೆ ಬರಲಿ ಸ್ವಾಮಿ. ಕರ್ತನೆ, ಪ್ರತಿಯೊಬ್ಬನು ಕ್ರಿಸ್ತನ ಬಳಿಗೆ ಬರುವಂತೆ, ಪ್ರತಿಯೊಬ್ಬರ ಹತ್ರ ಸ್ವಾಮಿ ದೇವರ ಸಂಗಡ ಸಂಬಂಧವಿದೆಯನ್ನು ಸ್ಥಾಪಿಸಲ್ಪಡುವಂತೆ ಸಹಾಯ ಮಾಡು. ಪರಲೋಕವನ್ನು ಭೂಲೋಕವನ್ನು ಒಂದು ಮಾಡಲು ಬಂದಿರುವ ನಮ್ಮ ತಂದೆ, ಒಂದು ಮಾಡಲು ಕರ್ತನೆ ನೀನು ಮಗನನ್ನು ಕಳಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದು ಈ ದಿನ ನೆರವೇರ್ತಿದ್ದಕ್ಕಾಗಿ ನಾವು ವಂದನೆ ತಿಳಿಸ್ತೇನೆ ಕರ್ತನೆ. ಪಾಸ್ಟರ್ ಸರ್ಪ್ರೈಸ್ ಅವರನ್ನು ಕೈಗೊಪ್ಪಿಸಿಕೊಡ್ತಾ ಮುಂದಿರುವಂಥ ಅದ್ಭುತವಾದ ನಿನ್ನ ಮಾತುಗಳಿಗಾಗಿ ನಾವು ವಂದನೆ ತಿಳಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಅಭಿಷಕ್ತ ದೇವರ ಸೇವಕರು ರೆವರೆಂಡ್ ಸರ್ಪ್ರೈಸ್ ಸಿತೋಲೆ, ಸೌತ್ ಆಫ್ರಿಕಾದಿಂದ ಬಂದಂಥ ಅಭಿಷಕ್ತ ದೇವರ ಸೇವಕರು ಈ ವೇಳೆಯಲ್ಲಿ ಲೆಟ್ ಅಸ್ ಆಲ್ ವೆಲ್ಕಮ್ ಅನಾಯಿಂಟೆಡ್ ಮ್ಯಾನ್ ಆಫ್ ಗಾಡ್ ರೆವರೆಂಡ್ ಸರ್ಪ್ರೈಸ್ ಸಿತೋಲೆ. ವಿತ್ ಬಿಗ್ಗಳನ್ನು ತಟ್ಟುತ್ತಾ ಅಭಿಷಕ್ತ ದೇವರ ಸೇವಕರಾದ ಸರ್ಪ್ರೈಸ್ ರವರನ್ನ ಬರಮಾಡಿಕೊಳ್ಳೋಣ. ಹಾಗೆ ಭಾಷಾಂತರ ಮಾಡೋದಕ್ಕೋಸ್ಕರ ಪಾಸ್ಟರ್ ಸ್ಟೀಫನ್ ಮಂತೆರವರು ಸಹ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ನಮ್ಮ ಮಧ್ಯದಲ್ಲಿ ದೇವರಿಂದ ಶಕ್ತವಾಗಿ ಲೋಕದ ಮೂಲೆ ಮೂಲೆಗಳಲ್ಲಿ ಉಪಯೋಗಿಸಲ್ಪಡುವಂತಹ ಉನ್ನತ ದೇವಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರ ಹೆಸರು ಸರ್ಪ್ರೈಸ್ ಸಿತೋಲೆ ಎಂಬುದಾಗಿ. ಹಿನ್ನೆಲೆ ಅವರು ಮುಸ್ಲಿಂ ಬ್ಯಾಕ್ಗ್ರೌಂಡಿಂದ ಅವರು ಕರ್ತನನ್ನು ತಿಳ್ಕೊಂಡವರು ಮತ್ತು ಅವರ ಕುಟುಂಬದ ಒಂದು ಹಿನ್ನೆಲೆ ಏನೆಂದರೆ ಮಾಟ ಮಂತ್ರಿವಾದಿಗಳನ್ನು ಎಬ್ಬಿಸುವಂಥ ಕುಟುಂಬದವರಾಗಿದ್ದರು. 15ನೇ ವಯಸ್ಸಿನಲ್ಲಿ ಅವರ ಇಡೀ ಕುಟುಂಬವನ್ನು ವಿಷ ಹಾಕಿ ಅವರು ಅನೇಕರು ಸಾಯಿಸಿಬಿಟ್ರು. ಅಂಥ ಒಂದು ಸಂದರ್ಭದಲ್ಲಿ ದೇವರಾತ್ಮನು ಇವರನ್ನು ಸೇವೆಗೋಸ್ಕರವೇ ಕರೆದನು. ಯೇಸು ಯಾರು ಏನೆಂಬುದು ಗೊತ್ತಿಲ್ಲದ ಸಂದರ್ಭದಲ್ಲಿ ಕರ್ತನ ದೇಶಸ್ವಾಮಿಯನ್ನು ಮುಖಾಮುಖಿಯನ್ನು ದೃಷ್ಟಿಸಿ ಅವರು ಆತನ ಸ್ವರವನ್ನು ಕೇಳಿ ಆತನನ್ನು ಹಿಂಬಾಲಿಸಿದರು. ಇವತ್ತಿನವರೆಗೂ ಕರ್ತನನ್ನು ಹಿಂಬಾಲಿಸ್ತಾ ಇದ್ದಾರೆ. ಮಾತ್ರವಲ್ಲ 10,000ಕ್ಕಿಂತ ಅಧಿಕವಾದ ಸಭೆಗಳನ್ನು ಅವರು ಕರ್ತನ ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಸುಮಾರು 8 ಜನ ಸತ್ತಂಥ ವ್ಯಕ್ತಿಗಳನ್ನು ಅವರು ಪ್ರಾರ್ಥನೆ ಮೂಲಕವಾಗಿ ಎಬ್ಬಿಸಿದ್ದಾರೆ. ಅನೇಕ ಅದ್ಭುತ ಕಾರ್ಯಗಳನ್ನು ಅವರ ಸೇವೆಯ ಮೂಲಕವಾಗಿ ಕರ್ತನ ದೇಶಸ್ವಾಮಿ ಮಾಡ್ತಾ ಇದ್ದಾನೆ. ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇರುವಂಥದ್ದು ನಿಜವಾಗಿ ಸಂತೋಷ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ರಿ. ಹಲ್ಲೆಲೂಯಾ. ಪಾಸ್ಟರ್ ವೆಲ್ಕಮ್. ಪ್ರೈಸ್ ದಿ ಲಾರ್ಡ್. Thank you so much. Hallelujah. Hallelujah. Thank you, Jesus. ಯೇಸುವಿಗೆ ವಂದನೆ. This is my second time in India. ಇದು ಭಾರತದಲ್ಲಿ ನನ್ನ ಎರಡನೇ ಬಾರಿಯಾಗಿದೆ. August 2004. ಆಗಸ್ಟ್ 2004ರಲ್ಲಿ I had a vision of tsunami. ನಾನು ಸುನಾಮಿ ಕುರಿತಾಗಿ ನನಗೆ ದರ್ಶನ ಉಂಟಾಯಿತು. And in November of 2004 I saw again this tsunami. ನವೆಂಬರ್ 2004 ಮತ್ತೆ ಈ ಸುನಾಮಿನ ನೋಡಿದೆ. And in January, in December is when the tsunami came. ಡಿಸೆಂಬರ್ನಲ್ಲಿ ಸುನಾಮಿ ಬಂತು. And in January I came to visit the tsunami areas like Chennai and some southern countries, southern area. ಜಾನ್ವರಿಯಲ್ಲಿ ಸುನಾಮಿ ಬಂದಾಗ ಚೆನ್ನೈ ಮತ್ತು ಕೆಲವು ದಕ್ಷಿಣ ಭಾರತದ ಪ್ರಾಂತ್ಯಗಳಿಗೆ ನಾನು ಬಂದಿದ್ದೆನು. So I was asking God, ನಾನು ದೇವರ ಬಳಿ ಕೇಳ್ತಿದ್ದೆ, that time was for the tsunami visiting.
ಆ ಸಮಯದಲ್ಲಿ ಸುನಾಮಿ ಸಮಯದಲ್ಲಿ ಬಂದಂತ ಸಂದರ್ಶನ. And then what about this time that I'm coming to India? ಆದರೆ ಈ ಬಾರಿ ನಾನು ಭಾರತಕ್ಕೆ ಬರುವಾಗ ಏನು ಅನ್ನೋದ್ರ ಬಗ್ಗೆ ನಾನು ದೇವರಿಗೆ And ಕೇಳಿದೆ. this is what the Lord said. ಇದನ್ನೇ ಕರ್ತನು ಹೇಳಿದನು, It is the tsunami of God's glory. ಇದು ದೇವರ ಮಹಿಮೆಯ ಸುನಾಮಿ. Hallelujah. Hallelujah. Get ready, the tsunami of God's glory is coming to India. ದೇವರ ಮಹಿಮೆ ಭಾರತ ದೇಶಕ್ಕೆ ಬರಲಿಕ್ಕಿದೆ. ಆ ಸುನಾಮಿಗಾಗಿ ಸಿದ್ಧವಾಗಿರಿ. Because the pastor Johnson said the tsunami, the glory transforms things. ಯಾಕಂದ್ರೆ ಪಾಸ್ಟರ್ ಜಾನ್ಸನ್ ಅವರು ಹೇಳಿದ್ರು ದೇವರ ಮಹಿಮೆ ನಮ್ಮನ್ನು ರೂಪಾಂತರಗೊಳಿಸುತ್ತದೆ ಎಂಬುದಾಗಿ. Indeed, when we went to visit the tsunami areas, the areas were completely transformed. ನಾವು ಸುನಾಮಿ ಬಂದಂತಹ ಸ್ಥಳಗಳಿಗೆ ಹೋದಾಗ ಆ ಸ್ಥಳ ಸಂಪೂರ್ಣವಾಗಿ ರೂಪಾಂತರಗೊಂಡಿತ್ತು. And I believe that tomorrow and the days to come, the surface of India will be completely transformed. ನಾನು ನಂಬ್ತೇನೆ ನಾಳೆ ಮತ್ತು ನಾಡಿದ್ದು ಭಾರತದ ಸಂಪೂರ್ಣ ಈ ವಲಯವು ಸಂಪೂರ್ಣ ರೂಪಾಂತರವಾಗ್ತದೆ ಎಂಬುದಾಗಿ. The glory of the Lord is here. ದೇವರ ಮಹಿಮೆ ಸ್ಥಳದಲ್ಲಿದೆ. So let me start off myself. ನಾನು ನನ್ನ ಪರಿಚಯ ಮಾಡಿಕೊಳ್ಳಲು ಬಯಸ್ತೇನೆ. I was not born as a Christian. ನಾನು ಕ್ರೈಸ್ತನಾಗಿ ಹುಟ್ಟಿದವನಲ್ಲ. I'm not saying this to convince somebody. ಇದನ್ನು ಯಾರಿಗಾದರೂ ಮನವರಿಕೆ ಆಗಲಿ ಎಂಬುದಾಗಿ ಹೇಳ್ತಾ ಇಲ್ಲ. But if you will be the power of the Holy Spirit. ಆದರೆ ನಿಮಗೆ ಇರುವುದಾದರೆ ಕರ್ತನು ಪವಿತ್ರಾತ್ಮನ ಮೂಲಕ ಅದನ್ನು ಸಹಾಯ ಮಾಡಲಿ. I was born in the jungle in Africa. ನಾನು ಆಫ್ರಿಕಾದಲ್ಲಿ ಹುಟ್ಟಿದವನು. From the family that they didn't know Jesus. ಯೇಸುವಿನ ಪರಿಚಯವಿಲ್ಲದ ಆ ಒಂದು ಕುಟುಂಬದಲ್ಲಿ ಹುಟ್ಟಿದವನು. My father and my mother, ನನ್ನ ತಂದೆ ಮತ್ತು ತಾಯಿ, they were all practicing witchcraft. ಅವರೆಲ್ಲರೂ ಮಾಟ ಮಂತ್ರವನ್ನು ಅಭ್ಯಾಸ ಮಾಡ್ತಿದ್ದವರು. They were practicing witch doctor. ಅವರ ಮಂತ್ರಗಳನ್ನು ಅಭ್ಯಾಸ In ಮಾಡ್ತಿದ್ದವರು. our village there was no missionary. ನಮ್ಮ ಹಳ್ಳಿಯಲ್ಲಿ ಯಾವ ಮಿಷನರಿ ಇರಲಿಲ್ಲ, No church. ಯಾವ ಸಭೆ ಇರಲಿಲ್ಲ. And all of us, we didn't know about God, even about ನಾವು Jesus. ದೇವರ ಬಗ್ಗೆ ಆಗಲಿ ಯೇಸುವಿನ ಬಗ್ಗೆ ಆಗಲಿ ನಮಗೆ ತಿಳಿದಿರಲಿಲ್ಲ. But what I know is that God himself, according to Pastor Johnson, had a plan. ನನಗೆ ಒಂದು ಮಾತ್ರ ಗೊತ್ತು, ಪಾಸ್ಟರ್ ಜಾನ್ಸನ್ ಅವರು ಹೇಳಿದ ಹಾಗೆ ದೇವರಿಗೆ ನಮ್ಮ ಜೀವಿತದಲ್ಲಿ ಒಂದು And ಯೋಜನೆ the ಇತ್ತು. plan of God, no matter what you can think, you will not disturb or stop the plan of God. ಆದರೆ ಒಂದು ಮಾತ್ರ ಸತ್ಯ, ದೇವರ ಯೋಜನೆ ಇರುವಾಗ ಅದನ್ನು ತಡೆ ಹಿಡಿಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. And because he is God that doesn't wait for somebody to become 100% perfect. ಆದರೆ ಆತನು ಯಾರೊಬ್ಬ ವ್ಯಕ್ತಿ 100% ಪರಿಪೂರ್ಣನಾಗಬೇಕೆಂಬುದಾಗಿ ಕಾಯುವಂತ ದೇವರು ಕೂಡ ಅಲ್ಲ. I was a young man of 15 years old, ನಾನು 15 ವರ್ಷದ ಯುವಕನಾಗಿದ್ದೆ. not knowing about God, ದೇವರ ಬಗ್ಗೆ ತಿಳಿದಿರಲಿಲ್ಲ, not knowing about Jesus. ಯೇಸುವಿನ ಬಗ್ಗೆ ಗೊತ್ತಿರಲಿಲ್ಲ. I was sleeping in my mother's house ನನ್ನ ತಾಯಿಯ ಮನೆಯಲ್ಲಿ ನಾನು ನಿದ್ರಿಸುತ್ತಿದ್ದೆ. in our village in the jungle. ನಾನು ಆ ಒಂದು ಕಾಡಿನಲ್ಲಿರುವ ಹಳ್ಳಿಯಲ್ಲಿ I was sleeping on the floor on the mat. ನಾನು ನೆಲದಲ್ಲಿ ಒಂದು ಚಾಪೆಲಿ ಹಾಸಿ And ಮಲಗಿದೆ. even the life in the village was so terrible. ಅಲ್ಲಿ ಹಳ್ಳಿಯ ಜೀವನ ಕೂಡ ಬಹಳ ಭಯಾನಕವಾಗಿತ್ತು. Because as we were sleeping on the mat, ಯಾಕಂದ್ರೆ ನಾವು ಚಾಪೆಲಿ ಮಲಗಿರುವಂತ ಸಮಯದಲ್ಲಿ I was sleeping on that corner. ನಾನು ಮೂಲೆಯಲ್ಲಿ ಮಲಗಿರ್ತಿದ್ದೆ. My mother and my father on another corner. ನನ್ನ ತಂದೆ ತಾಯಿ ಇನ್ನೊಂದು ಮೂಲೆಯಲ್ಲಿ ಮಲಗಿರ್ತಿದ್ರು. And my sister on another corner. ನನ್ನ ಸಹೋದರ ಇನ್ನೊಂದು ಮೂಲೆಯಲ್ಲಿ ಮಲಗಿರ್ತಿದ್ರು. In between there was a fire. ಅದರ ಮಧ್ಯದಲ್ಲಿ ಒಂದು ಬೆಂಕಿ. That is how we were staying in the jungle. ಹಾಗೆ ನಾವು ಅರಣ್ಯದಲ್ಲಿ ವಾಸವಾಗಿದ್ದೆವು. In the middle of the night, ಮಧ್ಯರಾತ್ರಿಯಲ್ಲಿ I heard a loud voice. ಗಟ್ಟಿಯಾದ ಸ್ವರವನ್ನು ಕೇಳಿಸಿತು. The voice which was saying, ಆ ಸ್ವರವು ಹೀಗೆ ಹೇಳಿತು, surprise, ಸರ್ಪ್ರೈಸ್, wake up, ಎದ್ದೇಳು, move out of your village. ಈ ಹಳ್ಳಿಯಿಂದ ಹೊರಟು ಹೋಗು. Because if you don't move, if you don't leave, you're gonna die. ನೀನು ಈ ಸ್ಥಳವನ್ನು ಬಿಡದೆ ಹೋದರೆ ನೀನು ಸಾಯುತ್ತಿ. I woke up, ನಾನು ಎದ್ದೆ. tried to listen carefully who was speaking. ಯಾರು ಮಾತನಾಡ್ತಿದ್ದಾರೆ ಎಂಬುದಾಗಿ ಗಮನವಿಟ್ಟು ಕೇಳೋದಕ್ಕೆ ಪ್ರಯತ್ನಿಸಿದೆ. And the voice came the second time. ಎರಡನೇ ಬಾರಿ ಸ್ವರ ಬಂತು, Very loud, ಬಹಳ ಗಟ್ಟಿಯಾಗಿ, that even was shaking my mat. ನನ್ನ ಆ ಒಂದು ಚಾಪೆ ಕೂಡ ಕದಲಿಸಲ್ಪಡುವ ಹಾಗೆ. I woke up. ನಾನು ಎದ್ದೆ. I didn't say goodbye to my family. ನನ್ನ ಕುಟುಂಬಕ್ಕೆ ನಾನು ಹೋಗಿ ಬರ್ತೇನೆ ಎಂಬುದಾಗಿ ಕೂಡ ಹೇಳಿಲ್ಲ. My father was sleeping in the house. ನನ್ನ ತಂದೆ ಮಲಗಿದ್ರು. My mother was sleeping in the ನನ್ನ house. ತಾಯಿ ಮಲಗಿದ್ರು. My sister was sleeping in the house. ನನ್ನ ಸಹೋದರರು ಮಲಗಿದ್ರು. I woke up. ನಾನು ಎದ್ದೆ. I went to the house of my friend. ನಾನು ನನ್ನ ಸ್ನೇಹಿತನ ಮನೆಗೆ ಹೋದೆ. So I told my friend Gafar about the voice. ನಾನು ನನ್ನ ಸ್ನೇಹಿತನಿಗೆ ನಾನು ಕೇಳಿದ ಸ್ವರದ ಬಗ್ಗೆ ಹೇಳಿದೆ. And Gafar said, I will go with you wherever you go. ಮತ್ತೆ ಆ ಸ್ವರ ಹೇಳ್ತು, ನೀನು ಹೋಗುವ ಕಡೆ ನಾನು ಹೋಗ್ತೇನೆ. So we took off from the village. ನಾವು ಹಳ್ಳಿಯಿಂದ ಹೊರಟೆವು. We left the village. ನಾವು ಹಳ್ಳಿಯಿಂದ ಹೊರಟೆವು. We started walking in the small trail.
ಒಂದು ಚಿಕ್ಕ ಒಂದು ಕಾಲ್ದಾರಿಯಲ್ಲಿ ಹೋಗೋದಕ್ಕೆ ಆರಂಭಿಸಿದೆ. Where we are going, we didn't know. ನಾವು ಎಲ್ಲಿಗೆ ಹೋಗ್ತೇವೆ ಎಂಬುದಾಗಿ ಕೂಡ ನಮಗೆ ಗೊತ್ತಿಲ್ಲ. We were just walking. ನಾವು ಸುಮ್ಮನೆ ನಡೆಯುತ್ತಿದ್ದೆವು. And after a while, ಸ್ವಲ್ಪ ಸಮಯದ ಮೇಲೆ the trail got lost. The trail got lost. ಕಾಲ್ದಾರಿ ಕೂಡ ಕಾಣೆಯಾಯಿತು. So we find ourselves, we are walking in the forest. ನಂತರ ನಾವು ಕಂಡುಕೊಂಡು ನಾವು ಅರಣ್ಯದ ಮಧ್ಯದಲ್ಲಿ ಎಲ್ಲೋ ನಡೆಯುತ್ತಿದ್ದೇವೆ ಎಂಬುದಾಗಿ. We are walking in the jungle. ನಾವು ಅರಣ್ಯದಲ್ಲಿ ನಡೆಯುತ್ತಿದ್ದೆವು. And the sun came up. ಸೂರ್ಯ ಉದಯಿಸಿತು. We couldn't see the direction where the sun was coming from. ಎಲ್ಲಿಂದ ಸೂರ್ಯ ಬರ್ತದೆ ಎಂಬುದಾಗಿ ಕೂಡ ನಮಗೆ ಗೊತ್ತಾಗ್ತಿರಲಿಲ್ಲ. And the sun went down. ಮತ್ತೆ ಸೂರ್ಯ ಇಳಿತು. We stayed in the jungle for 2 weeks. ಮತ್ತೆ 2 ವಾರಗಳ ಕಾಲ ಅದೇ ಅರಣ್ಯದಲ್ಲಿದ್ದೆವು. In the jungle there is a lot of things that could harm us. ಆ ಅರಣ್ಯದಲ್ಲಿ ಬಹಳಷ್ಟು ಸಂಗತಿಗಳು ನಮ್ಮನ್ನು ಹಾನಿ ಮಾಡ್ತದೆ. There is a wild bugs that could kill us. ಆ ಒಂದು ಕ್ರೂರ ಪ್ರಾಣಿಗಳು ನಮ್ಮನ್ನು ಕೊಲ್ಲಬಹುದು. But God had protected us in the jungle. ಆದರೆ ದೇವರು ಅರಣ್ಯದಲ್ಲಿ ನಮ್ಮನ್ನು ಕಾಪಾಡಿದನು. We stayed in the jungle for 2 weeks. 2 ವಾರಗಳ ಕಾಲ ನಾವು ಅರಣ್ಯದಲ್ಲಿದ್ದೆವು. End of 2 weeks, 2 ವಾರಗಳಾದ ಮೇಲೆ we appear in another province. ನಾವು ಇನ್ನೊಂದು ಪ್ರಾಂತ್ಯದಲ್ಲಿ ಕಾಣಿಸಿಕೊಂಡೆವು. On that province, ಆ ಪ್ರಾಂತ್ಯದಲ್ಲಿ God have spoken to a man. His name is Mr. Lucas. ಲೂಕಸ್ ಎಂಬುದಾಗಿ ಹೇಳುವ ವ್ಯಕ್ತಿಯ ಬಳಿ ದೇವರು ಮಾತನಾಡಿದ್ದಾನೆ. And God is saying, go to this place. ಈ ಸ್ಥಳಕ್ಕೆ ಹೋಗು. You will see 2 boys. ನೀನು 2 ಹುಡುಗರನ್ನು ಕಾಣುವಿ. And when you see them, you have to invite them into your house. ನೀನು ಅವರನ್ನು ಕಾಣುವಾಗ ನೀನು ಆ ಹುಡುಗರನ್ನು ನಿನ್ನ ಮನೆಗೆ ಕರೆಯಬೇಕು. So we went to the house of this man. ನಾನು ಆ ವ್ಯಕ್ತಿಯ ಮನೆಗೆ ಹೋದೆ. This man invited us to his house. ಆ ಮನುಷ್ಯನು ಅವರ ಮನೆಗೆ ನಮ್ಮನ್ನು ಕರೆದನು. So after that, ಅದಾದ ನಂತರ we stayed in the house of this man. ಆ ಮನುಷ್ಯನ ಮನೆಯಲ್ಲಿ ನಾವು ತಂಗಿದ್ದೆವು. The next day, ಮಾರನೇ ದಿನ the man started asking us questions. ಆ ಮನುಷ್ಯ ನಮಗೆ ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಆರಂಭಿಸಿದನು. Guys, where are you coming from and where are you going? ನೀವು ಎಲ್ಲಿಂದ ಬರ್ತಿದ್ದೀರಿ, ಎಲ್ಲಿಗೆ ಹೋಗ್ತಿದ್ದೀರಿ? We said to the Mr. Lucas, ನೀವು ಲೂಕಸ್, we're coming in this province, ನಾವು ಈ ಪ್ರಾಂತ್ಯದಿಂದ ಬರ್ತಿದ್ದೇವೆ, in this village, ಈ ಹಳ್ಳಿಯಿಂದ ಬರ್ತಿದ್ದೇವೆ, but where we are going we don't know where we are going. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. This man started explaining to us about Jesus. ಈ ಮನುಷ್ಯನು ನಮಗೆ ಯೇಸುವಿನ ಬಗ್ಗೆ ವಿವರಿಸೋದಕ್ಕೆ ಆರಂಭಿಸಿದನು. And about God. ನಂತರ ದೇವರ ಬಗ್ಗೆ ಹೇಳೋದಕ್ಕೆ Was ಆರಂಭಿಸಿದನು. for the first time hearing about the Jesus story. ನಾನು ಮೊದಲ ಬಾರಿಗೆ ಯೇಸುವಿನ ಬಗ್ಗೆ ನಾನು ಕೇಳ್ತಿದ್ದೇನೆ. Was the first time hearing about God's story. ಮೊದಲ ಬಗ್ಗೆ ದೇವರ ಬಗ್ಗೆ ನಾನು ಕೇಳ್ತಿದ್ದೇನೆ. And the man say God has a plan, that's why he sent his son Jesus. ದೇವರು ಹೇಳ್ತಿದ್ದ ದೇವರಿಗೆ ಒಂದು ಯೋಜನೆ ಇದೆ, ಅದಕ್ಕಾಗಿ ಯೇಸುವನ್ನು ಕಳಿಸಿದ್ದಾನೆ. And while he was explaining the story, ಆ ಸಂಭವವನ್ನು ಅವರು ವಿವರಿಸುತ್ತಿರುವಾಗ I fell in trance. ನಾನು ರೂಪಾಂತರವಾದೆ. What was my trance? ಏನಾಯ್ತು ನನಗೆ? I didn't see anybody around. ನನ್ನ ಸುತ್ತಲೂ ನಾನು ಯಾರನ್ನು ಕಾಣಲಿಲ್ಲ. I saw a fire before me. ನನ್ನ ಮುಂದೆ ಒಂದು ಅಗ್ನಿಯನ್ನು ನೋಡಿದೆ. While Mr. Luca was explaining about Jesus. ಲೂಕಸ್ ಅವರು ಯೇಸುವಿನ ಬಗ್ಗೆ ಹೇಳುತ್ತಿರುವಾಗ, And the fire was violent burning. ಆ ಒಂದು ಅಗ್ನಿ ಬಹಳ ಭಯಾನಕವಾಗಿತ್ತು, ಭೀಕರವಾಗಿತ್ತು. I was standing on the edge. ನಾನು ಆ ಒಂದು ತುದಿಯಲ್ಲಿ ನಿಂತಿದ್ದೇನೆ. I'm about to go inside. ನಾನು ಇನ್ನೇನು ಒಳಗೆ ಹೋಗಬೇಕು, ಬೀಳಬೇಕು. I started crying. ನಾನು ಅಳುವುದಕ್ಕೆ ಆರಂಭಿಸಿದೆ, violently and shaking. ಬಹಳ ಭೀಕರವಾಗಿ ಕೂಗುತ್ತಾ, ನಡುಗುತ್ತಾ. Mr. Lucas said, no, you have a hope. ಲೂಕಸ್ ಅವರು ಹೇಳಿದ್ರು, ಇಲ್ಲ, ನಿನಗೊಂದು ನಿರೀಕ್ಷೆ ಇದೆ. He was touching my shoulder. ಆತ ನನ್ನ ಭುಜವನ್ನು ಮುಟ್ಟುತ್ತಿದ್ದನು. When he was touching my shoulder, ಆತ ನನ್ನ ಭುಜವನ್ನು ಮುಟ್ಟುವಾಗ, and I came back to my memory. ನಾನು ನನ್ನ ನೆನಪಿಗಳಿಗೆ ನಾನು ಹಿಂದಿರುಗಿ ಬಂದೆ. When I came back to my memory, ನನ್ನ ನೆನಪಿಗೆ ನಾನು ಹಿಂದಿರುಗಿ ಬಂದಾಗ, and this is what he said. ಇದನ್ನು ಆತನು ಹೇಳಿದನು, as long as you breathe, ಎಲ್ಲಿವರೆಗೂ ನೀನು ಉಸಿರಾಡುತ್ತೀಯೋ, you have a hope. ನಿನಗೊಂದು ನಿರೀಕ್ಷೆ ಇದೆ. I said, Mr. Luca, what is my hope? ನಾನು ಅವ್ರು ಕೇಳಿದೆ, ಲೂಕಸ್, ನನ್ನ ನಿರೀಕ್ಷೆ ಏನು? Mr. Lucas said, your hope is to give your life to Jesus. ನಿನ್ನ ನಿರೀಕ್ಷೆ ನಿನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡುವುದೇ. Being a first time, I didn't know what he mean. ಮೊಟ್ಟ ಮೊದಲ ಬಾರಿಗೆ ನಾನು ಕೇಳ್ತಿದ್ದೆ, ಅವ್ರು ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. I say, I don't understand what you are saying. ನೀವು ಏನು ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿದೆ. He said, let me help you. ನಾನು ನಿಮಗೆ ಸಹಾಯ ಮಾಡ್ತೇನೆ. Is the prayer that I'm going to pray, and you have to follow this prayer. ನಾನೊಂದು ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆ ಹಿಂಬಾಲಿಸಬೇಕು. And you have to believe in your heart that this prayer is going to transform you from inside. ನೀನು ಹೃದಯದಿಂದ ನಂಬಬೇಕು, ಈ ಪ್ರಾರ್ಥನೆ ನಿನ್ನ ಒಳಗಿನಿಂದ ರೂಪಾಂತರ ಮಾಡ್ತದೆ ಎಂಬುದಾಗಿ ಹೇಳಿ. I prayed the prayer, ನಾನು ಆ ಪ್ರಾರ್ಥನೆಯನ್ನು ಮಾಡಿದೆ, which was saying was the prayer of giving my life to Jesus. ಅದು ಆ ಪ್ರಾರ್ಥನೆ ನನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡುವ ಪ್ರಾರ್ಥನೆಯಾಗಿತ್ತು. After I prayed the prayer,
ನಾನು ಪ್ರಾರ್ಥನೆಯನ್ನು ಮಾಡಿದ ಮೇಲೆ things were changed in my face. ನನ್ನ ಮುಖದಲ್ಲಿ ಕೆಲವು ಸಂಗತಿಗಳು ಬದಲಾಯಿತು. I felt so much happiness. ನನಗೆ ಬಹಳಷ್ಟು ಆನಂದವಾಯಿತು. I felt so much joy. ನನಗೆ ಬಹಳಷ್ಟು ಸಂತೋಷವಾಯಿತು. And my world was completely changed. ನನ್ನ ಲೋಕವು ಸಂಪೂರ್ಣ ಬದಲಾಯಿತು. And from that day on, ಆ ದಿನದಿಂದ until today as I'm speaking, ಇಲ್ಲಿಯವರೆಗೂ ನಾನು ಮಾತನಾಡ್ತಿರುವಾಗ I've never went back to my jungle village. ನಾನು ಹಿಂದಿರುಗಿ ನನ್ನ ಆ ಒಂದು ಅರಣ್ಯದಲ್ಲಿದ್ದ ಹಳ್ಳಿಗೆ ಹೋಗಲೇ ಇಲ್ಲ. 2 weeks later, after I gave my life to Jesus, ನನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟು 2 ವಾರಗಳಾದ ಮೇಲೆ I find out the story ನಾನು ಒಂದು ಸಂಭವ ಕೇಳಿಸಿಕೊಂಡೆ. that the village people poisoned my family the week I left home. ಯಾವ ವಾರ ನಾನು ಮನೆಯನ್ನು ಬಿಟ್ಟು ಹೊರಟೆನೋ ಅದೇ ವಾರದಲ್ಲಿ ಹಳ್ಳಿಯ ಜನರು ನಮ್ಮ ಮನೆಯವರನ್ನೆಲ್ಲ ವಿಷ ಹಾಕಿ ಸಾಯಿಸಿದ್ದಾರೆ ಎಂಬುದಾಗಿ ಹೇಳಿ. They took the bile of crocodile, the green stuff of crocodile. ಅವರು ಆ ಮೊಸಳೆಯ ಕೆಲವೊಂದು ವಿಷಕರವಾದಂತ ಸಂಗತಿ ತೆಗೆದು They put it into the food. ಅವರ ಆಹಾರದಲ್ಲಿ ಹಾಕಿ They brought the food to my family. ಆ ಆಹಾರವನ್ನು ನನ್ನ ಕುಟುಂಬಕ್ಕೆ ತಂದಿದ್ದಾರೆ. My family ate the food. ನನ್ನ ಕುಟುಂಬದ ಆಹಾರವನ್ನು My ಸೇವಿಸಿ mother, my sister, and my father. ನನ್ನ ತಂದೆ, ನನ್ನ ತಾಯಿ, ನನ್ನ ಸಹೋದರಿ ಎಲ್ಲರೂ And they died. ಅವರು ಸತ್ತು ಹೋದರು. And I wasn't home ನಾನು ಮನೆಯಲ್ಲಿ ಇರಲಿಲ್ಲ. because I obeyed the voice. ಯಾಕೆಂದ್ರೆ ನಾನು ಸ್ವರಕ್ಕೆ ವಿಧೇಯನಾದೆ. And then after I got the news, ನನಗೆ ಸುದ್ದಿ ಸಿಕ್ಕ ಮೇಲೆ it was so sad. ನನಗೆ ಬಹಳ ದುಃಖಕರವಾಗಿತ್ತು. And then I decided to continue with my journey. ನಾನು ನನ್ನ ಪ್ರಯಾಣವನ್ನು ಮುಂದುವರಿಸುವುದಕ್ಕೆ And ತೀರ್ಮಾನಿಸಿದೆ. then I went to Malawi, ಮಲಾವಿ ಎಂಬುದಾಗಿ ಹೇಳುವಂತ which ಸ್ಥಳಕ್ಕೆ ಹೋದೆ. is another country. ಅದು ಇನ್ನೊಂದು ದೇಶ. When I arrived in that country, ಆ ದೇಶಕ್ಕೆ ಹೋದಾಗ God is supernatural, gave me the language of that country. ದೇವರು ಅಸಾಧಾರಣವಾಗಿ ಆ ದೇಶದ ಭಾಷೆ ನನಗೆ ಕೊಟ್ಟರು. I was speaking the language of Chichewa in Malawi. ಮಲಾವಿಯಲ್ಲಿ ಚಿಚೇವಾ ಎಂಬುದಾಗಿ ಹೇಳುವ ಭಾಷೆ ನಾನು In my ಮಾತನಾಡಿದೆ. memory, I thought I was speaking my mother's tongue. ನಾನು ನನ್ನ ಆಲೋಚನೆ ನೆನೆಸಿದೆ ನಾನು ನನ್ನ ಸ್ವಂತ ತಾಯಿ ಭಾಷೆಯನ್ನು ಮಾತಾಡ್ತಿದ್ದೇನೆ ಎಂಬುದಾಗಿ, ಮಾತೃಭಾಷೆಯನ್ನು. But actually, I wasn't speaking my mother's tongue. ಆದ್ರೆ ನನ್ನ ಮಾತೃಭಾಷೆ ನಾನು ಮಾತನಾಡದೆ. And from there, the people were understanding what I was saying. ನಾನು ಮಾತನಾಡ್ತಿರೋದನ್ನು ಅಲ್ಲಿರುವ ಜನರು ಅರ್ಥ ಮಾಡಿಕೊಳ್ಳೋದಕ್ಕೆ Yes, ಆರಂಭಿಸಿದರು. the people came to Jesus. ಅಲ್ಲಿ ಜನರು ಯೇಸುವಿನ ಬಳಿಗೆ ಬಂದರು. And that time, I didn't know the Bible. ಆ ಸಮಯ ನನಗೆ ಬೈಬಲ್ ಗೊತ್ತಿರಲಿಲ್ಲ. Each and every village that I was traveling, ನಾನು ಪ್ರಯಾಣಿಸಿದ ಪ್ರತಿಯೊಂದು ಹಳ್ಳಿಗಳಲ್ಲೂ I was planting a church, each and every village. ಪ್ರತಿಯೊಂದು ಹಳ್ಳಿಗಳಲ್ಲಿ ನಾನು ಸಭೆಯನ್ನು ಸ್ಥಾಪಿಸ್ತಿದ್ದೆ. I didn't know that I was planting a church. ನಾನು ಸಭೆಗಳನ್ನು ಸ್ಥಾಪಿಸ್ತಾ I ಇದ್ದೇನೆ ಎಂಬುದಾಗಿ ಕೂಡ ಗೊತ್ತಿಲ್ಲ. thought I'm just saying what my experiences. ನನ್ನ ಅನುಭವವನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೇನೆ. But the people were coming to Jesus and the group were formed. ಆದ್ರೆ ಜನರು ಬರ್ತಾ ಇದ್ರು, ಅಲ್ಲಿ ಗುಂಪುಗಳು ಸೇರ್ತಾ ಇದ್ರು. Only one verse that I knew was John 3:16. ನನಗೆ ಗೊತ್ತಿದ್ದ ಒಂದೇ ಒಂದು ವಾಕ್ಯ ಯೋಹಾನ 3:16. That was only what I was sharing to the people. ಅದೊಂದೇ ವಾಕ್ಯವನ್ನು ನಾನು ಜನರಿಗೆ ಹಂಚುತ್ತಿದ್ದೆ. And to sharing about what my experiences are. ನನ್ನ ಅನುಭವಗಳು ಏನೆಂಬುದಾಗಿ ಅವರ ಬಳಿ ಹೇಳ್ತಿದ್ದೆ. So why I'm sharing this testimony here in India? ನಾನು ಭಾರತದಲ್ಲಿ ಈ ಸಾಕ್ಷಿ ನಾನು ಹೇಳ್ತಿರುವಾಗ I know that it is the same God, ನಾನು ನಂಬ್ತೇನೆ ಅದೇ ದೇವರು, the God of Abraham, the one that we save. ನಾವು ರಕ್ಷಿಸಲ್ಪಟ್ಟಂತ ಕೇಳಿರುವ ಅಬ್ರಹಾಮನ ದೇವರು, He is here. ಆತನಿಲ್ಲಿದ್ದಾನೆ. As we heard this morning, ಈ ಬೆಳಗಿನ ವೇಳೆ ನಾವು ಕೇಳಿದ that ಹಾಗೆ He has a plan. ಆತನಿಗೆ ನಮ್ಮ ಜೀವಿತದ ಒಂದು And ಉದ್ದೇಶವಿದೆ. His plan is to transform each and every person. ಆತನ ಉದ್ದೇಶ ಪ್ರತಿಯೊಬ್ಬರ ಜೀವಿತಗಳನ್ನು ರೂಪಾಂತರಗೊಳಿಸುವುದೇ ಆಗಿದೆ. What I know and understand is this: ನಾನು ತಿಳ್ಕೊಂಡಿರೋದು, ಅರ್ಥ ಮಾಡಿಕೊಂಡಿರೋದು ಏನೆಂದರೆ, as long as you breathe, you have a hope. ಎಲ್ಲಿಯವರೆಗೂ ನೀವು ಉಸಿರಾಡ್ತಿರೋ ಅಲ್ಲಿವರೆಗೂ ನಿಮಗೊಂದು ನಿರೀಕ್ಷೆ ಇದೆ. And then that hope is in one person. ಆ ನಿರೀಕ್ಷೆ ಒಬ್ಬ ವ್ಯಕ್ತಿಯಲ್ಲಿ. The personality of Jesus Christ. ಅದು ಬೇರೆ ಯಾರಲ್ಲ, ಯೇಸು ಕ್ರಿಸ್ತನು ಮಾತ್ರವೇ. Hallelujah. 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 Thank you, Jesus. ವಂದನೆ ಯೇಸು. Thank you, Jesus. ವಂದನೆ ಯೇಸು. I'm so excited this afternoon. ಈ ಮಧ್ಯಾಹ್ನದ ವೇಳೆ ನಾನು ಬಹಳ ಉತ್ಸುಕನಾಗಿದ್ದೇನೆ. As you gave me as I have the wonderful costume, ನಾನು ಈ ಭಾರತೀಯ ಉಡುಗೊರೆಯನ್ನು ಧರಿಸಿರುವಾಗ I thought all the pastors will be wearing this Indian costume. ನಾನು ನೆನೆಸಿದ ಎಲ್ಲ ಪಾಸ್ಟರ್ಗಳು ಕೂಡ ಇದೇ ರೀತಿ ಭಾರತದ ಉಡುಗೆ ಧರಿಸಿರ್ತಾರೆ ಎಂಬುದಾಗಿ ಹೇಳಿ. And then they are all on ties and shirts. And I'm only looks myself Indian. ನೀವೆಲ್ಲ ಶರ್ಟ್ ನಲ್ಲಿ ಟೈಯಲ್ಲಿ ಇದ್ದೀರಿ, ನಾನು ಮಾತ್ರ ಭಾರತೀಯನಾಗಿ ಕಾಣ್ತಾ ಇದ್ದೇನೆ. Hallelujah. Hallelujah. That is wonderful. ಅದು ಅದ್ಭುತ. So welcome to India, pastors. Welcome to India. ಭಾರತಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸಭಾಪಾಲಕರುಗಳೇ. Hallelujah. I'm so excited. ನಾನು ಬಹಳ ಉತ್ಸುಕನಾಗಿದ್ದೇನೆ. Hallelujah. Hallelujah. Jesus. Let me just say one story. ಒಂದು ಸಂಭವ ನಿಮ್ಮ ಬಳಿ ಹೇಳಲು ಬಯಸ್ತೇನೆ. It's just a normal story.
ಇದು ಸಾಧಾರಣವಾದ ಒಂದು ಕತೆ. I love the small stories. ಈ ಚಿಕ್ಕ ಕತೆಗೆ ನಾನು ಬಹಳ ಇಷ್ಟಪಡ್ತೇನೆ. And apparently at home, ಸಾಧಾರಣವಾಗಿ ಮನೆಯಲ್ಲಿ I share the stories at every evening to my children. ಈ ಕಥೆಯನ್ನು ಪ್ರತಿದಿನ ನಾನು ನನ್ನ ಮಕ್ಕಳಿಗೆ ನಾನು ಹೇಳ್ತೇನೆ. I'm a father of 5 boys. ನಾನು 5 ಗಂಡು ಮಕ್ಕಳ ತಂದೆಯಾಗಿದ್ದೇನೆ. We don't have a girl. ನಮಗೆ ಹೆಣ್ಣು ಮಗಳಿಲ್ಲ. Only a girl that we have is my wife. ಹೆಣ್ಣು ಮಗಳಂದ್ರೆ ನನ್ನ ಹೆಂಡತಿ ಮಾತ್ರ. And we enjoy her very well. ಅದನ್ನು ನಾವು ಆನಂದಿಸ್ತೇವೆ. So the stories come this way. ಕತೆ ಈ ರೀತಿಯಾಗಿದೆ. There was a field. ಒಂದು ನೆಲವಿತ್ತು. And on that field there was a lot of kind of animals. ಆ ನೆಲದಲ್ಲಿ ಬಹಳಷ್ಟು ವಿಧವಿಧವಾದ ಪ್ರಾಣಿಗಳಿದ್ದವು. But one day the field was on fire. ಆದರೆ ಒಂದು ದಿನ ಆ ಹೊಲಕ್ಕೆ ಬೆಂಕಿ ಹತ್ತಿಕೊಂಡಿತು. The fire was coming, sweeping the field. ಆ ಹೊಲದಲ್ಲಿ ಒಂದು ಕಡೆಯಿಂದ ಬೆಂಕಿ ಎಂಬುದಾಗಿ ಎಲ್ಲ ಕಡೆ ಹಬ್ಬಿಕೊಳ್ತಿತ್ತು. And the animals were running out. ಆ ಎಲ್ಲಿರುವ ಎಲ್ಲ ಪ್ರಾಣಿಗಳಲ್ಲಿಂದ ಓಡೋದಕ್ಕೆ ಆರಂಭಿಸಿತು. And also on that field there was a turtles. ಆ ಒಂದು ನೆಲದಲ್ಲಿ ಆಮೆ ಕೂಡ ಇತ್ತು. Turtle. They know turtle. Yeah, turtles. Yes. So the turtles started running away from the fire. ಆಮೆ ಕೂಡ ಬೆಂಕಿಯಿಂದ ಓಡೋದಕ್ಕೆ ಆರಂಭಿಸಿತು. And the birds were flying. ಹಕ್ಕಿಗಳು ಹಾರ್ತಾ ಇತ್ತು. Running away from the fire. ಆ ಬೆಂಕಿಯಿಂದ ತಪ್ಪಿಸಿಕೊಳ್ಳದೆ ಕೊಡ್ತಿದೆ. Suddenly the birds saw the turtle. ಇದ್ದಕ್ಕಿದ್ದಾಗೆ ಹಕ್ಕಿಗಳು ಅಲ್ಲಿರುವ ಆಮೆಯನ್ನು ನೋಡಿದವು. So they say themselves, oh, the turtle is in trouble. ಹಕ್ಕಿಗಳು ಈ ಆಮೆ ಸಮಸ್ಯೆಯಲ್ಲಿದೆ. The turtle is going to burn on fire today. ಈಗ ಈ ಆಮೆ ಬೆಂಕಿಯಲ್ಲಿ ನಾಶವಾಗಲಿಕ್ಕಿದೆ. Let's do something to help the turtle. ಈ ಆಮೆಗೆ ಏನಾದರೂ ಮಾಡೋದಕ್ಕೆ ಸಹಾಯ ಮಾಡೋಣ. They say, okay, let's go to him to find out if he wants help or not. ಸರಿ, ಹೋಗಿ ಆತನ ಬಳಿಯೇ ಹೋಗಿ ಸಹಾಯ ಬೇಕಾ ಇಲ್ವಾ ಎಂಬುದಾಗಿ ತಿಳ್ಕೊಳ್ಳೋಣ. And the bird flew to the turtle. ಆ ಹಕ್ಕಿಗಳು ನೇರವಾಗಿ ಆಮೆ ಬಳಿ ಬಂದವು. And they said to the turtle, ಆಮೆ, the fire is coming so fast. ಬೆಂಕಿ ಬಹಳ ವೇಗವಾಗಿ ಬರ್ತಾ ಇದೆ. Your speed and the speed of fire is not going. ನಿನ್ನ ವೇಗ ಬೆಂಕಿಯ ವೇಗ ಅದು ಯಾವುದಕ್ಕೂ ಸರಿ ಹೊಂದುವುದಿಲ್ಲ. And we can help you. ನಾವು ನಿನಗೆ ಸಹಾಯ ಮಾಡಬಹುದು. Do you want to help? ನಿನಗೆ ಸಹಾಯ ಬೇಕಾ? He said, please, I want to help. ಹೌದು, ನನಗೆ ಸಹಾಯ ಬೇಕು. It's okay. This is the deal. ಆದರೆ ವ್ಯವಹಾರ ಇದು. We're going to bring the stick to you. We're ನಾವು going to bring ಹಾರುತ್ತಾ ಕೋಲನ್ನು ತರ್ತೇವೆ. So when we bring the stick to you, ನಾವು ಹಾರುತ್ತಾ ಕೋಲ್ ತರುವಾಗ you have to bite the stick. ನೀನು ಆ ಒಂದು ಕೋಲನ್ನು ಕಚ್ಚಬೇಕು. Me and my friend, we will fly you out of the field. ನಾನು ಮತ್ತು ನನ್ನ ಸ್ನೇಹಿತರಿಬ್ಬರು ಸೇರಿ ಈ ಒಂದು ಹೊಲದಿಂದ ನಿಮ್ಮನ್ನು ತೆಗೆದುಕೊಂಡು ಹೋಗ್ತೇವೆ. The turtle agreed. ಆಮೆ ಒಪ್ಪಿಕೊಳ್ತು. So the birds brought a stick. ಹಕ್ಕಿ ಕೋಲನ್ನು ತಂದಿತು. And then they brought to the turtle. ಅದು ಆಮೆ ಬಳಿ ತಂತು. The turtle bited the stick. ಆಮೆ ಆ ಕೋಲನ್ನು ಕಚ್ಚಿತು. Grabbed the stick. ಆ ಕೋಲನ್ನು ಹಿಡ್ಕೊಂತು. And the birds started flying the turtle. ಹಕ್ಕಿ ಈಗ ಆಮೆಯೊಂದಿಗೆ ಹಾರೋದಕ್ಕೆ ಆರಂಭಿಸಿತು. When the turtle was up higher, ಆ ಆಮೆ ಆ ಗಾಳಿಯಲ್ಲಿ ಮೇಲಕ್ಕಿರುವಾಗ, and the turtle started seeing the view that she didn't see it before. ಇದುವರೆಗೂ ನೋಡದೇ ಇರುವಂತ ನೋಟವನ್ನು, ದೃಶ್ಯವನ್ನು ಈಗ ಆಮೆ ನೋಡೋದಕ್ಕೆ It is ಆರಂಭಿಸಿತು. always good when you obey the help to see the view. ನೀವು ಬೇರೆಯವರ ಸಹಾಯ ತೆಗೆದುಕೊಂಡಾಗ ನಿಮಗೆ ನೋಟ ಬಹಳ ಸುಂದರವಾಗಿರ್ತದೆ. The turtle was seeing the flowers that the turtle didn't see it before. ಇದುವರೆಗೆ ನೋಡದೇ ಇರುವಂತಹ ಹೂಗಳನ್ನು ಆಮೆ ನೋಡೋದಕ್ಕೆ ಆರಂಭಿಸಿತು. Turtle was so happy. ಆಮೆಗೆ ಬಹಳ ಸಂತೋಷ, Well satisfied. ಬಹಳ ತೃಪ್ತಿಯಾಯಿತು. But suddenly the monkeys on that tree, ಆದರೆ ಇದಕ್ಕಿದ್ದಾಗ ಅಲ್ಲಿ ಮರದಲ್ಲಿದ್ದಂತ ಕೋತಿಗಳು, and they were talking, look, the turtle is flying, look, the turtle is flying. ನೋಡು ಆಮೆ ಆಡ್ತಾ ಇದೆ, ನೋಡು ಆಮೆ ಆಡ್ತಾ ಇದೆ. And on another tree also the monkeys were talking. ಇನ್ನೊಂದು ಮರದಲ್ಲಿ ಕೂಡ ಕೋತಿಗಳು ಮಾತನಾಡ್ತಿದೆ. Look, the turtle is flying, look, the turtle is flying. ಆಮೆ ಆಡ್ತಾ ಇದೆ, ಆಮೆ ಆಡ್ತಾ ಇದೆ. And they were asking one another, turtle, when did you start flying? ಅವರು ಒಂದು ಕೋತಿ ಇನ್ನೊಂದು ಕೋತಿ ನೋಡಿ, ಆಮೆ ನೋಡಿ, ಆಮೆ ನೀನು ಯಾವಾಗಿಂದ ಆರೋದಕ್ಕೆ ಆರಂಭಿಸಿದೆ? And turtle, by enjoying the view, ಆಮೆ ಆ ನೋಟ ನೋಡಿ ರಮಣಿಸುತ್ತಾ, the turtle thought is flying in her own strength. ಆಮೆ ನೆನೆಸಿತು ತನ್ನ ಸ್ವಂತ ಶಕ್ತಿಯಲ್ಲಿ ಹಾರ್ತಾ ಇದ್ದೇನೆ ಎಂಬುದಾಗಿ ಹೇಳಿ, wanted to answer the crowds. ಆ ಒಂದು ಅಲ್ಲಿರುವ ಸಮೂಹಕ್ಕೆ ಉತ್ತರಿಸುವುದಕ್ಕೆ ಪ್ರಯತ್ನಿಸಿತು. And he wanted to say ಅನ್ನೋದಕ್ಕೆ ಆರಂಭಿಸಿತು. He just say a word without finishing the sentence. ಆ ಪದವನ್ನು, ಆ ವಾಕ್ಯವನ್ನು ಮುಗಿಸದೆ ಬಾಯಿ ತೆರೆಯಿತು ಎಂಬುದಾಗಿ.
The turtle was going down, he missed the flight. ಈಗ ಆ ಆಮೆ ಆ ಹಾರಾಟವನ್ನು ತಪ್ಪಿಸಿ ನೆಲಕ್ಕೆ ಬೀಳೋದಕ್ಕೆ ಆರಂಭಿಸಿತು. So in this world that we are living, ನಾವು ಜೀವಿಸಿರುವ ಈ ಲೋಕದಲ್ಲಿ there is a lot of people chatting. ಬಹಳಷ್ಟು ಜನರು ಮಾತನಾಡ್ತಾ ಇದ್ದಾರೆ. If you want to go further and far, ನೀನು ಬಹಳ ದೂರದಲ್ಲಿ ಬಹಳ ದೀರ್ಘಕಾಲಕ್ಕೆ ಹೋಗಬೇಕೆನ್ನೋದಾದ್ರೆ stop listening to the chatters on the side. ಮಾತನಾಡುವ ನಿನ್ನ ಸುತ್ತಮುತ್ತಲಿರುವ ಜನರ ಮಾತುಗಳನ್ನು ಕೇಳುವುದನ್ನು ನಿಲ್ಲಿಸು. You will miss your ride when you listen to the chatters. ನೀನು ಬೇರೆಯವರ ಮಾತನ್ನು ಕೇಳಿಸಿಕೊಳ್ಳುವಾಗ ನೀನು ಹೋಗಬೇಕಾದ ಪ್ರಯಾಣವನ್ನು ದೂರವನ್ನು ನೀನು ತಪ್ಪಿಸಿಕೊಳ್ಳುತ್ತಿ. Grab the stick, enjoy the ride. ಕಡ್ಡಿಯನ್ನು ಭದ್ರವಾಗಿಟ್ಟುಕೋ, ನೋಟವನ್ನು ನೋಡಿ ರಮಣಿಸು. Let the Holy Spirit fly you higher. ಪವಿತ್ರಾತ್ಮನನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಲಿ. That stick that we're talking about. ನಾವು ಮಾತನಾಡ್ತಿರುವ ಕೋಲು. In Exodus 15 you find the stick there. ವಿಮೋಚನ ಕಾಂಡ 15ರಲ್ಲಿ ಆ ಕೋಲನ್ನು ನೀವು ನೋಡ್ತೀರಿ. And when the children of Israel were so thirsty, ಇಸ್ರಾಯೇಲ್ ಜನರು ಅವರು ದಾಹವುಳ್ಳವರಾಗಿದ್ದಾಗ they were crying. ಅವರಲ್ಲಿ ಕೂಗುವುದಕ್ಕೆ ಆರಂಭಿಸಿದರು. God provided. God said to Moses, ದೇವರು ಮೋಶೆಗೆ ಹೇಳಿದನು, I will show you the stick and this stick will transform the water. ನಾನು ನಿನಗೊಂದು ಕೋಲನ್ನು ತೋರಿಸ್ತೇನೆ, ಆ ಕೋಲು ನೀರನ್ನು ರೂಪಾಂತರಗೊಳಿಸುತ್ತದೆ. From bitter to sweeter. ಕಹಿಯಿಂದ ಸಿಹಿಗೆ. The stick that transforms things. ಆ ಒಂದು ಕಹಿಯನ್ನು ರೂಪಾಂತರಗೊಳಿಸುವ It is ಕೋಲು. a living stick. ಅದು ಜೀವವುಳ್ಳ ಕೋಲು. It's Jesus. ಅದು ಯೇಸು. Jesus is the living stick. ಯೇಸು ಜೀವವುಳ್ಳ ಕೋಲು. Grab him ಆತನನ್ನು ಗಟ್ಟಿಯಾಗಿ and ಹಿಡಿದುಕೊಳ್ಳಿ enjoy the ride. ಮತ್ತು ಆ ಪ್ರಯಾಣವನ್ನು ಆನಂದಿಸಿ. No matter what they will say, ಅವರು ಏನು ಹೇಳಿದ್ರು ಚಿಂತೆ ಇಲ್ಲ. no matter what they will judge, ಅವ್ರು ಏನು ನ್ಯಾಯ ತೀರಿಸ್ತಾರೋ ಚಿಂತೆ ಇಲ್ಲ. grab the stick and enjoy the ride. ಕೋಲನ್ನು ಗಟ್ಟಿಯಾಗಿ ಇಟ್ಕೊಳ್ರಿ, ನೋಟವನ್ನು ಆನಂದಿಸಿ. Are you having a good time? ಸಂತೋಷವಾಗಿದ್ದೀರಾ? Hallelujah. ಹಲ್ಲೆಲೂಯಾ. Hallelujah. I was born in the jungle. ನಾನು ಅರಣ್ಯದಲ್ಲಿ ಹುಟ್ಟಿದವನು, There in the village, ಹಳ್ಳಿಯಲ್ಲಿದ್ದವನು, sleeping on the mat. ನೆಲ ಚಾಪೆಯಲ್ಲಿ ಮಲಗ್ತಿದ್ದವನು. And because we've been sleeping too much on that place, ನಾವು ಆ ಸ್ಥಳದಲ್ಲಿ ಬಹಳ ಕಾಲ ನಿದ್ರಿಸ್ತಿದ್ದರಿಂದ the worms were coming from the ground entering the skin. ಆ ಒಂದು ಹುಳುಗಳು ಮಣ್ಣಿನಿಂದ ಬಂದು ನಮ್ಮ ಚರ್ಮವನ್ನು ಹೋಗ್ತಾ ಇದ್ದವು. When I woke up early in the morning, ನಾನು ಬೆಳಿಗ್ಗೆ ಏಳುವಾಗ you have to squeeze your skin to remove the worms. ಆ ಹುಳುಗಳನ್ನು ತೆಗೆಯೋದಕ್ಕಾಗಿ ನೀವು ಹಾಗೆ ಕಿವುಚಬೇಕಾಗಿತ್ತು ನಿಮ್ಮ ಶರೀರವನ್ನು. You squeeze, you press, the worms comes out of your body. ಆ ಕಿವುಚಿ ಅದುಮುವಾಗ ಆ ಹುಳುಗಳು ನಿಮ್ಮ ದೇಹದಿಂದ ಹೊರಗಡೆ ಬರ್ತಿತ್ತು. And maybe sometimes babies quite who feel the plate. ಕೆಲವು ಸಮಯದಲ್ಲಿ ರಕ್ತವು ಕೂಡ ಬರ್ತಿತ್ತು. Worms all around. ಯಾಕೆಂದ್ರೆ ಹುಳುಗಳು ಎಲ್ಲಾ ಕಡೆ ಇರ್ತಿತ್ತು. And I was still alive. ಆದರೂ ನಾನು ಇನ್ನೂ ಜೀವಂತವಾಗಿರ್ತಿದ್ದೆ. The worms in the jungle. ಆ ಒಂದು ಕಾಡಿನಲ್ಲಿರುವಂತಹ ಹುಳುಗಳು. But when the voice came, ಅದರ ಸ್ವರ ಬಂದಾಗ, and when I obeyed the voice, ನಾನು ಸ್ವರಕ್ಕೆ ವಿಧೇಯನಾದಾಗ, since that time ಆ ಸಮಯದಿಂದ until today, ಇಲ್ಲಿಯವರೆಗೂ there is no worms that comes to my body ನನ್ನ anymore. ದೇಹಕ್ಕೆ ಯಾವ ಹುಳುಗಳು ಕೂಡ ಬರಲಿಲ್ಲ. Jesus had helped me. ಯೇಸು ನನಗೆ ಸಹಾಯ ಮಾಡಿದನು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Jesus. He indeed, he is amazing. ಆತನು ಅತಿಶಯವಾದವನು. He ಆತನ took me from the jungle. ನನ್ನನ್ನು ಕಾಡಿನಿಂದ ತೆಗೆದು Today I've been almost about I don't know how many countries. ಎಷ್ಟು ದೇಶಗಳಿಗೆ ಹೋಗಿದ್ದೆ ನನಗೆ ಗೊತ್ತಿಲ್ಲ. From Australia, Japan, South Korea, ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ, Russia, China, ರಷ್ಯಾ, ಚೈನಾ, all the countries in Europe, ಯುರೋಪಿನ ಅನೇಕ ದೇಶಗಳಿಗೂ, ಎಲ್ಲ ದೇಶಗಳಿಗೂ, all the states in America, ಅಮೆರಿಕದ ಎಲ್ಲ ರಾಷ್ಟ್ರಗಳಿಗೂ, and Canada, ಕೆನಡಾ, South America, ಸೌತ್ ಅಮೆರಿಕ, everywhere sharing the word of God ಎಲ್ಲ ಕಡೆಗಳು ದೇವರ ವಾಕ್ಯವನ್ನು ಹಂಚುತ್ತಾ, to the children of God. ದೇವರ ಮಕ್ಕಳಿಗೆ ಹೇಳುತ್ತಾ, From the jungle, ಕಾಡಿನಿಂದ English, I didn't learn to speak English. ಆಂಗ್ಲವನ್ನು ನಾನು ಮಾತನಾಡೋದಕ್ಕೆ ಕಲಿತವನಲ್ಲ. It was one day I went to interview for Bible school. ಒಂದು ದಿನ ನಾನು ಬೈಬಲ್ ಸ್ಕೂಲ್ನ ಒಂದು ಇಂಟರ್ವ್ಯೂಗಾಗಿ ಹೋದೆ. As I was sitting there, ನಾನು ಅಲ್ಲಿ ಕುಳಿತಿರುವಾಗ a reverend once Fancy Beast was giving me interview. ಅಲ್ಲಿರುವಂತ ರೆವರೆಂಡ್ ನನಗೆ ಒಂದು ಸಂದರ್ಶನ ಕೊಡ್ತಿದ್ರು. Suddenly I started speaking English. ಇದ್ದಕ್ಕಿದ್ದಾಗೆ ನಾನು ಆಂಗ್ಲದಲ್ಲಿ ಮಾತಾಡೋದಕ್ಕೆ I ಆರಂಭಿಸಿದೆ. didn't know that I was speaking English. ನನಗೆ ಗೊತ್ತಿಲ್ಲ ನಾನು ಇಂಗ್ಲಿಷ್ ಮಾತಾಡ್ತಿದ್ದೇನೆ ಎಂಬುದಾಗಿ. I thought I was speaking one of the languages. ನಾನು ಯಾವುದೋ ಒಂದು ಭಾಷೆ ಮಾತಾಡ್ತಿದ್ದೇನೆ ಎಂಬುದಾಗಿ ಅನಿಸಿದೆ. And it was wonderful and nice. ಅದು ಸುಂದರವಾಗಿತ್ತು, ಅದ್ಭುತವಾಗಿತ್ತು. The Reverend Fancy Beast said, "Yeah, no, we can take you to our Bible school." ಆಗ ರೆವರೆಂಡ್ ಹೇಳಿದ, ಹೌದು ನಾವು ನಿಮ್ಮನ್ನು ಈ ಒಂದು ಬೈಬಲ್ ಶಾಲೆಗೆ ತೆಗೆದುಕೊಳ್ತೇವೆ ಎಂಬುದಾಗಿ. I was
taken to the Bible school ನಾನು ಬೈಬಲ್ ಶಾಲೆಗೆ because of the graces of God. ಕರ್ತನ ಕೃಪೆಯ ನಿಮಿತ್ತ. And this grace, I'm still enjoying it. ಆ ಕೃಪೆಯನ್ನು ಇನ್ನೂ ನಾನು ಆನಂದಿಸ್ತಿದ್ದೇನೆ. And it's wonderful. ಆತನು ಅತಿಶಯವಾದವನು. It's good, it's great. ಆತನು ಒಳ್ಳೆಯವನು, ಮಹಾನಾಗಿದ್ದಾನೆ. Hallelujah. 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 Thank you so much, Pastor Johnson. ಪಾಸ್ಟರ್ ಜಾನ್ಸನ್ ಅವರೇ, ನಿಮಗೆ ವಂದನೆ. You spoke deeply today ಇವತ್ತು ಬಹಳ ಆಳವಾಗಿ ನೀವು in an ಮಾತನಾಡಿದ್ರಿ, amazing way. ಅತಿಶಯವಾದ I ರೀತಿ. always enjoy the elders of the land when they share the word of God this way. ಈ ರೀತಿಯಾಗಿ ದೇವರ ವಾಕ್ಯನ ಹಂಚುವಾಗ ನಾನು ಯಾವಾಗಲೂ ಅದನ್ನು ಆನಂದಿಸ್ತೇನೆ. Thank you so much. ವಂದನೆಗಳು. And thank you for Pastor Sunil also. ಪಾಸ್ಟರ್ ಸುನೀಲ್ ಅವರಿಗೆ ವಂದನೆ. Hallelujah. 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 So as I came on Wednesday, ನಾನು ಬುಧವಾರ ಬಂದಾಗ enjoying what Pastor Sunil is doing, ಪಾಸ್ಟರ್ ಸುನೀಲ್ ಅವರು ಮಾಡ್ತಿರೋದನ್ನ ನಾನು ನೋಡಿ to ಆನಂದಿಸ್ತಿದ್ದೆ. see whatever is happening there, ಅಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ನೋಡುವುದಕ್ಕೆ God is doing amazing thing. ಅವ್ರು ಮಾಡ್ತಿರೋದು ಅತಿಶಯವಾದದ್ದು. I was just crying and just to see the children, to see the inmate, I was just crying. ಅಲ್ಲಿರುವ ಮಕ್ಕಳನ್ನು, ಅಲ್ಲಿರುವಂತವರನ್ನು ನೋಡುವಾಗ ನಾನು ಅಳ್ತಾ ಇದ್ದೆ. And say the Christianity supposed to, the children of God supposed to live this way. ಕ್ರೈಸ್ತರು ಈ ರೀತಿಯಾಗಿ ಜೀವಿಸಬೇಕಾಗಿತ್ತು. It is supposed for us to help one another. ನಾವು ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡುವರಾಗಿರಬೇಕು. And to see the people being helped in that way. ಆ ರೀತಿಯಾಗಿ ಜನರಿಗೆ ಸಹಾಯ ದೊರಕುವಂತದ್ದಾಗಿರಬೇಕು. It has been an amazing way to see that. ಆ ರೀತಿಯಾಗಿ ನೋಡುವುದು ನಿಜವಾಗ್ಲೂ ಅದ್ಭುತವಾಗಿತ್ತು. And with his wife, they are always smiling people. ಅವರ ಪತ್ನಿಯೊಂದಿಗೆ ಅವರು ಯಾವಾಗಲೂ ನಗುವವರು. It is hard to see the smiling pastor in these days. ಈ ದಿನಗಳಲ್ಲಿ ನಗುಮುಖದಲ್ಲಿರುವ ಸಭಾಪಾಲಕರು ನೋಡೋದು ಬಹಳ ಕಷ್ಟ. But we've been laughing and having fun time. ಅದು ನಾವು ನಗುತ್ತಾ ಹಾಸ್ಯ ಮಾಡ್ತಾ ಇದ್ದೆವು. Yesterday we've been laughing and seeing one fun time. ನಿನ್ನೆ ದಿನದಲ್ಲಿ ಕೂಡ ನಗುತ್ತಾ ನಾವು ಸಮಯವನ್ನು I ಕಳೆದೆವು. was looking to see when he's going to be angry. When he's going to be angry. ನಾನು ಯಾವಾಗ ಅವರು ಕೋಪವಾಗಿರ್ತಾರೆ ಅಂತ ಎದುರು ನೋಡ್ತಾ ಇದ್ದೆ. But he never been angry. Just smile and smile and smile. ಆದ್ರೆ ಅವರು ಯಾವತ್ತೂ ಕೋಪಿಸಿಕೊಳ್ಳೇ ಇಲ್ಲ, ನಗುತ್ತಲೇ ಇದ್ರು. Hallelujah. Hallelujah. Thank you so much, Jesus. We are serving such a good God. ನಾವು ಒಳ್ಳೆ ದೇವರ ಸೇವೆ ಮಾಡ್ತಿದ್ದೇವೆ. Hallelujah. 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 Do we have are we having a good time? And what about this time? Because most of Christians, especially in Africa, ಬಹಳಷ್ಟು ಕ್ರೈಸ್ತರು ವಿಶೇಷವಾಗಿ ಆಫ್ರಿಕಾದಲ್ಲಿ they sleep in church. ಅವರು ಸಭೆಯಲ್ಲಿ ನಿದ್ರಿಸ್ತಾರೆ. Because at home at night they never sleep. ಯಾಕಂದ್ರೆ ಮನೆಯಲ್ಲಂತೂ ರಾತ್ರಿ ನಿದ್ದೆ ಬರುವುದಿಲ್ಲ. Because in church they feel so much comfortable. ಸಭೆಯಲ್ಲಿ ಎಲ್ಲ ಆರಾಮವಾಗಿರ್ತದೆ. And hallelujah, Jesus. We are serving such a good God. ನಾವು ಒಳ್ಳೆ ದೇವರ ಸೇವೆ ಮಾಡ್ತಿದ್ದೇವೆ. Hallelujah. Hallelujah. And another day, ಇನ್ನೊಂದು ದಿನ I'm here just to share the testimony of what Jesus is doing. ಯೇಸು ಏನು ಮಾಡ್ತಾ ಇದ್ದಾರೆ ಅನ್ನೋದರ ಸಾಕ್ಷಿನ ಹೇಳೋದಕ್ಕಾಗಿ ನಾನು He's ನಿಂತಿದ್ದೇನೆ. doing amazing thing. ಆತನು ಅತಿಶಯವಾದ ಕಾರ್ಯವನ್ನು ಮಾಡ್ತಿದ್ದಾನೆ. Hallelujah. 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 Thank you, Jesus. We will make it official soon. ಅತಿ ಶೀಘ್ರದಲ್ಲಿ ಅಧಿಕೃತವಾಗಿ ಮಾಡೋಣ. We will read the scripture if you want. ಬೇಕಾಗಿದ್ದಾದ್ರೆ ವಾಕ್ಯವನ್ನು ಓದಿ. We will read the Bible if you want. ನಿಮಗೆ ಬೇಕಾದ್ರೆ ಬೈಬಲ್ನ ವಾಕ್ಯ ಓದೋಣ. But I'm here to share what he is doing. ಆದ್ರೆ ಆತನು ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಹೇಳುವುದಕ್ಕಾಗಿ ನಾನು ಇಲ್ಲಿ ನಿಂತಿದ್ದೇನೆ. Because I didn't know him. ಯಾಕೆಂದ್ರೆ ನಾನು ಆತನನ್ನು ತಿಳಿದವನಾಗಿರ್ಲಿಲ್ಲ. I didn't know, not even a little bit. ಒಂದು ಸ್ವಲ್ಪ ಕೂಡ ಕಿಂಚಿತ್ತು ಕೂಡ ಆತನ ಬಗ್ಗೆ ಗೊತ್ತಿರಲಿಲ್ಲ. He called me before I knew of him. ನಾನು ಆತನನ್ನು ತಿಳುಕೊಳ್ಳುವುದಕ್ಕೆ ಮೊದಲೇ ಆತ ನನ್ನನ್ನು ಕರೆದನು. Hallelujah. Hallelujah. Another day I was in one of the village. ಮತ್ತೊಂದು ದಿನ ನಾನೊಂದು ಹಳ್ಳಿಯಲ್ಲಿದ್ದೆ. In South Africa, a village called Komati Dry. ಕೊಮಾಟಿ ಡ್ರೈ ಎಂಬುದಾಗಿ ಹೇಳುವ ಸೌತ್ ಆಫ್ರಿಕಾದ ಹಳ್ಳಿಯಲ್ಲಿದ್ದೆ. Me and my friend George, we were doing crusades. ನಾನು ಮತ್ತೆ ನನ್ನ ಸ್ನೇಹಿತ ಜಾರ್ಜ್ ಇಬ್ಬರು ನಾವು ಕ್ರೂಸೇಡ್ ಮಾಡ್ತಿದ್ದೇವೆ. Some of the healing meetings. ಕೆಲವು ಸ್ವಸ್ಥತಾ ಕೂಟಗಳು. We were singing with a costume. Wah 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 wah. ನಾವು ಕೆಲವು ಅಕಾಸ್ಟಿಕ್ ಇಟ್ಕೊಂಡು ವಾವ್ ವಾವ್ ಎಂಬುದಾಗಿ ಆಡ್ತಾ ಇದ್ದೆವು. And suddenly next to our community hall somebody died. ಇದ್ದಕ್ಕಿದ್ದ ಹಾಗೆ ನಮ್ಮ ಸಮುದಾಯದಲ್ಲಿ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಸತ್ತು ಹೋದನು. So the Nduna came. ಅಲ್ಲಿ ವ್ಯಕ್ತಿ ಬಂದರು. And when the Nduna came, said, ಅವರು ಬಂದು ಈ ರೀತಿಯಾಗಿ ಹೇಳಿದರು,
and say you have to stop your healing meetings ನೀವು ನಡೆಸಿರೋ ಕೂಟವನ್ನು ನಿಲ್ಲಿಸಬೇಕು. because at a hall next to where you are doing your meeting someone died ನೀವು yesterday. ಕೂಟ ನಡೆಸ್ತಿರೋ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನೆನೆ ಸತ್ತು ಹೋಗಿದ್ದಾರೆ. Because of that you stop the meetings. ಅದರ ನಿಮಿತ್ತ ನೀವು ಕೂಟ ನಿಲ್ಲಿಸಬೇಕು. We will call you back. You will come back later. ನಾವು ನಿಮ್ಮನ್ನು ಹಿಂದಿರುಗಿ ಕರೀತೇವೆ, ಮತ್ತೆ ನೀವು ಬನ್ನಿ. But not this week. ಆದರೆ ಈ ವಾರ ಇಲ್ಲ. You can't sing and dance while other people are mourning on another side. ಇನ್ನೊಂದು ಕಡೆ ಜನರು ಗೋಳಾಡ್ತಿರುವಾಗ, ದುಃಖದಲ್ಲಿರುವಾಗ ನೀವು ಇಲ್ಲಿ ಹಾಡುತ್ತಾ ಕುಣಿಯುವುದಕ್ಕೆ ಸಾಧ್ಯವಿಲ್ಲ. I said to the chief, ನಾನು ಅಲ್ಲಿರುವ ಮುಖ್ಯಸ್ಥರಿಗೆ ಹೇಳಿದೆ, Chief, can I go there to pay my condolence to the people? ಮುಖ್ಯಸ್ಥರೇ, ನಾನು ಹೋಗಿ ನನ್ನ ಸಂತಾಪವನ್ನು ಸೂಚಿಸಬಹುದಾ? And the chief agreed. Okay, yes, let's go there. ಅಲ್ಲಿರುವ ಮುಖ್ಯಸ್ಥರು ಸರಿ ಹೋಗೋಣ ಎಂಬುದಾಗಿ. So I was walking with the chief. ನಾನು ಅಲ್ಲಿ ಆ ಮುಖ್ಯಸ್ಥನ ಜೊತೆ ನಡೆದೆ. This time I don't have any idea ಈ ಸಮಯದಲ್ಲಿ ನನಗೆ ಯಾವ ಆಲೋಚನೆ what was going to happen. ಏನಾಗ್ತದೆ ಎಂಬುದಾಗಿ ಗೊತ್ತಿಲ್ಲ. So we arrived there. ನಾವಲ್ಲಿ ಹೋದೆವು. We enter into the house. ನಾವು ಅವರ ಮನೆಯನ್ನು ಪ್ರವೇಶಿಸಿದೆವು. It was a girl of 6 years old. ಅದು 6 ವರ್ಷದ ಒಂದು ಚಿಕ್ಕ ಮಗಳು. She was wrapped ಆಕೆಯನ್ನು ಸುತ್ತಿದ್ದಾರೆ in the grave cloth. ಆ ಒಂದು ಸಮಾಧಿಯಲ್ಲಿ ಇಡಲ್ಪಡುವಂತ ವಸ್ತ್ರದಲ್ಲಿ. And 6 ladies were sitting. 6 ಸ್ತ್ರೀಯರು ಕುಳಿತಿದ್ದಾರೆ. And the chief introduced me to the ladies. ಆ ಮುಖ್ಯಸ್ಥನು ಅಲ್ಲಿರುವ ಸ್ತ್ರೀಯರಿಗೆ ನನ್ನ ಪರಿಚಯ ಮಾಡಿದನು. And the chief went to his house. ಆ ಮುಖ್ಯಸ್ಥನು ತನ್ನ ಮನೆಗೆ ಹೋದನು. I asked the lady if I can pray. ನಾನು ಆ ಸ್ತ್ರೀಯರಿಗೆ ಕೇಳಿದೆ, ನಾನು ಪ್ರಾರ್ಥಿಸಬಹುದಾ? I began to pray. ನಾನು ಪ್ರಾರ್ಥಿಸುವುದಕ್ಕೆ ಆರಂಭಿಸಿದೆ Because of their permission. ಅವರ ಅನುಮತಿಯ ನಿಮಿತ್ತ. As I was praying, ನಾನು ಪ್ರಾರ್ಥಿಸುತ್ತಿರುವಾಗ so the ladies fell asleep. ಆ ಎಲ್ಲ ಸ್ತ್ರೀಯರು ನಿದ್ರಿಸ್ಬಿಟ್ರು. I look around, all of them they are sleeping. ನಾನು ಎಲ್ಲ ಸುತ್ತಮುತ್ತ ನೋಡ್ತಿದ್ದೀನಿ, ಅವರೆಲ್ಲ I ನಿದ್ರಿಸ್ತಿದ್ದಾರೆ. walk close to the dead child. ನಾನು ಆ ಸತ್ತು ಹೋಗಿರುವ ಆ ಮಗುವಿನ ಹತ್ತಿರ ಹೋದೆ. And I couldn't touch the dead child if they were awake. If they were awake, I couldn't touch the child. ಆ ಮಗು ಎಚ್ಚರವಾಗಿರುವ ಹಾಗೆ ನಾನು ಆ ಮಗುವನ್ನು ಸ್ಪರ್ಶಿಸಿದೆ. But because they were sleeping, I went there and touched the child. ಅವರು ನಿದ್ರಿಸುತ್ತಿರುವ ನಿಮಿತ್ತ ನಾನು ಹೋಗಿ ಮಗುವನ್ನು ಮುಟ್ಟಿದೆ. I started unwrapping the child. ನಾನು ಮಗುವಿನ ಆ ಒಂದು ಸುತ್ತಿರುವಂತ ವಸ್ತ್ರ ತೆಗೆದು Unwrapping the child. ಆ ಮಗುವಿನ ಸುತ್ತಿರುವ ಬಟ್ಟೆಯನ್ನು ತೆಗೆದೆ. 6 ladies were snoring. 6 ಸ್ತ್ರೀಯರು ಗೊರಕೆ ಹೊಡೆಯುತ್ತಿದ್ದಾರೆ And sleeping. ನಿದ್ರೆ ಮಾಡ್ತಿದ್ದಾರೆ. So in those days, Jesus was telling the people to go out. ಆ ದಿನಗಳಲ್ಲಿ ಯೇಸು ಹೊರ ಹೋಗುವುದಕ್ಕೆ ಹೇಳ್ತಿದ್ರು. But I didn't have a strength to tell the ladies to go out. ಆದರೆ ನಾನು ಆ ಸ್ತ್ರೀಯರಿಗೆ ಹೊರ ಹೋಗುವುದಕ್ಕೆ ನನಗೆ ಧೈರ್ಯ ಇಲ್ಲ. Jesus said, no, I will put them out even there. ಆದರೆ ಯೇಸು ಏನು ಮಾಡಿದ, ಇವ್ರನ್ನ ಇಲ್ಲೇ ಅವರನ್ನು ಹೊರ ಹೋಗುವಂತೆ ಮಾಡ್ತಾನೆ ಎಂಬುದಾಗಿ ಯೇಸು ಮಾಡಿದನು. Jesus said, put them out even while they were sitting. ಅವರಲ್ಲಿ ಕುಳಿತಿರುವ ಹಾಗೆ ಹೊರ ಹೋಗುವಂತೆ ಯೇಸು ಮಾಡಿಬಿಟ್ಟನು. I'm unwrapping the girl. ಆ ಒಂದು ಮಗಳನ್ನು ಸುತ್ತಿರುವ ಬಟ್ಟೆಯಿಂದ ನಾನು The ಬಿಡಿಸಿದೆ. hand came out, ಕೈ ಹೊರ ಬಂತು. stiff and cold. ಅದು ತಣ್ಣಗಿದೆ, ಗಟ್ಟಿಯಾಗಿದೆ. I'm there, I'm praying. ನಾನು ಅಲ್ಲಿದ್ದು ಪ್ರಾರ್ಥಿಸ್ತಿದ್ದೇನೆ. And this time I don't know the name of the girl. ಈ ಸಮಯದಲ್ಲಿ ಆ ಮಗುವಿನ ಆ ಹುಡುಗಿಯ ಹೆಸರು ನನಗೆ ಗೊತ್ತಿಲ್ಲ. I couldn't call her. ಆಕೆಯನ್ನು ಕರೆಯುವುದಕ್ಕಾಗಲಿಲ್ಲ. I was just praying. ನಾನು ಪ್ರಾರ್ಥಿಸ್ತಿದ್ದೆ. Most of it in tongue also. ಬಹಳಷ್ಟು ವೇಳೆ ಅನ್ಯ ಭಾಷೆಯಲ್ಲಿ ಸಹ. I took my finger because the hand was so small. ಆ ಒಂದು ಕೈ ಚಿಕ್ಕದಿರುವುದರ ನಿಮಿತ್ತ ನನ್ನ ಬೆರಳನ್ನು ತೆಗೆದುಕೊಂಡೆ. I put in the little cold stiff finger hand. ಆ ಒಂದು ಗಟ್ಟಿಯಾಗಿರುವ ತಣ್ಣಗಿರುವ ಆ ಕೈಗಳಲ್ಲಿ ನನ್ನ ಬೆರಳನ್ನಿಟ್ಟೆ. While I was praying, ನಾನು ಪ್ರಾರ್ಥಿಸುತ್ತಿರುವಾಗ suddenly ಇದಕ್ಕಿದ್ದಾಗೆ our God that we worship ನಾವು is God of suddenly. ಆತನು ತಕ್ಷಣದ Is God ದೇವರಾಗಿದ್ದಾನೆ. of suddenly. ಆತನು ತಕ್ಷಣದ Is God ದೇವರಾಗಿದ್ದಾನೆ. of suddenly. ಆತನು ತಕ್ಷಣದ Is God ದೇವರಾಗಿದ್ದಾನೆ. of suddenly. ಆತನು ತಕ್ಷಣದ ದೇವರಾಗಿದ್ದಾನೆ. Hallelujah. ಹಲ್ಲೆಲೂಯಾ. She grabbed up my finger. ಆಕೆ ಇದ್ದಕ್ಕಿದ್ದಾಗೆ ನನ್ನ ಕೈಯನ್ನು ಹಾಗೆ ಜಿಗಿದಳು. I jumped, I went far away. ನಾನು ಹಾಗೆ ದೂರಕ್ಕೆ ಜಿಗಿದೆ. And she looked at me ಆಕೆ ನನ್ನ ನೋಡಿದ್ಲು. and said, I'm hungry. ಆಕೆ ನನಗೆ ಹಸಿವಾಗಿದೆ. I'm hungry. ನನಗೆ ಹಸಿವಾಗಿದೆ. The hunger is the sign of life. ಆ ಹಸಿವು ಜೀವದ ಒಂದು ಗುರುತಾಗಿದೆ. When the child is born, ಆ ಮಗು ಹುಟ್ಟಿದಾಗ if that child doesn't cry with the hunger, ಆ ಒಂದು ಮಗು ಹಸಿವಿನೊಂದಿಗೆ ಅಳದೆ ಹೋದ್ರೆ that child will not live. ಆ ಮಗು ಜೀವಿಸುವುದಿಲ್ಲ. When somebody rises from the dead, ಯಾರಾದರೂ ಸತ್ತವರಿಂದ ಹೇಳುವಾಗ always they speak of hunger. ಯಾವಾಗಲೂ ಅವರು ಹಸಿವಿನ ಬಗ್ಗೆ When the ಮಾತಾಡ್ತಾರೆ. church of Jesus Christ ಯೇಸು ಕ್ರಿಸ್ತನ ಸಭೆ is hungry for God, ದೇವರಿಗಾಗಿ that is the ಹಸಿವಿನವರಾಗಿರುವಾಗ sign of life. ಅದು ಜೀವದ It is ಗುರುತಾಗಿದೆ. the sign of life. ಅದು ಜೀವದ ಗುರುತಾಗಿದೆ. Hallelujah. ಹಲ್ಲೆಲೂಯಾ. Hallelujah. Hallelujah. I was looking around what I can give to that child. ನಾನು ಆ ಮಗುಗೆ ಏನು ಕೊಡಬಹುದು ಎಂಬುದಾಗಿ ಸುತ್ತಮುತ್ತ ನೋಡ್ತಿದ್ದೇನೆ. There was a bottle of Coca-Cola.
ಅಲ್ಲಿ ಒಂದು ಕೋಕಾ ಕೋಲಾ ಬಾಟ್ಲಿ ಇತ್ತು. I'm not advertising Coca-Cola today. ನಾನು ಇವತ್ತು ಕೋಕಾ ಕೋಲಾ ಜಾಹೀರಾತು ಕೊಡ್ತಾ ಇಲ್ಲ. I took the Coca-Cola, I opened that bottle ನಾನು ಕೋಕಾ ಕೋಲಾ ತೆಗೆದು ಬಾಟ್ಲಿ ತೆರೆದೆ. because the child is hungry. ಯಾಕೆಂದ್ರೆ ಮಗು ಹಸಿವಾಗಿದೆ. I put it into the glass. ಆ ಗ್ಲಾಸ್ಗೆ ಹಾಕಿದೆ. I give to the child. ನಾನು ಮಗುವಿಗೆ ಕೊಟ್ಟೆ. When I gave to the ನಾನು child, ಮಗುವಿಗೆ ಕೊಟ್ಟಾಗ the child was drinking the Coca-Cola. ಮಗು ಕೋಕಾ ಕೋಲಾ ಕುಡಿತಿತ್ತು. I look around. ನಾನು ಸುತ್ತಲೂ I ನೋಡ್ತಿದ್ದೆ. say to the mother, "Mother, wake up now." ಅಮ್ಮ ಎದ್ದೇಳು ಅಂತ ಹೇಳ್ತಾ ಇದ್ದೇನೆ. When the mother woke up, ಅಮ್ಮ ಎದ್ದಾಗ she screamed. She screamed, went out. ಎಂಬುದಾಗಿ ಕಿರ್ಚಾಡ್ತಾ ಹೊರಗೋದ್ಲು. Another lady screamed. ಇನ್ನೊಂದು ಸ್ತ್ರೀ Another lady screamed. ಇನ್ನೊಂದು ಸ್ತ್ರೀ ಅರಚಿದ್ರು. All the lady went out. ಎಲ್ಲ ಸ್ತ್ರೀಯರು ಹೊರಗೋದ್ರು. They were screaming outside. ಎಲ್ಲ ಹೊರಗಡೆ ಅರಚ್ತಾ ಇದ್ದಾರೆ. The chief of the area head ಆ ಒಂದು ಪ್ರಾಂತ್ಯದ ಮುಖ್ಯ ವ್ಯಕ್ತಿ ಬಂದನು. came running. ಆತನು ಓಡಿ When ಬಂದನು. he came in, ಆತನು ಬಂದಾಗ he saw a child is having a nice Coca-Cola. ಆ ಮಗು ಒಳ್ಳೆ ಕೋಕಾ ಕೋಲಾ ಕುಡಿತಿರೋದು ನೋಡಿದ. The chief went outside ಆ ಮುಖ್ಯ ವ್ಯಕ್ತಿ ಕೂಡ ಹೊರಹೋದ. and started waving his head. ಆತನು ತಲೆಯನ್ನು ಆಡಿಸಿ ಎಂಬುದಾಗಿ ಮಾಡೋದಕ್ಕೆ ಆರಂಭಿಸಿದ. So after he waved his head, ಆತನ ತಲೆಯನ್ನು he ಆಡಿಸಿದ came in ಮತ್ತೆ ಒಳಗೆ ಬಂದ. and said, "What happened?" ಆತನ ಕೇಳಿದ ಏನಾಯ್ತು? I said, "This is what Jesus can do. ಇದನ್ನು ಯೇಸು ಮಾಡಬಲ್ಲನು This is ಎಂಬುದಾಗಿ. what Jesus can do." ಇದನ್ನು ಯೇಸು ಮಾಡಬಲ್ಲನು. Hallelujah. 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 Thank you, Jesus. ವಂದನೆ ಯೇಸುವೆ. Hallelujah. Hallelujah. After that, I said, "Chief, can I continue with the healing meetings?" ನಾನು ಅದರ ನಂತರ ಅಲ್ಲಿರುವ ಮುಖ್ಯಸ್ಥರಿಗೆ ಕೇಳಿದೆ, ನಾನು ಕೂಟ ಮುಂದುವರಿಸಬಹುದಾ? The chief said, "You continue the meetings. ಅವನು ನೀವು ಖಂಡಿತ ಕೂಟ ಮುಂದುವರಿಸಿ. This week, next month. ಈ ವಾರ, ಮುಂದಿನ ವಾರ, ಮುಂದಿನ ತಿಂಗಳು Stay in this village the whole year. ಈ ಹಳ್ಳಿಯಲ್ಲಿ ಇಡೀ ವರ್ಷ You continue with the ನೀನು meetings." ಕೂಟವನ್ನು ಮುಂದುವರಿಸು. Hallelujah. 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 Thank you, Jesus. ವಂದನೆ ಯೇಸು. We are serving such a good God. ನಾವು ಅಂತ ಒಳ್ಳೆ ದೇವರನ್ನು When ಆರಾಧಿಸ್ತೇವೆ. we trust in Him, ನಾವು ಆತನಲ್ಲಿ ಭರವಸೆ He will ಇಡುವಾಗ not disappoint us. ಆತ ನಮ್ಮ ನಿರಾಶೆಗೊಳಿಸುವುದೇ ಇಲ್ಲ. Hallelujah. 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 Thank you, King. ವಂದನೆ ಅರಸನೆ. Thank you, Lord. ವಂದನೆ ಕರ್ತನೆ. And another miracles that is happening in Africa. ಇನ್ನೊಂದು ಅದ್ಭುತ ಆಫ್ರಿಕಾದಲ್ಲಿ ನಡೆದದ್ದು. It's something bizarre what God is doing. ಇದನ್ನು ದೇವರು ಮಾಡಿದಂಥದ್ದಾಗಿದೆ. Just few weeks ago, ಕೆಲವು ವಾರಗಳ ಹಿಂದೆ I went to the hospital, me and my wife. ನಾನು ನನ್ನ ಪತ್ನಿ ಆಸ್ಪತ್ರೆಗೆ ಹೋದೆವು. When we arrived there, ನಾವಲ್ಲಿ ಹೋದಾಗ we went for one lady from another town. ಇನ್ನೊಂದು ಪಟ್ಟಣದ ಬಂದ ಸ್ತ್ರೀ ಬಳಿ ಹೋದೆವು. She was very ill. ಅವಳು ಬಹಳ ಅಸ್ವಸ್ಥಳಾಗಿದ್ಲು. And when me and my wife praying for her, ನಾನು ನನ್ನ ಪತ್ನಿ ಆಕೆಗೆ ಪ್ರಾರ್ಥಿಸಿದಾಗ around the corner someone was dying. ಒಂದು ಮೂಲೆಯಲ್ಲಿ ಯಾರೊಬ್ಬರು ಸತ್ತೋದ್ರು. Another lady was dying on another corner. ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ಸ್ತ್ರೀ ಸಾಯ್ತಾ ಇದ್ದಾಳೆ. She was panicking. ಆಕೆ ಉಸಿರು ಮೇಲೆ ಕೆಳಗೆ ಮಾಡ್ತಿದ್ದಾಳೆ. And when we look, ನಾವು ನೋಡಿದಾಗ she breathed at last. ಆಕೆ ಕೊನೆ ಉಸಿರನ್ನು ಹೇಳಿದ್ಳು. I said, my wife run to call the nurses. ಆ ನರ್ಸ್ಗಳು ಬೇಕಾದ ಸಾಮಾನು ತೆಗೆದಕ್ಕೆ ಓಡಿದ್ರು. When I went there, ನಾನು ಅಲ್ಲಿ ಹೋದಾಗ she was not breathing anymore. ಆಕೆ ಇನ್ನೂ ಉಸಿರಾಡ್ತಾ ಇಲ್ಲ. I didn't pray. ನಾನು ಪ್ರಾರ್ಥಿಸಲಿಲ್ಲ. This is what I said. ಇದನ್ನೇ ನಾನು You are not going anywhere. You are not going anywhere. ನೀನು ಹೋಗ್ಲಿಕ್ಕಿಲ್ಲ ನೀನು. Come back. ಹಿಂದಿರುಗಿ ಬಾ, ಬೇಗ ಹಿಂದಿರುಗಿ ಬಾ. In the name of Jesus, come back. ಯೇಸು ನಾಮದಲ್ಲಿ ಹಿಂದಿರುಗಿ ಬಾ. 5 ನಿಮಿಷಗಳಾದ್ಮೇಲೆ She came back. ಹಿಂದಿರುಗಿ ಬಂದ್ಲು. Thank you, Jesus. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. Thank you, King. ವಂದನೆ ಅರಸನೆ. When she came back, ಆಕೆ ಹಿಂದಿರುಗಿ ಬಂದಾಗ I said to her, lady, ನಾನು ಆಕೆ ಹೇಳಿದೆ, ಸ್ತ್ರೀಯೇ, you are not going anywhere. ನೀನು ಎಲ್ಲಿಯೂ ಹೋಗ್ಲಿಕ್ಕಿಲ್ಲ. This body ಈ ದೇಹ will carry you wherever you go. ನೀನು ಹೋಗುವ ಎಲ್ಲಾ ಕಡೆ ನಿನ್ನನ್ನು ಹೊತ್ತುಕೊಂಡು ಹೋಗುವುದು. I command this body to carry you. ಈ ದೇಹ ನಿನ್ನನ್ನು ಹೊರುವಂತೆ ನಾನು ಆಜ್ಞಾಪಿಸುತ್ತೇನೆ. You are not going to leave this body. ನೀನು ಈ ದೇಹವನ್ನು ಬಿಡಲಿಕ್ಕಿಲ್ಲ. You stay in this body. ನೀನು ಈ ದೇಹದಲ್ಲಿ ಇರು. In the name of Jesus. ಯೇಸುವಿನ ನಾಮದಲ್ಲಿ. Thank you, Pastor. ಥ್ಯಾಂಕ್ ಯು. ವಂದನೆ ಪಾಸ್ಟರ್. Next day, ಮಾರನೇ ದಿನ I didn't go to the hospital. ನಾನು ಆಸ್ಪತ್ರೆಗೆ ಹೋಗ್ಲಿಲ್ಲ. My wife went there. ನನ್ನ ಪತ್ನಿ ಹೋದ್ರು. She was the one going around with my wife praying for the people. ಆಕೆ ನನ್ನ ಪತ್ನಿಯ ಜೊತೆ ಎಲ್ಲ ಕಡೆ ಹೋಗಿ ಜನರಿಗೆ ಪ್ರಾರ್ಥಿಸ್ತಿದ್ಲು. Completely in healthy. ಸಂಪೂರ್ಣವಾಗಿ ಆರೋಗ್ಯ. That is his work. That is ಅದು ಆತನ ವಾಕ್ಯ. Hallelujah. 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 Thank you, King. ವಂದನೆ ಅರಸನೇ. Thank you, Lord. ವಂದನೆ ಕರ್ತನೇ. Thank you, Father. ವಂದನೆ ತಂದೆಯೇ. Hallelujah. Hallelujah. The tsunami is here. ಆ ಸುನಾಮಿ ಇಲ್ಲಿದೆ. Tsunami of the glory of God. ದೇವರ ಮಹಿಮೆಯ Tsunami ಸುನಾಮಿ. of the glory of God. ದೇವರ ಮಹಿಮೆಯ The ಸುನಾಮಿ. tsunami of the glory of God. ದೇವರ ಮಹಿಮೆಯ ಸುನಾಮಿ. Hey, hey.
Thank you, Spirit of God. ವಂದನೆ ದೇವರಾತ್ಮ. Hallelujah. Hallelujah. Most of the stories ಬಹಳಷ್ಟು ಸಂಭವಗಳು that you see on internet, ನೀವು ಇಂಟರ್ನೆಟ್ ನೋಡುವಂತ ಸಂಗತಿಗಳು I didn't put them. ನಾನು ಅದನ್ನು ಹಾಕಲಿಲ್ಲ, Are the people that put those stories. ಆ ಜನರುಗಳೇ ಹಾಕಿದ್ದಾರೆ. Even recently there is a movie that they made called Holy Ghost Reborn. ಇತ್ತೀಚೆಗಂತೆ ಪವಿತ್ರಾತ್ಮನ ಚಲಿಸುವಿಕೆ ಎಂಬುದಾಗಿ ಒಂದು ಚಲನೆ ಉಂಟಾಯಿತು. And that move, the American team came to my house. ಆ ಅಮೆರಿಕದ ಒಂದು ತಂಡ ನನ್ನ ಮನೆಗೆ ಬಂದರು. And when they came to my house, ನನ್ನ ಮನೆಗೆ ಬಂದಾಗ they say we want to capture what the Holy Spirit is doing. ಪವಿತ್ರಾತ್ಮನ ಮಾಡ್ತಿರೋದನ್ನು ನಾವು ತೆಗೆದುಕೊಳ್ಳುವುದಕ್ಕೆ ಬಯಸ್ತೇವೆ. We say, of course, let's go for hunt. ನಾವೆಲ್ಲ ಸರಿ ಹೋಗೋಣ ಬೇಟೆಗೆ. And we were hunting for witch doctors. ನಾವಲ್ಲಿ ಮಂತ್ರಗಾರರ ಬೇಟೆಗೆ ಹೋದಾಗ, So we went on a hunt for the witch doctors. ನಾವಲ್ಲಿ ಮಂತ್ರಗಾರರನ್ನು ನೋಡುವುದಕ್ಕೆ ಹುಡುಕುತ್ತಾ ಹೋದೆವು. We went into the villages. ನಾವು ಹಳ್ಳಿಗಳಿಗೆ ಹೋದೆವು. Suddenly we found a lady. ಇದಕ್ಕಿದ್ದಕ್ಕೆ ನಾವು ಒಂದು ಸ್ತ್ರೀಯನ್ನು ನೋಡಿದೆವು. A lady that cannot see, a lady that cannot walk. ಆಕೆ ನೋಡುವುದಕ್ಕೆ ಸಾಧ್ಯವಿಲ್ಲ, ನಡೆಯುವುದಕ್ಕೆ ಸಾಧ್ಯವಿಲ್ಲ. But when we arrived there, ನಾವಲ್ಲಿ ಹೋದಾಗ and we began praying for this lady. ನಾವು ಆ ಸ್ತ್ರೀಗಾಗಿ ಪ್ರಾರ್ಥಿಸುವುದಕ್ಕೆ ಆರಂಭಿಸಿದೆವು. She is a witch doctor. ಆಕೆ ಮಾಟ ಮಂತ್ರ She ಮಾಡುವವಳು. cannot see. ಆಕೆ ನೋಡುವುದಕ್ಕೆ She ಸಾಧ್ಯವಿಲ್ಲ. cannot walk. ಆಕೆಯಿಂದ ನಡೆಯುವುದಕ್ಕೂ ಸಾಧ್ಯವಿಲ್ಲ. Suddenly God did a miracle to that lady. ತಕ್ಷಣ ದೇವರು ಆ ಒಂದು ಸ್ತ್ರೀಗೆ ಒಂದು ಅದ್ಭುತವನ್ನು ಮಾಡಿದರು. God healed that lady. ದೇವರು ಆ ಸ್ತ್ರೀಯನ್ನು ಗುಣಪಡಿಸಿದರು. She stood up. ಆಕೆ ಎದ್ದು ನಿಂತಳು. She eyes got opened. ಆಕೆ ಕಣ್ಣುಗಳು ತೆರೆಯಲ್ಪಟ್ಟಿತು. And she started dancing. ಆಕೆ ನಾಟ್ಯ ಮಾಡುವುದಕ್ಕೆ ಆರಂಭಿಸಿದಳು. That is what you can see on Holy Ghost Reborn. ಅದೇನೆ ಪವಿತ್ರಾತ್ಮನ ವರದಲ್ಲಿ ನೀವು ನೋಡಬಹುದು. Is a very true story. ಅದು ನಿಜವಾಗಿ ನಡೆದಂತ ಸಂಭವ. That happened right there. ಅದು ಅಲ್ಲಿಯೇ ನಡೆದಂತ ಘಟನೆ. Is God of Abraham. ಆತನು ಅಬ್ರಹಾಮನ That ದೇವರು. is doing a miracle. ಆತನು ಅದ್ಭುತವನ್ನು ಮಾಡುವ ಆತನು. Hallelujah. Hallelujah. Through the vessels of obedience. ವಿಧೇಯತ್ವ ಉಳ್ಳ ಪಾತ್ರಗಳ ಮೂಲಕ. Thank you, Lord. ವಂದನೆ ಕರ್ತನೆ. Thank you, Spirit of God. ವಂದನೆ ಪವಿತ್ರಾತ್ಮನೇ. Hallelujah. Hallelujah. Are you having a good time today? ಇವತ್ತು ಒಳ್ಳೆ ಸಮಯವನ್ನು ಕಳೆಯುತ್ತಿದ್ದೀರೋ? So let's make official. ಈಗ ಅಧಿಕೃತ ಮಾಡೋಣ. Let's make it official a little bit. ಸ್ವಲ್ಪ ಅಧಿಕೃತವಾಗಿ ಮಾಡೋಣ. One verse that I will read. ಒಂದು ವಾಕ್ಯ ನಿಮಗಾಗಿ ಓದ್ತೇನೆ. The pastor mentioned of this verse. ಇದು ವಾಕ್ಯ ನೋಡೋಣ. But I want just a stew of it. ಇದು ವಾಕ್ಯದ ಒಂದು ರುಜುವಾತಾಗಿದೆ. ಅದನ್ನು ನಾನು ಅದನ್ನು ಓದೋದಕ್ಕೆ ಬಯಸ್ತೇನೆ. In John chapter 11. ಯೋಹಾನ 11ನೇ ಅಧ್ಯಾಯದಲ್ಲಿ. I just want a stew of it. ಅದನ್ನು ನಾನು ಸ್ವಲ್ಪ ನೋಡುವುದಕ್ಕೆ Thank you, ಬಯಸ್ತೇನೆ. Spirit of God. ವಂದನೆ ಪವಿತ್ರಾತ್ಮ. Thank you, God. ವಂದನೆ ಕರ್ತನೆ. Two verses of Lazarus, or John chapter 11 verse 43 and verse 44. ಯೋಹಾನ 11ನೇ ಅಧ್ಯಾಯದ 43 ಮತ್ತು 44ನೇ ವಾಕ್ಯ. Hallelujah. Hallelujah. In verse 43 in English says, now when he had said these things, he cried with a loud voice, saying, Lazarus, come forth. 43ನೇ ವಾಕ್ಯ. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. In verse 44 which says, who had been died came out bound hand, foot, and with a grave cloth. 44ನೇ ವಾಕ್ಯ. ಸತ್ತಿದ್ದವನು ಹೊರಗೆ ಬಂದನು, ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು, ಅವನ ಮುಖವು ಕೈಪಾವಡದಿಂದ ಸುತ್ತಿತ್ತು. And his face wrapped with a cloth. ಅವನ ಮುಖವು ಕೈಪಾವಡದಿಂದ ಸುತ್ತಿತ್ತು. Jesus said to them, loose him and let him go. ಯೇಸು ಅವರಿಗೆ ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. Hallelujah. Hallelujah. Hallelujah, Jesus. Hallelujah. Thank you, Spirit of God. ವಂದನೆ ಪವಿತ್ರಾತ್ಮನೇ. I lack a few things on that, only two few scripture. ಆ ವಾಕ್ಯದ ಮೇಲೆ ಕೆಲವು ಸಂಗತಿಗಳನ್ನು ಹೇಳೋದಕ್ಕೆ ಬಯಸ್ತೇನೆ. Because of God that we worship. ನಾವು ಆರಾಧಿಸುವ ದೇವರ ನಿಮಿತ್ತ. He knows the future in the present time. ಈಗಿನ ಕಾಲದಲ್ಲಿ ಆತನು ಭವಿಷ್ಯವನ್ನು He is the ಬಲ್ಲವನಾಗಿದ್ದಾನೆ. one that holds the answer of our questions. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಆತನ ಬಳಿ ಉತ್ತರವಿದೆ. The questions of tomorrow has been answered 2000 years ago. ನಾಳಿನ ಪ್ರಶ್ನೆಗಳು 2000 ವರ್ಷಗಳ ಹಿಂದೆಯೇ ಉತ್ತರಿಸಲ್ಪಟ್ಟಿತು. He is revealer of mysteries hidden. ಆತನು ಅಡಗಿಸಲ್ಪಟ್ಟಿರುವ ರಹಸ್ಯಗಳನ್ನು ಪ್ರಕಟಿಸುವ He ಆತನಾಗಿದ್ದಾನೆ. is God that searches for people, is not the people searching for God. ಆತನು ಜನರನ್ನು ಹುಡುಕುವ ದೇವರಾಗಿದ್ದಾನೆ, ಜನರು ಆತನನ್ನು ಹುಡುಕುವವರಲ್ಲ. He walks forth, back and forth, searching for his chosen ones. ಆತನು ತಾನು ಆರಿಸಿಕೊಂಡವರಿಗಾಗಿ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. I didn't know that this very day I was coming to India. ನಾನು ಈ ದಿನದಲ್ಲಿ ಭಾರತ ದೇಶಕ್ಕೆ ಬರ್ತೇನೆ ಎಂಬುದಾಗಿ ನನಗೆ ತಿಳಿದಿರಲಿಲ್ಲ. I didn't even know little bit of it. ಅದರ ಕುರಿತಾಗಿ ಸ್ವಲ್ಪ ಕೂಡ ನನಗೆ ಗೊತ್ತಿರಲಿಲ್ಲ. I didn't think that I will come to India. ನಾನು ಭಾರತಕ್ಕೆ ಬರ್ತೇನೆ ಎಂಬುದಾಗಿ ನೆನೆಸಲಿಲ್ಲ. And
In January this year, ಈ ವರ್ಷ ಜನವರಿಯಲ್ಲಿ an unknown man came to me. ಒಬ್ಬ ನನಗೆ ತಿಳಿಯದ ಒಬ್ಬ ಮನುಷ್ಯ ನನ್ನ ಬಳಿ ಬಂದನು. I don't know this man. ಆ ಮನುಷ್ಯನ ಬಗ್ಗೆ ನನಗೆ ಗೊತ್ತಿಲ್ಲ. And I've never met this man. ಆ ವ್ಯಕ್ತಿಯನ್ನು ಇದುವರೆಗೂ ಎಂದಿಗೂ ನಾನು He ಸಂಧಿಸಿಲ್ಲ. walks to me ಆತ ನೇರವಾಗಿ ನನ್ನ ಬಳಿ ಬಂದ. and say, brother, ಅವನು ಹೇಳಿದ, ಸಹೋದರನೇ, I don't know you ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, and I don't know what you are doing, ನೀವೇನು ಮಾಡ್ತಿದ್ದೀರಿ ಗೊತ್ತಿಲ್ಲ. but the Lord told me ಆದರೆ ಕರ್ತನು ನನಗೆ ಹೇಳಿದನು, to give you this wallet. ಈ ಒಂದು ಪರ್ಸನ್ನು ನಿಮಗೆ ಕೊಡುವಂತೆ. That was in January. ಅದು ಜನವರಿ ತಿಂಗಳಲ್ಲಿ. The Lord told this man ಕರ್ತನು ಆ ಮನುಷ್ಯನಿಗೆ ಹೇಳಿದನು, to bring the wallet to me. ಆ ವಾಲೆಟ್ ಅನ್ನು ನನ್ನ ಬಳಿಗೆ ತರುವಂತೆ. And then I know that the Lord is going to send you to India. ದೇವರು ನಿಮ್ಮನ್ನು ಭಾರತ ದೇಶಕ್ಕೆ ಕಳಿಸ್ತಾನೆ ಎಂಬುದಾಗಿ ನನಗೆ ಗೊತ್ತು ಎಂಬುದಾಗಿ ಆ ವ್ಯಕ್ತಿ ಹೇಳಿದನು. And there he himself is going to manifest. ಆತನು ತನ್ನನ್ನು ತಾನಲ್ಲಿ ತೋರ್ಪಡಿಸಿಕೊಳ್ಳುವನು ಎಂಬುದಾಗಿ ಹೇಳಿದನು. You are going to meet men and women there. ನೀವು ಅಲ್ಲಿ ಪುರುಷರನ್ನು ಸ್ತ್ರೀಯನ್ನು ಸಂಧಿಸಲಿದ್ದೀರಿ ಎಂಬುದಾಗಿ ಹೇಳಿದನು. Take this wallet. ದಯವಿಟ್ಟು ಈ ವಾಲೆಟ್ ತೆಗೆದುಕೊಳ್ಳಿ. When I took the wallet, ವಾಲೆಟ್ ತೆಗೆದುಕೊಂಡಾಗ, when I opened the wallet, ನಾನು ವಾಲೆಟ್ ತೆರೆದಾಗ there was Indian currency money there. ಅದರಲ್ಲಿ ಭಾರತದ ಹಣ ಇತ್ತು. For me it was so strange. I said, oh, this man can give me the Indian currency. ನನಗೆ ಬಹಳ ವಿಚಿತ್ರ ಅನಿಸಿತು, ಏನು ಈ ಮನುಷ್ಯ ನನಗೆ ಭಾರತದ ಹಣ ಕೊಡುತ್ತಿದ್ದಾನೆ. I closed the wallet. ನಾನು ಆ ಒಂದು ವಾಲೆಟ್ ಅನ್ನು ಮುಚ್ಚಿದೆ. I put in my bag. ನನ್ನ ಬ್ಯಾಗ್ ನಲ್ಲಿ ಹಾಕಿದೆ. It was in January. ಅದು ಜನವರಿ ತಿಂಗಳಲ್ಲಿ. The day I got invitation to come to India, ಯಾವ ದಿನದಲ್ಲಿ ನನಗೆ ಭಾರತಕ್ಕೆ ಬರೋದಕ್ಕೆ ನನಗೆ ಆಹ್ವಾನ ಸಿಕ್ಕಿತು, the memory came to me again. ಕೂಡಲೇ ನನಗೆ ಆ ಜ್ಞಾಪಕ I ನೆನಪು said, ಬಂತು. this is from God. ನಾನು ಹೇಳಿದೆ, ಇದು ದೇವರಿಂದಲೇ, This is from God. ಇದು ದೇವರಿಂದಲೇ. Because I don't know that I will go to India. ಯಾಕಂದ್ರೆ ನನಗೆ ಗೊತ್ತಿಲ್ಲ ನಾನು ಭಾರತಕ್ಕೆ ಹೋಗ್ತೇನೆ ಎಂಬುದಾಗಿ. So immediately I say, God, I'm going forth. ಕೂಡಲೇ ನಾನು ಹೇಳಿದೆ, ದೇವರು, ನಾನು ಮುಂದೆ ಹೋಗ್ತೇನೆ. So, and when I came here, ನಾನು ಇಲ್ಲಿಗೆ ಬಂದಾಗ I shared to the pastor. ನಾನು ಪಾಸ್ಟರ್ ಬಳಿ ಹೇಳಿದೆ, I said, I don't even want to touch. I don't know how much is in that wallet, but I give it this. I'm passing the baton forth. ನಾನು ಆ ವಾಲೆಟ್ ನಲ್ಲಿ ಎಷ್ಟಿದೆ ಅಂತ ಕೂಡ ಗೊತ್ತಿಲ್ಲ, ನಾನು ಅದನ್ನು ಮುಟ್ಟುವುದಿಲ್ಲ, ಅದನ್ನು ನಾನು ನಿಮಗೆ ಹಸ್ತಾಂತರಿಸಲು ಬಯಸ್ತೇನೆ. I give to Pastor Sunil. ಪಾಸ್ಟರ್ ಸುನಿಲ್ ಅವರಿಗೆ ನಾನು ಅದನ್ನು ಕೊಟ್ಟೆ. Hallelujah. Hallelujah. God has a plan special for this conference. ದೇವರು ವಿಶೇಷವಾಗಿ ಈ ಕಾನ್ಫರೆನ್ಸ್ ಗಾಗಿ ಯೋಜನೆ ಉಳ್ಳವನಾಗಿದ್ದಾನೆ. Hallelujah. Hallelujah. You are waiting to see God manifest. He has already started manifesting. ದೇವರು ತನ್ನ ಪ್ರತ್ಯಕ್ಷತೆ ನೀವು ಎದುರು ನೋಡ್ತಿದ್ದೀರಾ, ಆದರೆ ಈಗಾಗಲೇ ಆತನು ತನ್ನ He has ಪ್ರತ್ಯಕ್ಷತೆಯನ್ನು already started ಪ್ರಾರಂಭಿಸಿದ್ದಾನೆ. manifesting. You better open your eyes. ನೀವು ನಿಮ್ಮ ಕಣ್ಣುಗಳನ್ನು ತೆರೆದು ನೋಡ್ರಿ. So this is what the Lord did. ಇದನ್ನೇ ಕರ್ತನು ಮಾಡಿದನು. We all know the story of Lazarus. ನಮಗೆ ಈ ಲಾಜರನ The ಕಥೆ pastor ಗೊತ್ತಿದೆ. spoke of it. But what my part I lack ಆದ್ರೆ ನಾನು ನೋಡುವಂತದ್ದು ಏನೆಂಬುದಾಗಿ ಹೇಳುವುದಾದರೆ, is come forth. ಆತನು ಹೊರ ಬಂದನು. When Jesus calls somebody, ಯೇಸು ಯಾರನ್ನಾದರೂ ಕರೆಯುವಾಗ you better obey. ನೀವು ವಿಧೇಯರಾಗಿರಿ. He came to my village ಆತ ನನ್ನ ಹಳ್ಳಿಗೆ ಬಂದನು. and said, surprise, come forth. ಆತನ ಹೇಳಿದನು, ಸರ್ಪ್ರೈಸ್, ಹೊರಗೆ ಬಾ. Sleeping in my mother's hut, ನಾನು ನನ್ನ ತಾಯಿಯ ಗುಡಿಸಿನಲ್ಲಿ the ಮಲಗಿದ್ದೆ. worms were eating me alive. ಹುಳುಗಳು ನನ್ನನ್ನು ಜೀವಂತವಾಗಿ ತಿನ್ನುತ್ತಿದ್ದವು. I obey his voice. ನಾನು ಆತನ ಸ್ವರಕ್ಕೆ ವಿಧೇಯನಾದೆ. I went forth. ನಾನು ಮುಂದೆ ಹೊರಟೆ. What happened when you go forth? ನೀವು ಮುಂದೆ ಹೋಗುವಾಗ ಏನಾಗ್ತದೆ? The life was transformed. ಜೀವವು ಅದು The ರೂಪಾಂತರವಾಯಿತು. worms that was eating my body, ನನ್ನ ದೇಹವನ್ನು ತಿನ್ನುತ್ತಿದ್ದ ಹುಳುಗಳು they stopped eating my body. ಅದು ನನ್ನ ದೇಹವನ್ನು ತಿನ್ನುವುದನ್ನು ನಿಲ್ಲಿಸಿತು. Hallelujah. 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 Thank you, Jesus. ವಂದನೆ ಯೇಸು. Lazarus, come forth. ಲಾಜರಸನೇ ಹೊರಬಾ. This time, ಈ ಸಮಯ the people we are talking, ನಾವು ಮಾತನಾಡುತ್ತಿರುವ ಜನರು, he was sleeping for days. 4 ದಿನಗಳನ್ನು ನಿದ್ರಿಸುತ್ತಿರುವವರು. He's God that doesn't concentrate on circumstances. ಆತನು ಪರಿಸ್ಥಿತಿಗಳ ಮೇಲೆ ಅವಲಂಬಿತನಾಗಲಿಲ್ಲ. He looks on his plan. ಆತನು ತನ್ನ ಯೋಜನೆಗಳನ್ನು When his ನೋಡುವ. plan is to glorify somebody, ಆತನ ಯೋಜನೆ ಯಾರು he's going ಮಹಿಮೆ to glorify you today. ನಿನ್ನನ್ನು ಮಹಿಮೆ ಪಡಿಸಬೇಕೆನ್ನುವುದಾದರೆ, Hallelujah. ಹಲ್ಲೆಲೂಯಾ. This time, let's listen together. ಈ ಸಮಯ ಗಮನಿಸಿ ಒಟ್ಟಾಗಿ. When someone dies for 4 days, ಯಾರಾದರೂ ಸತ್ತು 4 ದಿನಗಳಾಗಿರಲಾಗಿ the worms start attacking your body. ಆ ಹುಳುಗಳು ದೇಹವನ್ನು ದಾಳಿ ಮಾಡೋದಕ್ಕೆ ಆರಂಭಿಸ್ತವೆ. When you died for 4 days, the worms start eating you. ನೀವು ಸತ್ತರೆ ಒಂದು ವೇಳೆ 4 ದಿನಗಳಾದ್ರೆ ಹುಳುಗಳು ನಿಮ್ಮನ್ನು ತಿನ್ನುವುದಕ್ಕೆ ಆರಂಭಿಸ್ತವೆ. Even though they were eating me when I was still alive because of sleeping the same muddy place. ನಾನು ಜೀವಂತವಾಗಿರುವಾಗಲೇ, ನಾನು ಮಣ್ಣಿನ ಸ್ಥಳದಲ್ಲಿ ಮಲಗಿರುವಾಗ ಹುಳುಗಳು ನನ್ನ ದೇಹವನ್ನು ತಿನ್ನುತ್ತಿದ್ದವು. This Lazarus, ಈ ಲಾಜರನು, they were eating him. ಆತನನ್ನು ಕೂಡ ಹುಳುಗಳು ತಿನ್ನುತ್ತಿತ್ತು. Eating Lazarus. ಲಾಜರನನ್ನು ಎಲ್ಲ ಕಡೆ ತಿನ್ನುತ್ತಿತ್ತು.
and the worms were alive. ಹುಳಗಳು ಜೀವಂತವಾಗಿದ್ದವು, Lazarus only was dead. ಆದರೆ ಲಾಜರನು ಸತ್ತಿದ್ದನು. I believe ನಾನು ನಂಬ್ತೇನೆ the worms heard and they knew that the voice that is calling is Jesus. ಆ ಹುಳಗಳಿಗೆ ಗೊತ್ತಿತ್ತು ಕರೆಯುತ್ತಿರುವವನ ಸ್ವರ ಯೇಸುವಿನ ಸ್ವರ ಎಂಬುದಾಗಿ ಹೇಳಿ. Oh, Jesus. ಯೇಸು. Thank you, Lord. ವಂದನೆ ಕರ್ತನೆ. You know what? ನಿಮಗೊಂದು ಗೊತ್ತು, The worms is like demons. Demons. ಆ ಹುಳಗಳು ದುರಾತ್ಮಗಳ ಹಾಗೆ. The demons know that you have a calling. ದುರಾತ್ಮಗಳಿಗೆ ಗೊತ್ತು ನಿಮಗೊಂದು ಕರೆ ಇದೆ ಎಂಬುದಾಗಿ. The demons know where you are going. ದುರಾತ್ಮಗಳಿಗೆ ಗೊತ್ತು ನೀವು ಎಲ್ಲಿ ಹೋಗ್ತಿದ್ದೀರಿ ಎಂಬುದಾಗಿ. They know that in your life there is anointing. ಆ ದುರಾತ್ಮಗಳಿಗೆ ಗೊತ್ತು ನಿಮ್ಮ ಜೀವಿತದಲ್ಲಿ ಒಂದು ಅಭಿಷೇಕವಿದೆ ಎಂಬುದಾಗಿ. They know the call of God upon your life. ಆ ದುರಾತ್ಮಗಳಿಗೆ ಗೊತ್ತು ನಿಮ್ಮ ಜೀವಿತದಲ್ಲಿ ದೇವರ ಕರೆ ಇದೆ ಎಂಬುದಾಗಿ. The worms started eating Lazarus. ಆ ಹುಳಗಳು ಲಾಜರನನ್ನು ತಿನ್ನುವುದಕ್ಕೆ Jesus calls forth. ಯೇಸು ಕರೆದನು, Lazarus, come forth. ಲಾಜರನೇ ಹೊರಬಾ. The worms heard. ಆ ಹುಳಗಳು ಸ್ವರವನ್ನು I ಕೇಳಿದವು. believe this time is not written in the Bible. ನಾನು ನಂಬ್ತೀನಿ ಈ ಮಾತುಗಳು ಬೈಬಲ್ ನಲ್ಲಿ ಇಲ್ಲ. But I'm just believing the event. ನಾನು ನಂಬ್ತಾ ಇದ್ದೇನೆ ಆ ಸಂಭವ ಈ ರೀತಿ ಇರಬಹುದು. The worms talking to one another. ಹುಳಗಳು ಒಂದು ಇನ್ನೊಂದಕ್ಕೊಂದು ಮಾತಾಡ್ತಿದೆ. Guys, we are eating this guy with the call of God in his life. ಆ ದುರಾತ್ಮ ಮಾತಾಡ್ತಿದೆ, ಇದುವರೆಗೂ ಈ ಮನುಷ್ಯನನ್ನು ಈತನ ಕರೆಯುವಿಕೆ ನಾವು ತಿಂತಾ ಇದ್ದೇವೆ. We are eating this guy, but he has a call of God in his ಈ life. ಮನುಷ್ಯನ ನಾವು ತಿಂತಾ ಇದ್ದೇವೆ, ಆದರೆ ಈ ಮನುಷ್ಯನಿಗೆ ದೇವರ ಕರೆಯುವಿಕೆ ಇದೆ. Let's now stop eating him. ಈಗ ನಾವು ತಿನ್ನುವುದನ್ನು ನಿಲ್ಲಿಸಿಬಿಡೋಣ. All the worms stop eating ಎಲ್ಲ ಹುಳುಗಳು ತಿನ್ನುವುದನ್ನು ನಿಲ್ಲಿಸಿಬಿಟ್ಟವು. because they hear the call of God. ಯಾಕಂದ್ರೆ ಅವುಗಳು ದೇವರ ಸ್ವರವನ್ನು At ಕೇಳಿದವು. this hour, ಈ ಕ್ಷಣದಲ್ಲಿ, at this moment, ಈ ಗಳಿಗೆಯಲ್ಲಿ, ಈ let me ಕ್ಷಣದಲ್ಲಿ rebuke anything that is eating your body. ನಿಮ್ಮ ದೇಹವನ್ನು ತಿನ್ನುತ್ತಿರುವ Any sickness ಯಾವುದನ್ನು ಗದರಿಸ್ತೇನೆ. that is ನಿಮ್ಮ in ರೋಗವನ್ನು your body. ತಿನ್ನುತ್ತಿರುವ ಯಾವುದನ್ನು ಗದರಿಸ್ತೇನೆ. Any circumstance that is eating your body. ಯಾವುದೇ ಪರಿಸ್ಥಿತಿಗಳು ನಿಮ್ಮ In the ದೇಹವನ್ನು name of Jesus. ಯೇಸುವಿನ In the ನಾಮದಲ್ಲಿ, name of Jesus. ಯೇಸುವಿನ ನಾಮದಲ್ಲಿ Stop eating this brother. ಈ ಸಹೋದರನ ತಿನ್ನಬೇಡ. Stop eating this sister. ಈ ಸಹೋದರನ ತಿನ್ನುವುದನ್ನು ನಿಲ್ಲಿಸು. In the name of Jesus. ಯೇಸುವಿನ ನಾಮದಲ್ಲಿ. Cancer, stop eating. ಕ್ಯಾನ್ಸರ್ ತಿನ್ನುವುದನ್ನು ನಿಲ್ಲಿಸು. Diabetes, stop eating. ಡಯಾಬಿಟಿಸ್ ತಿನ್ನುವುದನ್ನು ನಿಲ್ಲಿಸು. In the name of Jesus. ಯೇಸುವಿನ ನಾಮದಲ್ಲಿ. All of them, they stop. ಎಲ್ಲವೂ ತಿನ್ನುವುದನ್ನು ನಿಲ್ಲಿಸಿಬಿಡ್ತು. And another worm says, ಇನ್ನೊಂದು ಹುಳ ಹೇಳ್ತಾ ಇದೆ, oh, this side I have dug this guy so much. ಓ ಈ ವ್ಯಕ್ತಿನ ಇಷ್ಟು ನಾನು ತಿಂದಿದ್ದೇನೆ. I dig his body. ಆತನ ದೇಹವನ್ನು ನಾನು ಕೊರೆದಿದ್ದೇನೆ. What I'm going to do? ನಾನೇನು ಮಾಡ್ಲಿಕ್ಕಿದ್ದೇನೆ? Is he going to respond like this? ಆತನ ಈ ರೀತಿ ಪ್ರತಿಸ್ಪಂದಿಸ್ತಾನ? All the worms, ಅಥವಾ ಹುಳುಗಳ they agree. Let's spit back what we have eaten. ಏನೆಲ್ಲ ತಿಂದೀವೋ ಎಲ್ಲವನ್ನು ನಾವು ಹಿಂದಕ್ಕೆ ಕೊಟ್ಬಿಡೋಣ. Because he has to go out. ಯಾಕೆಂದ್ರೆ ಆತನು ಹೊರ ಹೋಗಬೇಕು. When you come forth, ನೀವು ಹೊರ ನಡೆಯುವಾಗ, the day you will come out, ನೀವು ಹೊರ ಬರುವಾಗ there will be restoration in your life. ನಿಮ್ಮ ಜೀವಿತದಲ್ಲಿ There will ಪುನರ್ಸ್ಥಾಪನೆ be restoration in your life. ನಿಮ್ಮ ಜೀವಿತದಲ್ಲಿ Thank you, Jesus. ಪುನರ್ಸ್ಥಾಪನೆ ವಂದನೆ ಯೇಸುವೆ. All the worms start spitting back what they have eaten. ಎಲ್ಲ ಹುಳುಗಳು ತಿಂದದನ್ನೆಲ್ಲ ಮತ್ತೆ ಹಿಂದಿರುಗಿ ಕೊಡುವುದಕ್ಕೆ ಆರಂಭಿಸಿದವು, ಕಕ್ಕುವುದಕ್ಕೆ ಆರಂಭಿಸಿದವು. Today, let me speak this. ಇವತ್ತು ನಾನು ನಿಮಗೆ ಇದನ್ನು ಮಾತನಾಡಲು A ಬಯಸುತ್ತೇನೆ. full restoration of your life. ನಿಮ್ಮ ಜೀವಿತದಲ್ಲಿ ಪೂರ್ಣ A full restoration of your life. ನಿಮ್ಮ ಜೀವಿತದ ಪೂರ್ಣ ಪುನರ್ಸ್ಥಾಪನೆ Migraine headache, be healed in the name of Jesus. ಯೇಸುವಿನ ನಾಮದಲ್ಲಿ ಗುಣವಾಗಲಿ. Thank you, Jesus. ವಂದನೆ ಯೇಸುವೆ. Anything that has been eating your dignity, ಯಾವುದು ನಿಮ್ಮ ಗೌರವವನ್ನು ತಿನ್ನುತ್ತಿದೆಯೋ, restoration, ಪುನರ್ಸ್ಥಾಪನೆ, restoration, ಪುನರ್ಸ್ಥಾಪನೆ, restoration. ಪುನರ್ಸ್ಥಾಪನೆ. Your wisdom, restoration. ನಿಮ್ಮ ಜ್ಞಾನ Your ಪುನರ್ಸ್ಥಾಪನೆ, understanding, ನಿಮ್ಮ restoration. ತಿಳುವಳಿಕೆ ಪುನರ್ಸ್ಥಾಪನೆ. Thank you, Lord. ವಂದನೆ ಕರ್ತನೆ. The man came out. ಮನುಷ್ಯನು ಹೊರ ಬಂದನು. When he was coming out, ಆತನು ಹೊರ ಬರುವಾಗ was so strange. ಅದು ಬಹಳ ವಿಚಿತ್ರ. How this man came out ಹೇಗೆ ಮನುಷ್ಯ ಹೊರ ಬಂದ? while he was bound in 3 places. ಆತನು 3 ಕಡೆಗಳಲ್ಲಿ ಕಟ್ಟಲ್ಪಟ್ಟಿದ್ದಾನೆ. How can a man bound in 3 places can walk? 3 ಸ್ಥಳಗಳಲ್ಲಿ ಕಟ್ಟಲ್ಪಟ್ಟಂತ ವ್ಯಕ್ತಿ ಹೇಗೆ ನಡೆಯುವುದಕ್ಕೆ ಸಾಧ್ಯ? As the Bible says, his feet was bound. ಬೈಬಲ್ ಹೇಳ್ತದೆ ಆತನ ಕಾಲುಗಳು ಸುತ್ತಲ್ಪಟ್ಟಿದ್ದವು, His hand was bound. ಕೈಗಳು ಸುತ್ತಲ್ಪಟ್ಟಿದ್ದವು, His face was bound. ಆತನ ಮುಖವು ಸುತ್ತಲ್ಪಟ್ಟಿತ್ತು. What type of burial is this? ಇದು ಎಂಥ ವಿಧವಾದ ಶವ ಸಂಸ್ಕಾರ?
I went to Israel. I go many times. ನಾನು ಅನೇಕ ಬಾರಿ ಇಸ್ರಾಯೇಲ್ಗೆ ಹೋಗಿದ್ದೆ. ನಾನು ಇಸ್ರಾಯೇಲ್ಗೆ ಹೋಗಿದ್ದೆ. From Haifa, Beersheba, Jerusalem, everywhere I go there all the time. ಎಲ್ಲ ಇಸ್ರಾಯೇಲ್ನ ಎಲ್ಲ ಭಾಗಗಳಿಗೆ ನಾನು ಹೋಗಿದ್ದೇನೆ. So I'm looking, what type of culture was this? ಇದು ಎಂತ ಸಂಸ್ಕೃತಿ ಎಂಬುದಾಗಿ ನಾನು ನೋಡೋದಕ್ಕೆ ಆರಂಭಿಸಿದೆ. Someone is already dead. Someone was already dead. ಕೆಲವರು ಈಗಾಗಲೇ ಕೆಲವರು ಸತ್ತಿದ್ದಾರೆ. Why they did bind his feet? ಯಾಕೆ ಕಾಲುಗಳನ್ನು ಕಟ್ತಾರೆ? Why they did bind his hand? ಯಾಕೆ ಕೈಗಳನ್ನು ಕಟ್ತಾರೆ? Why they did bind his face? ಯಾಕೆ ಮುಖಗಳನ್ನು ಕಟ್ತಾರೆ? They say was the culture of that time. Was the culture of that time. ಆ ಸಮಯದ ಸಂಸ್ಕೃತಿ ಅದಾಗಿತ್ತು. Today we don't do it anymore. ಇವತ್ತು ನಾವು ಅದನ್ನು ಎಂದಿಗೂ ಮಾಡುವುದಿಲ್ಲ. I say what type of a culture was that? ಅದು ಎಂತ ವಿಧವಾದ ಸಂಸ್ಕೃತಿ? When someone is dead, don't bind him. ಯಾರಾದರೂ ಸತ್ತಾಗ ಅವರನ್ನು ಕಟ್ಟುವುದಿಲ್ಲ. Of course, because he cannot answer for himself. ಯಾಕೆಂದ್ರೆ ಅವರಿಗೆ ಉತ್ತರಿಸುವುದಕ್ಕೆ ಸಾಧ್ಯವಿಲ್ಲ. He needed the living to answer for him. ಕೂಡಲೇ ಅವರು ಉತ್ತರಿಸುವುದಕ್ಕೆ ಆರಂಭಿಸಿದರು. Thank you, Spirit of God. ವಂದನೆ ಪವಿತ್ರಾತ್ಮ. But he came out, ಆತನು ಹೊರ ಬಂದನು. bound the feet, ಕಾಲುಗಳು ಕಟ್ಟಲ್ಪಟ್ಟಿದೆ, ಕೈಗಳು ಕಟ್ಟಲ್ಪಟ್ಟಿದೆ, and his face. ಮುಖವು ಕಟ್ಟಲ್ಪಟ್ಟಿದೆ. These are most 3 parts of our life that is needed most. ಇದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿ ಬೇಕಾದ 3 ಭಾಗಗಳು. You know what? ನಿಮಗೊಂದು ಗೊತ್ತಾ? Let me share one thing. ಒಂದು ಸಂಗತಿ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ. The promise, ವಾಗ್ದಾನ, ವಾಗ್ದಾನ and a calling. ಮತ್ತು ಕರೆಯುವಿಕೆ. You never receive a promise with a hand. ನೀವು ವಾಗ್ದಾನವನ್ನು ಕೈಗಳಿಂದ ನೀವು ಸ್ವೀಕರಿಸುವುದಿಲ್ಲ. The promise is received by feet. ವಾಗ್ದಾನಗಳು ಕಾಲುಗಳಿಂದ ಹೊಂದಲ್ಪಡ್ತವೆ. The true Christian knows, the true believer, I don't know, the pastor said the name Christian is difficult to say. ಕ್ರೈಸ್ತ ಎಂಬುದಾಗಿ ಹೇಳುವಂತ ಪದ ಬಹಳ ಕಠಿಣ. The true believer, ಒಂದು ನಿಜವಾದ ವಿಶ್ವಾಸಿ ಅಥವಾ ಯೇಸುವನ್ನು ಹಿಂಬಾಲಿಸುವವನು, receive the promise with the feet. ಆತನು ತನ್ನ ವಾಗ್ದಾನವನ್ನು ಕಾಲುಗಳಲ್ಲಿ ಸ್ವೀಕರಿಸ್ತಾನೆ. Because you have to walk on your promises. ಯಾಕೆಂದರೆ ವಾಗ್ದಾನಗಳಲ್ಲಿ ನಡೆಯಬೇಕು. You live in your promises. ವಾಗ್ದಾನದಲ್ಲಿ ಜೀವಿಸಬೇಕು. That is what God does, and that is how the believer receives the promises. ಹಾಗೆ ಒಬ್ಬ ವಿಶ್ವಾಸಿ ವಾಗ್ದಾನವನ್ನು ಹೊಂದುವಂತದ್ದು. Walk on your promises. ನಿಮ್ಮ ವಾಗ್ದಾನಗಳನ್ನು ತೆರೆಯಿರಿ. Live in your promises. ನಿಮ್ಮ ವಾಗ್ದಾನಗಳಲ್ಲಿ ನಡೆಯಿರಿ, ವಾಗ್ದಾನದಲ್ಲಿ ಜೀವಿಸಿರಿ. Thank you, Lord. ವಂದನೆ ಕರ್ತನೆ. Lazarus, come forth. ಲಾಜರನೇ ಹೊರಬಾ. He was already bound in the feet. ಈಗಾಗಲೇ ಕಾಲುಗಳು ಕಟ್ಟಲ್ಪಟ್ಟಿದೆ. They were forbidding Lazarus. ಅದು ಲಾಜರನನ್ನು ಕಟ್ಟಿಟ್ಟಿದೆ, ಅಲ್ಲಿ ಬಂಧಿಸಲ್ಪಟ್ಟಿದೆ. The time to walk in his promises is over. ಆತನ ಸಮಯದಲ್ಲಿ ವಾಗ್ದಾನಗಳಲ್ಲಿ ನಡೆಯುವಂತ ಸಮಯ ಇಲ್ಲ. But when God calls you, ಆದರೆ ದೇವರು ನಿಮ್ಮನ್ನು ಕರೆಯುವಾಗ you will walk in your promises. ನೀವು ನಿಮ್ಮ ವಾಗ್ದಾನದಲ್ಲಿ ನಡೆಯುವಿರಿ. Thank you, Spirit of God. ವಂದನೆ ಪವಿತ್ರಾತ್ಮನೇ. Hallelujah. Hallelujah. Hallelujah, Jesus. Hallelujah. Thank you, Spirit of God. ವಂದನೆ ಪವಿತ್ರಾತ್ಮನೇ. In 2002, 2002ರಲ್ಲಿ I was in America. ನಾನು ಅಮೆರಿಕದಲ್ಲಿದ್ದೆ. In Nashville. And long time now. ಬಹಳ ದೀರ್ಘ ಕಾಲದಲ್ಲಿ. And when I was there, ನಾನು ಅಲ್ಲಿದ್ದಾಗ, I was coming from Toronto. ನಾನು ಟೊರೊಂಟೊದಿಂದ ಬರ್ತಿದ್ದೆ. I went to Nashville. ನಾನು ನ್ಯಾಶ್ವಿಲ್ಗೆ ಹೋದೆ. When I arrived there, ನಾನು ಅಲ್ಲಿ ಹೋದಾಗ is where God began operating miracle in the land of America. ದೇವರು ಅಮೆರಿಕ ದೇಶದಲ್ಲಿ ಅದ್ಭುತಗಳನ್ನು ಮಾಡೋದಕ್ಕೆ ಆರಂಭಿಸಿದನು. 7 people, 7 ಜನ, most of people, they had a cancer. ಅವರಿಗೆಲ್ಲರಿಗೂ ಬಹಳಷ್ಟು ಜನ ಕ್ಯಾನ್ಸರ್ ಇತ್ತು. Some disease and sickness is regional. ಕೆಲವು ರೋಗ ಮತ್ತು ಬಾಧೆಗಳು ಪ್ರಾಂತೀಯವಾಗಿರ್ತವೆ. Some disease and sicknesses are regional. ಕೆಲವು ರೋಗ ಮತ್ತು ಬಾಧೆಗಳು ಪ್ರಾಂತೀಯವಾಗಿರ್ತವೆ. Some disease and sickness are territorial. ಕೆಲವು ರೋಗ ಮತ್ತು ಬಾಧೆಗಳು ಅದು ಸಂಸ್ಥಾನಗಳಲ್ಲಿ ಇರ್ತದೆ. But what I know and believe is this. ಆದರೆ ನಾನು ಯಾವುದನ್ನು ತಿಳಿದಿದ್ದೇನೆ, ನಾನು ಇದನ್ನು ನಂಬಿದ್ದೇನೆ. Any territorial disease, God gives a territorial anointing. ಯಾವುದೇ ಪ್ರಾಂತೀಯ ಸಂಸ್ಥಾನದ ರೋಗ ಇರುವಾಗ ಆ ಸಂಸ್ಥಾನದ ಅಭಿಷೇಕವನ್ನು ದೇವರು ಕೊಡ್ತಾರೆ. So there is a territorial anointing to die in the house. ಈ ಮನೆಯಲ್ಲಿ, ಈ ಸ್ಥಳದಲ್ಲಿ ಒಂದು ಸಂಸ್ಥಾನದ ಅಭಿಷೇಕವಿದೆ. Most of people at that time, they were all sick with cancer. ಆ ಸಮಯದಲ್ಲಿ ಅಲ್ಲಿದ್ದಂತ ಎಲ್ಲರೂ ಕ್ಯಾನ್ಸರ್ ರೋಗದಲ್ಲಿ ಬಳಲ್ತಿದ್ರು. And was only brain cancer and lung cancer. ಮೆದುಳಿನ ಕ್ಯಾನ್ಸರ್ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ನಿಂದ ಬಳಲ್ತಿದ್ರು. What is this? ಇದೇನಿದು? Why there is so many people with the brain cancer and lung cancer? ಯಾಕೆ ಮೆದುಳು ಕ್ಯಾನ್ಸರ್ ಮತ್ತು ಶ್ವಾಸಕೋಶ ಕ್ಯಾನ್ಸರ್ ನಿಂದ ಬಳಲ್ತಿದ್ದಾರೆ? And we agree together.
ನಾವೆಲ್ಲರೂ ಒಟ್ಟಾಗಿ ಒಪ್ಪಿಕೊಂಡೆವು to rebuke the disease of cancer. ಈ ಕ್ಯಾನ್ಸರ್ ರೋಗವನ್ನು ಗದರಿಸುವುದಕ್ಕೆ We prayed. ನಾವು ಪ್ರಾರ್ಥಿಸಿದೆವು. In 2002, 2002ರಲ್ಲಿ God healed 7 people from cancer. 7 ಜನರನ್ನು ದೇವರು ಕ್ಯಾನ್ಸರ್ ರೋಗದಿಂದ ಗುಣ ಮಾಡಿದರು. Hallelujah. 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 Thank you, Jesus. ವಂದನೆ ಯೇಸುವೇ. And the testimony I'm sharing now ನಾನು ಹೇಳ್ತಿರುವಂತ ಈ ಸಾಕ್ಷಿ is still on internet. ಅದು ಇನ್ನೂ ಇಂಟರ್ನೆಟ್ ನಲ್ಲಿ ಇದೆ. Is still on internet. ಅದು ಇಂಟರ್ನೆಟ್ ನಲ್ಲಿ ಇದೆ. You can find it on YouTube. ಯೂಟ್ಯೂಬ್ ನಲ್ಲಿ ನೀವು ಅದನ್ನು ನೋಡಬಹುದು. A prophet Jim Gall, ಜಿಮ್ ಗಾಲ್ ಎಂಬುದಾಗಿ ಹೇಳುವ ಪ್ರವಾದಿ, maybe most of you might know him. ಒಂದು ವೇಳೆ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ He ಗೊತ್ತಿರಬಹುದು. was healed at that time. ಆ ಸಮಯದಲ್ಲಿ ಅವರು ಸ್ವಸ್ಥರಾದವರು. He put on internet, on YouTube, the story many times. ಈ ಒಂದು ಸಂಭವವನ್ನು ಅವರು ಇಂಟರ್ನೆಟ್ ನಲ್ಲಿ ಬಹಳಷ್ಟು ಬಾರಿ ಹಾಕಿದ್ದಾರೆ. He wrote a book of it. ಅದರ ಕುರಿತು ಪುಸ್ತಕವನ್ನು ಬರೆದಿದ್ದಾರೆ. Is still alive until today. ಇಂದಿನವರೆಗೂ ಅವರು ಜೀವಂತವಾಗಿದ್ದಾರೆ. God came and healed cancer ದೇವರು ಬಂದು ಕ್ಯಾನ್ಸರ್ ಗುಣ ಮಾಡಿದರು in a greater way. ಒಂದು ದೊಡ್ಡ Because we ರೀತಿಯಲ್ಲಿ. are serving a good God. ನಾವು ಒಳ್ಳೆ ದೇವರ ಸೇವೆ ಮಾಡ್ತಿದ್ದೇವೆ. Hallelujah. 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 Why they bind Lazarus in his hand? ಯಾಕೆ ಲಾಜರನನ್ನು ಅವನ ಕೈಗಳಲ್ಲಿ ಕಟ್ಟಿದ್ರು? Because the Bible say ಬೈಬಲ್ ಹೇಳ್ತದೆ, you will lay hand on the sick and they will recover. ನೀವು ರೋಗಿಯ ಮೇಲೆ ಕೈಗಳಿಡುವಾಗ ಅವರು Hand ಸ್ವಸ್ಥರಾಗುವರು. represent the authority of Jesus Christ. ಕೈಗಳು ಯೇಸುವಿನ ಅಧಿಕಾರವನ್ನು Because we ಸೂಚಿಸುತ್ತದೆ. have been commissioned to lay our hand on the sick. ನಾವು ರೋಗಿಗಳ ಮೇಲೆ ಕೈಗಳಿಡುವುದಕ್ಕೆ ಆಜ್ಞಾಪಿಸಲ್ಪಟ್ಟಿದ್ದೇವೆ. They bind Lazarus his hand. ಅವರು ಲಾಜರನ ಕೈಗಳನ್ನು ಕಟ್ಟಿದ್ರು. No more what you supposed to do. No more what's supposed to ನೀವು do. ಮಾಡಬೇಕಾದ್ದು ಇನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. But listen what Jesus said. ಆದರೆ ಯೇಸು ಹೇಳುವುದನ್ನು Loosen ಕೇಳಿಸಿಕೊಳ್ಳಿ. him ಆತನನ್ನು ಬಿಡಿಸಿರಿ, and ಬಿಚ್ಚಿರಿ. let him go. ಆತನು ಹೋಗಲಿ. He came forth. ಆತನು ಹೊರಬಂದನು. He have to let him go. ಈಗ ಆತನು When ಹೋಗಗೊಡಿಸಬೇಕು. you come forth ನೀವು ಮುಂದೆ ಬರುವಾಗ from that situation, ಆ ಪರಿಸ್ಥಿತಿಯಿಂದ you will go free. ನೀವು ಇನ್ನು ಮುಂದಕ್ಕೆ But the ಹೋಗುವಿರಿ. point, ವಿಷಯ, come forth. ನೀವು ಹೊರ ಬರಬೇಕು, Come forth. ಮುಂದೆ ಬರಬೇಕು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Some of us, ನಮ್ಮಲ್ಲಿ ಕೆಲವರು we are born in our circumstances. ನಾವು ನಮ್ಮ ಪರಿಸ್ಥಿತಿಗಳಲ್ಲಿ ಹುಟ್ಟಿದ್ದೇವೆ. I love when Jesus came there. ಯೇಸು ಅಲ್ಲಿ ಬಂದಾಗ ನಾನು ಬಹಳ ಪ್ರೀತಿ He ಮಾಡ್ತೇನೆ. didn't look what is happening in the cave. ಆ ಒಂದು ಗುಹೆಯಲ್ಲಿ ಏನಾಗ್ತಾ ಇದೆ, ಸಮಾಧಿಯಲ್ಲಿ ಏನಾಗ್ತದೆ ಎಂಬುದಾಗಿ ನೋಡಲಿಲ್ಲ. When he called him, he looked out above. ಆತನು ಅಲ್ಲಿ ಬಂದಾಗ ಆತನು ಮೇಲೆ ನೋಡಿದನು. When he was calling Lazarus, come forth, he was not looking in the ಆತನು cave. ಹೊರಬ ಎಂಬುದಾಗಿ ಕರೆದಾಗ ಒಳಗೆ ನೋಡಲಿಲ್ಲ, ಆತನು ಆಕಾಶದ ಕಡೆಗೆ ಮೇಲೆತ್ತಿ He was ನೋಡಿದನು. looking on a horizon. ಆತನು ಮೇಲೆ ನೋಡಿದನು. Thank you, Lord. ವಂದನೆ ಕರ್ತನೆ. He does not get moved by the circumstance, but by faith. ಆತನು ಪರಿಸ್ಥಿತಿಗಳಿಂದ ನಡೆಸಲ್ಪಡಲಿಲ್ಲ, ನಂಬಿಕೆಯಿಂದ ಆತನು ನಡೆಸಲ್ಪಟ್ಟನು. And why they wrapped him, his face? ಯಾಕೆ ಆತನ ಮುಖವನ್ನು ಸುತ್ತಿದ್ದರು? Because is this, when you look to the glory, ಯಾಕೆಂದ್ರೆ ನೀವು ಮಹಿಮೆಯನ್ನು ನೋಡುವಾಗ, when you unveil and look the glory, ನೀವು ಕಟ್ಟಲ್ಪಟ್ಟ ಮಹಿಮೆಯನ್ನು ನೋಡುವಾಗ you get transformed as he is. ನೀವು ಆತನ ಹಾಗೆ ರೂಪಾಂತರವಾಗುವಿರಿ. That is what Jesus wants, ಅದೇನೇ ಯೇಸು ಮಾಡೋದಕ್ಕೆ is to ಬಯಸ್ತಾನೆ. look unto him ಆತನನ್ನು ನಾವು ನೋಡಬೇಕು, and concentrate on him, ಆತನನ್ನೇ so ದೃಷ್ಟಿಸಬೇಕು. that you can get transformed ಸೊ ಇದರ ಮೂಲಕ ನೀವು ರೂಪಾಂತರವಾಗಬಹುದು in his image. ಆತನ ಸ್ವರೂಪಕ್ಕೆ. Thank you, Spirit of God. ವಂದನೆ ಪವಿತ್ರಾತ್ಮ. Thank you, Abba Father. ವಂದನೆ ಪರಲೋಕ ತಂದೆ. And I believe ನಾನು ನಂಬ್ತೇನೆ that even here in India, ಇಲ್ಲಿ ಭಾರತದಲ್ಲಿ ಕೂಡ, even here in India, ಇಲ್ಲಿ ಕೂಡ ಭಾರತದಲ್ಲಿ we're gonna see his glory. ನಾವು ಆತನ ಮಹಿಮೆಯನ್ನು We're gonna ನೋಡಲಿಕ್ಕಿದೆ. see his vindication. ನಾವು ಆತನ We're gonna ಪ್ರತಿಷ್ಠೆ see his ನೋಡಲಿಕ್ಕಿದೆ. manifestation. ಯಾಕೆಂದ್ರೆ ಆತನ We're gonna ಪ್ರತ್ಯಕ್ಷತೆ see ನೋಡ್ತೇವೆ. what he's doing. ಆತನು ಮಾಡ್ತಿರೋದನ್ನ ನಾವು And this ನೋಡಲಿಕ್ಕಿದೆ. is what he says. ಅದನ್ನೇ ಆತನು When ಹೇಳ್ತಿದ್ದಾನೆ. you see him, ನೀವು you will ಆತನ be ನೋಡುವಾಗ like him. ನೀವು ಆತನಂತೆ When you ಆಗುವಿರಿ. see him, ನೀವು ಆತನನ್ನು you will be ಕಾಣುವಾಗ transformed in his ನೀವು image. ಆತನ ಸ್ವರೂಪಕ್ಕೆ When he ರೂಪಾಂತರವಾಗಿರುವಿರಿ. appears, when he appears, ಆತನು ಪ್ರತ್ಯಕ್ಷನಾಗುವಾಗ you will appear with him. ಆತನೊಂದಿಗೆ ನೀವು ಪ್ರತ್ಯಕ್ಷವಾಗುವಿರಿ. Thank you, Lord. ವಂದನೆ ಕರ್ತನೆ. Thank you, Spirit of God. ವಂದನೆ ಪವಿತ್ರಾತ್ಮ. Thank you, Abba Father. ವಂದನೆ The ತಂದೆಯೇ. face is a reflection. ಮುಖವು ಪ್ರತಿಬಿಂಬಿಸುವಂತದ್ದಾಗಿದೆ. The face is the reflection of who you are. ನೀವು ಯಾರು ಎಂಬುದನ್ನು ಪ್ರತಿಬಿಂಬಿಸುವುದೇ ನಿಮ್ಮ ಮುಖವಾಗಿದೆ. They want to change identity of Lazarus. ಲಾಜರನ ಗುರುತನ್ನು ಅವರು ಬದಲಾಯಿಸುವುದಕ್ಕೆ ಪ್ರಯತ್ನಿಸಿದರು.
Hallelujah. Hallelujah. Thank you, Spirit of God. ವಂದನೆ ಪವಿತ್ರಾತ್ಮನೇ. We are serving a such a good God. ನಾವು ಸುಂದರವಾದ ದೇವರನ್ನು ಸೇವೆ ಮಾಡ್ತಿದ್ದೇವೆ. Hallelujah. 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 I want to go further today. ನಾನು ಇನ್ನು ಮುಂದುವರಿಯುವುದಕ್ಕೆ ಬಯಸ್ತೇನೆ. I will not go further. ಮುಂದೆ ಹೋಗುವುದಕ್ಕೆ ಬಯಸ್ತೇನೆ. Thank you, Spirit of God. ವಂದನೆ ಪವಿತ್ರಾತ್ಮನೇ. Hallelujah. 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 Thank you, Spirit of God. We are here before the Lord. ನಾವು ಕರ್ತನ ಮುಂದಿದ್ದೇವೆ. We just want His love, His mercy. ಆತನ ಕೃಪೆ, ಆತನ ಪ್ರೀತಿಯನ್ನು ನಾವು ರುಚಿಸುವುದಕ್ಕೆ Lord. ಬಯಸ್ತೇವೆ. Thank you, ವಂದನೆ Lord. ಕರ್ತನೇ. Thank you, Lord. Thank you, ವಂದನೆ, Lord. ವಂದನೆ. Hallelujah. Hallelujah. I don't know what we're going to do further. ನಾವು ಮುಂದೆ ಏನು ಮಾಡ್ತೇವೆ ಎಂಬುದು ಗೊತ್ತಿಲ್ಲ. We will love to pray for the people today. ನಾವು ಇವತ್ತು ಜನರಿಗಾಗಿ ಪ್ರಾರ್ಥಿಸಲು But I ಬಯಸ್ತೇವೆ. thank God the pastors already prayed for them. ಈಗಾಗಲೇ ಪ್ರಾರ್ಥಿಸೋದಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇನೆ. We are ಪಾಸ್ಟರ್ಗಾಗಿ going somewhere. ನಾವು We are ಮುಂದುವರಿಲಿಕ್ಕೆ going somewhere. ನಾವು ಎಲ್ಲಿಯೋ ಮುಂದೆ ಹೋಗ್ತಾ ಇದ್ದೇವೆ. And there is another anointing that we have been seeing and experiencing in Africa. ಇನ್ನೊಂದು ಅಭಿಷೇಕ ನಾವು ಆಫ್ರಿಕಾದಲ್ಲಿ ನಾವು ಅನುಭವಿಸ್ತಾ ನೋಡ್ತಾ ಇದ್ದೇವೆ. Is anointing of people getting married. ಮದುವೆ ಆಗುವಂತ ಅಭಿಷೇಕ ಜನರು. It started by two girls that came from South Korea. ಇಬ್ಬರು ಹೆಣ್ಣುಮಕ್ಕಳು ಸೌತ್ ಕೊರಿಯಾ, ದಕ್ಷಿಣ ಕೊರಿಯಾದಿಂದ ಬಂದರು. Lily and Grace, they flew from South Korea to South Africa. ಲಿಲಿ ಮತ್ತೆ ಗ್ರೇಸ್ ಸೌತ್ ಕೊರಿಯಾದಿಂದ ಸೌತ್ ಆಫ್ರಿಕಾಕ್ಕೆ ಬಂದರು. When they arrived at my house, ಅವರು ನನ್ನ ಮನೆಗೆ ಬಂದಾಗ they say, Pastor, ಪಾಸ್ಟರ್, health wise we are fine, ಆರೋಗ್ಯದಲ್ಲಿ ನಾವು ಚೆನ್ನಾಗಿದ್ದೇವೆ, and job we have a good jobs, ಕೆಲಸ ಉತ್ತಮ ಕೆಲಸ ಇದೆ. but what we just need a husband. ಅವ್ರು ಹೇಳಿದ್ರು ನಮಗೆ ಬೇಕಾಗಿರೋದು ನಮಗೆ ಗಂಡಂದಿರಬೇಕು. I said to the girls, my children, they are too small for you. ನಾನು ಅವರಿಗೆ ಹೇಳಿದೆ, ನನ್ನ ಮಕ್ಕಳು ಬಹಳ ಚಿಕ್ಕ ಮಕ್ಕಳು, ಸಣ್ಣವರು. I have 5 boys, but they are too small for you. ಆದ್ರೆ 5 ಜನ ಗಂಡು ಮಕ್ಕಳಿದ್ದಾರೆ, ಅವರೆಲ್ಲ ಬಹಳ ಪ್ರಾಯದಲ್ಲಿ ಚಿಕ್ಕವರು. But what I'm going to do, I'm going to wake up your husbands. ಆದ್ರೆ ನಾನೇನು ಮಾಡ್ಲಿಕ್ಕಿದ್ದೇನೆ ಅಂದ್ರೆ ನಿಮ್ಮ ಗಂಡಂದಿರನ್ನು ನಾನು ಎಬ್ಬಿಸಲಿಕ್ಕಿದ್ದೇನೆ. Because when God was making Eve, Adam was sleeping. ಯಾಕಂದ್ರೆ ದೇವರು ಹವ್ವಳನ್ನು ಮಾಡುವಾಗ ಆದಾಮನು ನಿದ್ರಿಸುತ್ತಿದ್ದನು. So I'm going to wake up your husbands. ನಾನು ನಿಮ್ಮ ಗಂಡಂದಿರನ್ನು ಎಬ್ಬಿಸಲಿಕ್ಕಿದ್ದೇನೆ. And they are going to come to marry you. ಅವರು ಬಂದು ನಿಮ್ಮನ್ನು ಮದುವೆ ಆಗ್ತಾರೆ. Grace was elder girl, she was 46 years old. ಗ್ರೇಸ್ ಎನ್ನುವ ಹುಡುಗಿ ಹಿರಿಯಳು, ಆಕೆಗೆ 46 ವರ್ಷವಾಗಿತ್ತು. And Lily, she was 37 years old. ಲಿಲ್ಲಿ ಅನ್ನೋರು 37 ವರ್ಷದವರಾಗಿದ್ರು. So I say, come here girls, let's just pray. ಅನ್ನೋದು ಬನ್ನಿ ಸಹೋದರಿ, ನಾವು ಪ್ರಾರ್ಥನೆ ಮಾಡೋಣ. And the prayer was so simple. ನಮ್ಮ ಪ್ರಾರ್ಥನೆ ಬಹಳ ಸರಳವಾಗಿತ್ತು. Say, gentlemen, wake up. Gentlemen, wake up. In the name of Jesus, gentlemen, wake up. ನಾನು ಪುರುಷರು ಹೇಳಿ ಯೇಸು ನಾಮದಲ್ಲಿ. So they woke up. ಅವರು ಎದ್ರು. I said, girl, I just woke up your husbands. ನಾನು ಆ ಹುಡುಗಿಯರಿಗೆ ಹೇಳಿದೆ, ನಿಮ್ಮ ಗಂಡಂದರನ್ನು ಎಬ್ಬಿಸಿದ್ದೇನೆ. Because I already woke them up. ಈಗಾಗಲೇ ಅವ್ರನ್ನ ಎಬ್ಬಿಸಿರುವುದರಿಂದ they are going to see you. ಅವರು ನಿಮ್ಮನ್ನು ನೋಡ್ತಾರೆ. Go back to South Korea. ನೀವು ಹಿಂದಿರುಗಿ ದಕ್ಷಿಣ ಕೊರಿಯಾಕ್ಕೆ ಹೋಗ್ರಿ. Indeed, they went back to South Korea. ಅವರು ದಕ್ಷಿಣ ಕೊರಿಯಾಕ್ಕೆ ಹೋದ್ರು. On that year, ಅದೇ ವರ್ಷದಲ್ಲಿ Grace got a husband. ಗ್ರೇಸ್ ಅನ್ನೋ ಹುಡುಗಿಗೆ ಗಂಡ ಸಿಕ್ಕಿದನು from Japan. ಜಪಾನ್ನಿಂದ. A very good man from Japan. ಜಪಾನ್ ಒಳ್ಳೆ ವ್ಯಕ್ತಿ. She wrote me an email. ಆಕೆ ನನಗೊಂದು ಇಮೇಲ್ ಬರೆದಳು. Pastor, come to my wedding. ಪಾಸ್ಟರ್, ದಯವಿಟ್ಟು ನನ್ನ ಮದುವೆಗೆ ಬನ್ನಿ. I'm getting married. I find a guy from Japan. ಜಪಾನಲ್ಲಿ ಹುಡುಗ ಸಿಕ್ಕಿದ್ರೆ ನನ್ನ ಮದುವೆ ಆಗ್ತಾ ಇದ್ದೇನೆ. I say, Grace, this is amazing. ಹೇಳಿದೆ, ಗ್ರೇಸ್ ಇದು ಅದ್ಭುತ. And good news by marrying a Japanese. ಜಪಾನ್ ಹುಡುಗನ ಮದುವೆ ಆಗೋದು ಬಹಳ ಒಳ್ಳೆ ಸಮಾಚಾರ. You don't have to cook, you will eat sushi. ನೀನು ಅಡಿಗೆ ಮಾಡುವ ಅಗತ್ಯವೇ ಇಲ್ಲ ಎಂಬುದಾಗಿ ಹೇಳಿದೆ. Enjoy your honeymoon. ನಿನ್ನ ಹನಿಮೂನ್ ಅನ್ನು ಆನಂದಿಸು. The following year, Lily got married. ಮುಂದಿನ ವರ್ಷದಲ್ಲಿ ಲಿಲ್ಲಿ ಮದುವೆ ಆದಳು. And from that day, ಆ ದಿನದಿಂದ God opened the well of marriages. ಅನೇಕರ ಮದುವೆಗಳನ್ನು ದೇವರು ತೆರೆದನು. In 2014, I was in Germany. 2014 ನಾನು ಜರ್ಮನಿಯಲ್ಲಿದ್ದೆ. Me and my wife. ನಾನು ನನ್ನ ಪತ್ನಿ. So we shared the testimony. ನಾವು ಸಾಕ್ಷಿನ ಹಂಚಿದೆವು. We called the people that want married. ಮದುವೆ ಆಗಲಿಕ್ಕೆ ಬಯಸೋರನ್ನು ನಾವು ಮುಂದೆ ಕರೆದೆವು. We pray for them. ನಾವು ಅವರಿಗಾಗಿ ಪ್ರಾರ್ಥಿಸಿದೆವು. There was old lady. ಅಲ್ಲಿ ಒಂದು ವಯಸ್ಸಾದಂತ ಒಂದು ಸ್ತ್ರೀ ಇದ್ದಳು. In the meeting. ಆ ಕೂಟದಲ್ಲಿ. She was about 80 something years old. ಆಕೆಗೆ 80 ವರ್ಷ ಪ್ರಾಯ. She just come forward. ಆಕೆ ಕೂಡ ನಡೆಯುತ್ತಾ ಮುಂದೆ ಬಂದು, I said, girl, what you want? ಹೇಳಿದೆ, ನಿಮಗೇನು ಬೇಕು? I want a husband. ನನಗೊಬ್ಬ ಗಂಡ ಬೇಕು. So I just enjoyed very much.
So me and my wife, we started praying for her. ನಾನು ನನ್ನ ಪತ್ನಿ ಆಕೆಗಾಗಿ ಪ್ರಾರ್ಥಿಸಿದೆ. Gentlemen, wake up. Gentlemen, wake up. ನನ್ನ ಪುರುಷನೇ ಎದ್ದೇಳು, ಪುರುಷನೇ ಎದ್ದೇಳು, Gentlemen, wake up. ಪುರುಷನೇ ಎದ್ದೇಳು. In Jesus' name. ಯೇಸು ನಾಮದಲ್ಲಿ We went back to South Africa. ನಾವು ಹಿಂದಿರುಗಿ ದಕ್ಷಿಣ ಆಫ್ರಿಕಾಗೆ ಹೋದೆವು. Last year, August, we went back ನಾವು ಅಲ್ಲಿ ಹೋದೆವು. in Bielefeld in Germany. ನಾವು ಜರ್ಮನಿಗೆ ಹೋಗಿದ್ದೆವು. We finished conference. She didn't hear about it. ನಾವು ಕಾನ್ಫರೆನ್ಸ್ ಮುಗಿಸಿದೆವು, ಆಕೆ ಕುರಿತು And ಕೇಳಿಲ್ಲ. then we drove to Austria. ನಾವು ಆಸ್ಟ್ರಿಯಾಗೆ ಹೋದೆವು. When we were in Austria, ನಾವು ಆಸ್ಟ್ರಿಯಾದಲ್ಲಿದ್ದಾಗ she heard that the people that prayed for you for husband, ಆಕೆ ಕೇಳಿದು ಜನರಿಗಾಗಿ ಪ್ರಾರ್ಥಿಸಿದಂತ ಆ ಪುರುಷರಿಗಾಗಿ ಪ್ರಾರ್ಥಿಸಿದಂತವರು they are doing a conference in Austria. ಅವರು ಆಸ್ಟ್ರಿಯಾದಲ್ಲಿ ಸಮ್ಮೇಳನ ಮಾಡ್ತಿದ್ದಾರೆ ಅಂತ ಆಕೆ ಕೇಳಿಸಿಕೊಂಡ್ಳು. This time she has a husband. ಈ ಸಮಯದಲ್ಲಿ ಆಕೆಗೆ ಒಬ್ಬ ಗಂಡನಿದ್ದಾನೆ. A young man of 63 years old, a doctor, 63 ವರ್ಷದ ಒಬ್ಬ ಡಾಕ್ಟರ್ had married her. ಆಕೆಯನ್ನು ಮದುವೆ ಆಗಿದ್ದಾನೆ. She said, my husband, you have to go to meet this pastor. ಈಗ ಆಕೆ ಗಂಡನಿಗೆ ಹೇಳಿದು, ನೀನು ಈ ಕೂಟಕ್ಕೆ ಹೋಗ್ಲೇಬೇಕು. They drove 600 kilometers. ಅವರು 600 ಕಿಲೋಮೀಟರ್ ಪ್ರಯಾಣಿಸಿ They came to the conference. ಅವ್ರ ಕಾನ್ಫರೆನ್ಸ್ಗೆ ಬಂದರು. She came there. She was noisy because she has a husband. ಈಗ ಬಹಳ ಸಂತೋಷ, ಯಾಕಂದ್ರೆ ಆಕೆಗೆ ಗಂಡನಿದ್ದಾನೆ. And she felt so much important. ಆಕೆಗೆ ಈಗ ಬಹಳ ಮುಖ್ಯ ಅನಿಸಿತು. Because when you have a husband, you are important. ಯಾಕೆಂದ್ರೆ ನಿಮಗೊಬ್ಬ ಗಂಡ ಇರುವಾಗ ನೀವು ಮುಖ್ಯಸ್ಥರು ಎಂಬುದಾಗಿ ಅನಿಸುತ್ತೆ. She said, I want to share something. I want to give a testimony. ನಾನೊಂದು ಸಾಕ್ಷಿಯನ್ನು ಕೊಡೋದಕ್ಕೆ ಬಯಸ್ತೇನೆ, ಏನು ಹೇಳೋದಕ್ಕೆ ಬಯಸ್ತೇನೆ ಎಂಬುದಾಗಿ ಹೇಳಿದ್ರು. 80-something years old lady became like a young girl. 87 ವರ್ಷದ ಆ ಸ್ತ್ರೀ ಯುವತಿಯಾಗಿ ಆಗಿದ್ಲು. Love makes people young. ಪ್ರೀತಿ ವ್ಯಕ್ತಿಗಳನ್ನು ಯುವಕರನ್ನಾಗಿ ಮಾಡಿಬಿಡ್ತದೆ. She gave a testimony. ಆಕೆ ಒಂದು ಸಾಕ್ಷಿಯನ್ನು ಕೊಟ್ಲು. When we were praying for her, another lady was taking picture. ನಾವು ಆಕೆಗಾಗಿ ಪ್ರಾರ್ಥಿಸಿದಾಗ ಇನ್ನೊಂದು ಸ್ತ್ರೀ ಪಿಕ್ಚರ್ ತೆಗಿತಿದ್ಲು. She processed all the pictures to show the people. ಆ ಎಲ್ಲ ಫೋಟೋಗಳನ್ನು ತೆಗೆದು ಜನರಿಗೆ ತೋರಿಸುವುದಕ್ಕಾಗಿ. And after she finished praying, ಆ ಪ್ರಾರ್ಥನೆ testifying, ಆ ಸಾಕ್ಷಿ ಆದ ನಂತರ we say, any young girls that want a husband? ಇಲ್ಲಿರುವ ಯಾವುದಾದರೂ ಯುವತಿಯರಿಗೆ ನಿಮ್ಮ ಗಂಡಂದಿರಬೇಕಾ? Oh, the whole church was running forward. Oh, we want also the husbands. ನಮಗೆ ಗಂಡಂದಿರು ಬೇಕೆಂಬುದಾಗಿ ಆಡಿದ್ರು. ಆಸ್ಟ್ರಿಯಾದವರು ಓಡಿ ಬಂದರು. And today, ಇವತ್ತು it's too much at my house now. ಇವತ್ತು ಬಹಳಷ್ಟು ಆಗಿದೆ. In this year, I was so much tired of wedding invitations. ಈ ವರ್ಷ ಬಹಳಷ್ಟು ಮದುವೆ ಆಮಂತ್ರಣದಿಂದ ಸಾಕಾಗಿ ಹೋಯಿತು. I stuck the wedding invitation on my office. ನನ್ನ ಎಲ್ಲ ಆಫೀಸ್ನಲ್ಲಿ ನನ್ನ ಮದುವೆ ಆಮಂತ್ರಣವನ್ನು ಸ್ವೀಕರಿಸೋದಕ್ಕೆ God is the God that gives a good thing. ದೇವರು, ನಮ್ಮ ದೇವರು ಒಳ್ಳೆಯದನ್ನು ಕೊಡುವಂತ ದೇವರಾಗಿದ್ದಾನೆ. He say, I'm a giver of your heart's desire. ನಾನು ನಿಮ್ಮ ಹೃದಯದ ಬಯಕೆಗಳನ್ನು ಕೊಡುವಂತ ದೇವರು. Some issues are like sensitive before the people, but there you need them. ಕೆಲವು ಸಂಗತಿಗಳು ಸೂಕ್ಷ್ಮ ಆದರೂ ಅವುಗಳು ಅಗತ್ಯವಾಗಿದೆ. These are the sort of the other anointing that is flowing. ಇದೆಲ್ಲ ಅಭಿಷೇಕದ ಕೆಲವು ಸಂಗತಿಗಳಾಗಿದೆ. So I say today, ನಾನು ಇವತ್ತು ಹೇಳ್ತಾ ಇದ್ದೇನೆ, no matter what you are going through, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ರು, there is somebody that knew about that. ಆ ಪರಿಸ್ಥಿತಿಯನ್ನು ಬಲ್ಲಾತನೊಬ್ಬನಿದ್ದಾನೆ. There is somebody that has a solution for that. ಆ ಸಮಸ್ಯೆಗೆ ಪರಿಹಾರ ಇರುವಂತ ಒಬ್ಬ He ವ್ಯಕ್ತಿ is ಇದ್ದಾನೆ. God Almighty. ಆತನೇ He is ಸರ್ವಶಕ್ತನಾದ ದೇವರು. all knowing. ಆತನು ಎಲ್ಲವನ್ನು He is ಬಲ್ಲಾತನು. all truth. ಆತನು He ಸಂಪೂರ್ಣ is ಸತ್ಯವುಳ್ಳವನು. everlasting. ಆತನು He ಸದಾಕಾಲಕ್ಕೂ lives ಜೀವಿಸುವಂತ forever. ಆತನು ಎಂದೆಂದಿಗಿರುವ ಆತನು. And He is calling you by name. ಆತನು ನಿಮ್ಮನ್ನು ಹೆಸರಿನಿಂದ Come ಕರೆಯುತ್ತಾನೆ. forth. ಹೊರ ಬಾ, Come forth. ಹೊರ ಬಾ. No matter what the circumstance. ನಿನ್ನ ಪರಿಸ್ಥಿತಿ ಏನೇ ಆಗಿರಲಿ, Come forth. ಹೊರ ಬಾ. No matter what binded you. ಯಾವುದರಿಂದ ಬಂಧಿಸಲ್ಪಟ್ಟಿದ್ರು, ಹೊರ Come ಬಾ. forth. No matter you can't see ಒಂದು clearly. ವೇಳೆ ಸ್ಪಷ್ಟವಾಗಿ ಕಾಣದೇ ಇರಬಹುದು, Come forth. ಹೊರ ಬಾ. No matter struggle you are going through. ಯಾವುದೇ ಸಂಕಟಗಳಿಂದ ಹಾದು ಹೋಗ್ತಾ Come forth. ಹೊರ ಬಾ. Deliverance is daily. ಬಿಡುಗಡೆಯು ಪ್ರತಿನಿತ್ಯ. When you respond, ನೀನು deliverance ಪ್ರತಿಸ್ಪಂದಿಸುವಾಗ, is daily. ನೀನು ಪ್ರತಿಸ್ಪಂದಿಸುವಾಗ ಬಿಡುಗಡೆ ಪ್ರತಿನಿತ್ಯ. Hallelujah. Every day we are getting delivered. ಪ್ರತಿ ದಿನ ನಾವು ಬಿಡಿಸಲ್ಪಡ್ತಿದ್ದೇವೆ. Every day we are getting delivered. ಪ್ರತಿ ದಿನವೂ ನಾವು ಬಿಡಿಸಲ್ಪಡ್ತಿದ್ದೇವೆ. Hallelujah. Hallelujah. But the matter is the response. ಆದ್ರೆ ವಿಷಯ ಏನಂದ್ರೆ ನಾವು It's ಪ್ರತಿಸ್ಪಂದಿಸುವಂತ. God that operates with the response. ದೇವರ ಕರೆಯುವಿಕೆಗೆ ನಾನು ಪ್ರತಿಸ್ಪಂದಿಸ್ತಿದ್ದೇನಾ? Deliverance is daily. ಬಿಡುಗಡೆಯು ಪ್ರತಿನಿತ್ಯ.
You can be a pastor, you can be an evangelist, but deliverance is ನೀನು daily. ಸಭಾಪಾಲಕನಾಗಿರಬಹುದು, ಸುವಾರ್ತಿಕನಾಗಿರಬಹುದು, ಆದರೆ ಬಿಡುಗಡೆಯು ಪ್ರತಿನಿತ್ಯ. Thank you, Lord. ವಂದನೆ ಕರ್ತನೆ, Thank you, Spirit of God. ವಂದನೆ ಪವಿತ್ರಾತ್ಮನೇ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Jesus ಯೇಸು is the King, ಆತನ ಅರಸನಾಗಿದ್ದಾನೆ, is the Lord, ಆತನ is the ಕರ್ತನಾಗಿದ್ದಾನೆ, great shepherd. ಆತನೇ ಮಹಾಕುರುಬನಾಗಿದ್ದಾನೆ. Thank you, Lord. ವಂದನೆ ಕರ್ತನೆ, Thank you, Lord. ವಂದನೆ ಕರ್ತನೆ. If you are suffering with a heart condition, can you stand up? ಹೃದಯದ ಬಾಧೆಯಿಂದ ರೋಗದಿಂದ ಯಾರಾದರೂ ಬಳಲುತ್ತಿರುವುದಾದ್ರೆ, ನಿಮ್ಮಲ್ಲಿ ಇರುವುದಾದ್ರೆ ಎದ್ದು ನಿಂತುಕೊಳ್ಳಿ. If you are suffering with a heart, ಹೃದಯದ ವಿಷಯದಲ್ಲಿ ಯಾರಾದರೂ ಬಾಧಿಸಲ್ಪಡ್ತಾ your heart ಇರುವುದಾದ್ರೆ, is acting ನಿಮ್ಮ ಹೃದಯ not ನೋವು normal, ಇರುವುದಾದ್ರೆ, just stand up. ಹೃದಯದಲ್ಲಿ ಸಮಸ್ಯೆ ಇರೋರು ಎದ್ದು ನಿಂತುಕೊಳ್ಳಿ. I want to release the prayer right now. ಈಗಲೇ ನಾನು ನಿಮಗೋಸ್ಕರ ಪ್ರಾರ್ಥಿಸಲು ಬಯಸ್ತೇನೆ. Thank you. Yeah, if your heart condition, ನಿಮ್ಮ ಹೃದಯದ ವಿಷಯದಲ್ಲಿ in the name of Jesus, ಯೇಸುವಿನ in ನಾಮದಲ್ಲಿ, the name of Jesus, ಯೇಸುವಿನ in ನಾಮದಲ್ಲಿ, the name of Jesus, ಯೇಸುವಿನ ನಾಮದಲ್ಲಿ, right now, I speak ಈಗಲೇ healing over the heart. ಅವರ ಹೃದಯಗಳನ್ನು In the ಸ್ವಸ್ಥತೆ, mighty name of Jesus. ಯೇಸುವಿನ ಬಲವಾದ In the mighty name of ನಾಮದಲ್ಲಿ, Jesus. ಯೇಸುವಿನ ಬಲವಾದ And ನಾಮದಲ್ಲಿ. if you also have a kidney issues, ನಿಮಗೆ ಕಿಡ್ನಿ ಸಮಸ್ಯೆ ಇರುವುದಾದ್ರೆ, kidney issues, ಕಿಡ್ನಿ ಸಮಸ್ಯೆ ಇರುವುದಾದ್ರೆ, your kidneys are not acting well. ನಿಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡದಿದ್ರೆ, There is shook,ing something is moving in your kidneys. ನಿಮ್ಮ ಕಿಡ್ನಿಯಲ್ಲಿ ಏನು ಚಲಿಸಿದ ಹಾಗೆ It's like ನೋವಿನ a ಅನುಭವ kidney ಇರುವುದಾದ್ರೆ, stone. Stand up right now. ಕಿಡ್ನಿಯಲ್ಲಿ ಕಲ್ಲುಗಳು In ಇರುವುದಾದ್ರೆ the mighty name of Jesus. ಯೇಸುವಿನ ಬಲವಾದ In the mighty name of ನಾಮದಲ್ಲಿ, Jesus. ಯೇಸುವಿನ ಬಲವಾದ I speak ನಾಮದಲ್ಲಿ, healing over the kidney issues. ಕಿಡ್ನಿಯ ಮೇಲೆ I speak ಯೇಸುವಿನ healing ಸ್ವಸ್ಥತೆ over the heart ಮಾತಾಡ್ತೇನೆ. right ಅವರ now. ಹೃದಯದ ಮೇಲೆ In the ಸ್ವಸ್ಥತೆ mighty ಮಾತಾಡ್ತೇನೆ. name of Jesus. ಬಲವಾದ In the ಯೇಸುವಿನ mighty ನಾಮದಲ್ಲಿ, name of Jesus. ಬಲವಾದ I ಯೇಸುವಿನ speak right ನಾಮದಲ್ಲಿ, now. Receive your healing now. ಈಗಲೇ ನಿಮ್ಮ Receive ಸ್ವಸ್ಥತೆ your healing ಹೊಂದಿಕೊಳ್ಳಿ. now. ಈಗಲೇ Receive ಸ್ವಸ್ಥತೆ your healing ಹೊಂದಿಕೊಳ್ಳಿ. now. ಸ್ವಸ್ಥತೆ ಈಗಲೇ Receive your ಹೊಂದಿಕೊಳ್ಳಿ. healing now. ಸ್ವಸ್ಥತೆ ಈಗಲೇ Receive your ಹೊಂದಿಕೊಳ್ಳಿ. healing now. ಸ್ವಸ್ಥತೆ In ಈಗಲೇ the mighty ಹೊಂದಿಕೊಳ್ಳಿ. name of Jesus. ಬಲವಾದ ಯೇಸುವಿನ Thank ನಾಮದಲ್ಲಿ. you, Abba Father. ವಂದನೆ ಪರಲೋಕ Thank you, ತಂದೆ. Jesus. ವಂದನೆ ಯೇಸು, Thank you, Jesus. ವಂದನೆ ಯೇಸು. And something is quite a little bit strange. ಇನ್ನು ಕೆಲವೊಂದು ವಿಚಿತ್ರವಾದದ್ದು, If you are having a traumatic dreams, ನಿಮಗೆ bad dreams, ಒಂದು ಭಯಾನಕವಾದ a ಕೆಟ್ಟ traumatic ಕನಸುಗಳು ಇರುವುದಾದ್ರೆ, dreams that is constantly coming, ನಿಮ್ಮನ್ನು ಭಯಪಡಿಸುವಂತ ಅಥವಾ ಕೆಟ್ಟ ಕನಸುಗಳು ನಿಮಗೆ ನಿರಂತರವಾಗಿ ಬರ್ತಾ ಇದ್ರೆ, and that traumatic dream is giving you a fear, ಆ ಒಂದು ಭಯಂಕರವಾದ ಕನಸುಗಳು ನಿಮಗೆ ಭಯವನ್ನು ತರ್ತಾ ಇರುವುದಾದಲ್ಲಿ, I just want you to stand up. ಅಂತವರು ಎದ್ದು ನಿಂತುಕೊಳ್ಳಿ. Thank you, Lord. Thank you, ವಂದನೆ Spirit of ಕರ್ತನೆ, God. ವಂದನೆ ಕರ್ತನೆ, Thank you, Spirit of God. ವಂದನೆ ಪವಿತ್ರಾತ್ಮ. And with it, ಅದರೊಂದಿಗೆ Koroboshi kararababa, in the name of Jesus, ಯೇಸುವಿನ ನಾಮದಲ್ಲಿ, is almost like, I don't know if it is Alzheimer, but not Alzheimer. It's not Alzheimer. You know what is Alzheimer's? Alzheimer's? It is that like you forget anything, you forget. ಇದರೊಂದಿಗೆ ಅಲ್ಸೈಮರ್ ಅನ್ನೋದಾದ್ರೆ ನಿಮಗೆ ಮರೆತು ಹೋಗುವಂಥದ್ದು. You get into forgetful. You forget anything. ನೀನು ಎಲ್ಲವನ್ನು ಮರೆತು ಬಿಡ್ತೀರಿ. And you are worried why you are forgetting like that. ಯಾಕೆ ಮರೆತು ಹೋಗ್ತಾ ಇದ್ದೇನೆ ಎಂಬುದಾಗಿ ಚಿಂತಿಸ್ತಿದ್ದೀರಿ ನೀವು. I just want you to stand up. ಅಂತವರು ಎದ್ದು ನಿಂತುಕೊಳ್ಳಿ. You hold with your left hand at the back of your memory. ನಿಮ್ಮ ಎಡಗೈಯನ್ನು ನಿಮ್ಮ ತಲೆ ಹಿಂಭಾಗದ ನೆನಪಿನ ಶಕ್ತಿ ಕಡೆ ಇಡ್ರಿ. With your left hand. ನಿಮ್ಮ ಎಡಗೈನಲ್ಲಿ ಇಡಿ. With your left hand. ನಿಮ್ಮ ಎಡಗೈನಲ್ಲಿ ಇಡಿ. You hold at the back of your memory. ನಿಮ್ಮ ನೆನಪಿನ ಶಕ್ತಿ ಹಿಂಬದಿಯಲ್ಲಿ ನಿಮ್ಮ ಕೈಗಳನ್ನು ಇಡಿ. So that we can rebuke that thing of forgetting. ಆ ಒಂದು ಮರೆತು ಹೋಗುವಂತದ್ದನ್ನು ನಾವು ಗದರಿಸೋಣ. In the name of Jesus. ಯೇಸುವಿನ ನಾಮದಲ್ಲಿ. Today I pray. ಈಗ ನಾನು ಪ್ರಾರ್ಥಿಸುತ್ತೇನೆ. In the name of Jesus. ಯೇಸು ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸು ನಾಮದಲ್ಲಿ. The traumatic dream. ಎಲ್ಲ ಭೀಕರವಾದ ಕನಸುಗಳು. Traumatic dream. ಎಲ್ಲ ಭೀಕರವಾದ ಕನಸು. ಹೊರಹೋಗಿ ಯೇಸು ನಾಮದಲ್ಲಿ. ಹೊರಹೋಗಿ ಯೇಸು ನಾಮದಲ್ಲಿ. Out in Jesus. ಹೊರಹೋಗಿ ಯೇಸು ನಾಮದಲ್ಲಿ. Out in Jesus. ಹೊರಹೋಗಿ ಯೇಸು ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸು 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 ನಾಮದಲ್ಲಿ. Forgetful memory. ಮರೆತು ಹೋಗುವಂತ ನೆನಪು ಮರೆತು ಹೋಗುವಂತ ಅಲ್ಸೈಮರ್. In the mighty name of Jesus. ಬಲವಾದ ಯೇಸು ನಾಮದಲ್ಲಿ. In the mighty name of Jesus. ಬಲವಾದ ಯೇಸು ನಾಮದಲ್ಲಿ. Out in Jesus. ಹೊರಹೋಗಿ ಯೇಸು ನಾಮದಲ್ಲಿ. Out in Jesus. ಹೊರಹೋಗಿ ಯೇಸು ನಾಮದಲ್ಲಿ. Out in Jesus. ಹೊರಹೋಗಿ ಯೇಸು ನಾಮದಲ್ಲಿ. Pour out, oh my God, understanding. ಈಗಲೇ ತಿಳುವಳಿಕೆ, Wisdom and understanding. ಈಗಲೇ ಕರ್ತನ ತಿಳುವಳಿಕೆ. Heavenly wisdom right now. ಈಗಲೇ Heavenly wisdom right now. ಈಗಲೇ Heavenly understanding right now. ಈಗಲೇ ದೈವಿಕವಾದ ಪ್ರಕಟಣೆ. Heavenly download. ಈಗಲೇ ಪರಲೋಕದಿಂದ download. ದೈವಿಕವಾದ In the ಪ್ರಕಟಣೆ. mighty name of Jesus. ಬಲವಾದ ಯೇಸು ನಾಮದಲ್ಲಿ. Thank you, Spirit of God. ವಂದನೆ ಪವಿತ್ರಾತ್ಮನೇ. Thank you, Abba Father. ವಂದನೆ ಪರಲೋಕ ತಂದೆಯೇ. Hallelujah. 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 Can few pastors just
Just help her. Oh, it's already helping her. In the mighty name of Jesus, we speak healing over you right now. ಬಲವಾದ We speak healing right now over your body. Right now. Right now. Healing right now. In the name of Jesus. ಯೇಸು ನಾಮದಲ್ಲಿ. Thank you, Father. ವಂದನೆ ತಂದೆ. Thank you, Lord. ವಂದನೆ ತಂದೆ. Thank you, Lord. ವಂದನೆ. If you are hearing voices, ನೀವು ಬಹಳಷ್ಟು ಸ್ವರಗಳನ್ನು ಕೇಳ್ತಾ the ಇರೋದಾದ್ರೆ demons are traumatizing you. ದುರಾತ್ಮಗಳು ನಿಮ್ಮನ್ನು ಬಾಧಿಸ್ತಾ ಇವೆ. If you are the demons are traumatizing you. ದುರಾತ್ಮಗಳು ನಿಮ್ಮನ್ನು ಬಾಧಿಸ್ತಿವೆ. The suicidal memories coming to your memory. ನಿಮ್ಮ ಆಲೋಚನೆಗಳಿಗೆ Suicide mind is coming to your memory. ಆತ್ಮಹತ್ಯೆ ಮಾಡಿಕೊಳ್ಳುವ ಆಲೋಚನೆಗಳು. Not enjoying anything. ಯಾವುದನ್ನು ಆನಂದಿಸ್ತಿಲ್ಲ. Whatever is there you don't enjoy. ಯಾವುದೆಲ್ಲ ಇದೆ ಅದನ್ನು ಯಾವುದರಲ್ಲಿ ಆನಂದಿಸ್ತಿಲ್ಲ. You don't enjoy food, you don't enjoy flowers. ನೀವು ಆಹಾರವನ್ನು ಆನಂದಿಸುವುದಿಲ್ಲ, ಹೂಗಳನ್ನು ಆನಂದಿಸುವುದಿಲ್ಲ. You don't cope up with the life. ಜೀವನದೊಂದಿಗೆ ನೀವು ಹೋಗೋದಿಲ್ಲ. Whatever is happening in life you don't enjoy it. ಈ ಜೀವನದಲ್ಲಿ ಏನೇ ಆದರೂ ಅದಕ್ಕೆ ನೀವು ಆನಂದಿಸುವುದಿಲ್ಲ. The life of appreciation is not there. ನಿಮ್ಮ ಜೀವಿತದಲ್ಲಿ ಆ ಒಂದು ಹೊಗಳುವಂತದ್ದು ಇಲ್ಲ. I just want you to stand on your feet right now. ಅಂತವರು ಎದ್ದು ನಿಂತುಕೊಳ್ಳಿ ಈ ಸಮಯದಲ್ಲಿ. I just want you to stand on your feet. We're going to pray right now. ಅಂತವರು ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳಿ, ನಿಮಗೋಸ್ಕರ ಪ್ರಾರ್ಥನೆ The demons are ಬಯಸ್ತಾರೆ. giving you voices. You hear voices. ಬಹಳಷ್ಟು ಸ್ವರಗಳನ್ನು ನೀವು You hear ಕೇಳ್ತೀರಿ. this, you hear that. ಅದನ್ನು ಇದನ್ನು ಯಾವಾಗಲೂ ಕೇಳ್ತೀರಿ. In the mighty name of Jesus. ಬಲವಾದ ಯೇಸು ನಾಮದಲ್ಲಿ. In the mighty name of ಬಲವಾದ ಯೇಸು Jesus. ನಾಮದಲ್ಲಿ. In the mighty name of Jesus. ಬಲವಾದ ಯೇಸು ನಾಮದಲ್ಲಿ. In the mighty name of Jesus. ಬಲವಾದ ಯೇಸು ನಾಮದಲ್ಲಿ. In the mighty name of Jesus. ಬಲವಾದ ಯೇಸುವಿನ ನಾಮದಲ್ಲಿ. The demon of unappreciation. ಹೊಗಳದ ಎಲ್ಲ ದುರಾತ್ಮಗಳು Out. ಹೊರಹೋಗು In Jesus' name. ಯೇಸು ನಾಮದಲ್ಲಿ. Thank you, Father. ವಂದನೆ ತಂದೆಯೇ. Make life worth. ಜೀವವನ್ನು ಕರ್ತನೆ Make a life ಸಮೃದ್ಧಗೊಳಿಸು. worth living. ಕರ್ತನೆಯವರು A ಜೀವಿಸುವ life worth ಜೀವ living. ಕರ್ತನೆಯವರು ಜೀವಿಸುವ ಜೀವ In the name of ಸಮೃದ್ಧವಾಗಲಿ. Jesus. ಯೇಸು ನಾಮದಲ್ಲಿ. Heal the memory of the past. ಅವರ ಕರ್ತನೆ ಗತಕಾಲದ ಕರ್ತನೆ Heal the memory of the ಗುಣಪಡಿಸು. past right now. ಕರ್ತನೆ ಅವರ In the ಗತಕಾಲದ mighty name of ಗುಣಪಡಿಸು. Jesus. ಬಲವಾದ ಯೇಸು I ನಾಮದಲ್ಲಿ. speak healing over your body right now. ಅವರ ದೇಹಗಳ ಮೇಲೆ ಸ್ವಸ್ಥತೆ ಮಾತಾಡ್ತೇನೆ. ಗುಣವಾಗು, Be healed. ಗುಣವಾಗು In Jesus' name. ಯೇಸು ನಾಮದಲ್ಲಿ. Thank you, Father. ವಂದನೆ ತಂದೆಯೇ. Thank you, Spirit of God. ವಂದನೆ ದೇವರ ಆತ್ಮನೆ. I speak healing over your Sissy. I speak healing over you, Sissy. ನಿನ್ನ ಜೀವಿತ ಮೇಲೆ ದೇವರ ಸ್ವಸ್ಥತೆಯನ್ನು ಮಾತಾಡ್ತಾ ಇದ್ದೇನೆ. ಸ್ವಸ್ಥತೆಯನ್ನು In the ಮಾತಾಡ್ತಾ mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ. In the mighty name of ಬಲವಾದ Jesus. ಯೇಸು ನಾಮದಲ್ಲಿ. Thank you, Spirit of God. ವಂದನೆ ಪವಿತ್ರ. Thank you, Father. ವಂದನೆ ತಂದೆಯೇ. Something that I want to pray. ನಾನು ಒಂದಕ್ಕಾಗಿ ಪ್ರಾರ್ಥಿಸಲು This ಬಯಸುತ್ತೇನೆ. prayer is for the mothers. ಈ ಪ್ರಾರ್ಥನೆ ತಾಯಿಯಂದಿರಿಗಾಗಿ. This prayer is for the mothers. ಈ ಪ್ರಾರ್ಥನೆ ತಾಯಿಯಂದಿರಿಗಾಗಿ. I don't want you, baby, to stand up. You can sit down as you ನೀವು are sitting. ನಿಂತುಕೊಳ್ಳುವ ಅಗತ್ಯವಿಲ್ಲ, ನೀವು ಕುಳಿತುಕೊಳ್ಳಿ. If your children are becoming rebellious, ನಿಮ್ಮ ಮಕ್ಕಳು ನಿಮಗೆ ವಿರುದ್ಧವಾಗಿ ತಿರುಗಿ ಬೀಳ್ತಿದ್ರೆ, if your children are becoming rebellious, ನಿಮ್ಮ ಮಕ್ಕಳು ನಿಮಗೆ ವಿರುದ್ಧವಾಗಿ ತಿರುಗಿ ಬೀಳ್ತಿದ್ರೆ, hold your belly, ನಿಮ್ಮ ಹೊಟ್ಟೆ ಭಾಗದ ಮೇಲೆ hold ಕೈ your ಇಡಿ. belly, ನಿಮ್ಮ ಹೊಟ್ಟೆ ಭಾಗದ ಮೇಲೆ ಕೈ ಇಡಿ. because we are about to pray for the first love. ಯಾಕೆಂದ್ರೆ ಆ ಮೊದಲ ಪ್ರೀತಿಗಾಗಿ ನಾವು I ಪ್ರಾರ್ಥಿಸಲಿಕ್ಕಿದ್ದೇವೆ. don't do it normally, but the Holy Spirit just said, ಇದು ನಾನು ಯಾವಾಗಲೂ ಮಾಡುದಿಲ್ಲ, ಆದರೆ ಪವಿತ್ರಾತ್ಮನು ಹೇಳ್ತಾ ಇರೋದ್ರಿಂದ ಮಾಡ್ತಿದ್ದೇನೆ. hold your belly right now ನಿಮ್ಮ ಹೊಟ್ಟೆ ಮೇಲೆ ನಿಮ್ಮ ಕೈಗಳನ್ನು ಇಡಿ. with your right hand. ನಿಮ್ಮ ಬಲಗೈಯನ್ನು ಇಡಿ ನಿಮ್ಮ ಹೊಟ್ಟೆ ಮೇಲೆ. We're going to call the first love. ಆ ಮೊದಲ ಪ್ರೀತಿ ನಾವು ಕರೀಲಿಕ್ಕಿದ್ದೇವೆ. A lady came to me another day. ಒಂದು ಸ್ತ್ರೀ ನನ್ನ ಬಳಿ ಬಂದು ಒಂದಿನ, The children had walked away from the house for 4 years 4 ವರ್ಷಗಳು ಅವರ ಮಕ್ಕಳು ಮನೆಯನ್ನು ಬಿಟ್ಟು ಹೋಗಿದ್ರು. and say, Pastor, my children had walked away of my house. ಹೇಳಿದ ಪಾಸ್ಟರ್, ನನ್ನ ಮಕ್ಕಳು ಮನೆ ಬಿಟ್ಟು ಹೋಗಿದ್ದಾರೆ. I don't know why. Because of that we are so poor, we don't know. ಗೊತ್ತಿಲ್ಲ ಯಾಕೆಂಬುದಾಗಿ, ನಾವು ಬಡವರಾಗಿರುವ ನಿಮಿತ್ತವೋ ಏನೋ ಗೊತ್ತಿಲ್ಲ. They went there out there, they are on drugs, they're just living their life. ಅವರು ಮದ್ಯವ್ಯಸನಿಗಳಾಗಿ ಮಾದಕ ವಸ್ತುಗಳನ್ನು ತೆಗೆದುಕೊಂಡು ಜೀವಿಸುತ್ತಿದ್ದಾರೆ. We prayed that prayer, ನಾವು ಆ ಪ್ರಾರ್ಥನೆಯಲ್ಲಿ ಮಾಡಿದೆವು, the first love prayer. ಆ ಮೊದಲ ಪ್ರೀತಿಯ ಪ್ರಾರ್ಥನೆ. We prayed the prayer of first love. ಆ ಮೊದಲ ಪ್ರೀತಿಯ ಪ್ರಾರ್ಥನೆ ನಾನು ಮಾಡಲಿಕ್ಕಿದ್ದೇನೆ. That night 2 o'clock these children came back. ಆ ಪ್ರಾರ್ಥನೆ ಮಾಡಿದಾಗ ಆ ರಾತ್ರಿ 2 ಗಂಟೆಗೆ ಮಕ್ಕಳು ಹಿಂದಿರುಗಿ ಬಂದರು. After 3 years 3 ವರ್ಷಗಳಾದ ಮೇಲೆ without coming to the house. ಅವರ ಮನೆಗೆ ಕರೆಯದೇವರು ಬಂದರು. The day we prayed, they came 2 o'clock in the morning. ಅವರು ಪ್ರಾರ್ಥಿಸಿದಾಗ ರಾತ್ರಿ 2 ಗಂಟೆಗೆ ಅವರ ಮನೆಗೆ ಹಿಂದಿರುಗಿ ಬಂದರು. Mother's hold. ತಾಯಿ ಎಂದರೆ ನಿಮ್ಮ ಕೈಗಳನ್ನು We ಹುಟ್ಟಿ bring ಮೇಲೆ that baby back into the womb. ಆ
ಆ ಮಗುವನ್ನು ಮತ್ತೆ ಆ ಗರ್ಭದಲ್ಲಿ ನಾವು We bring that baby back to the womb. ಆ ಮಗುವನ್ನು ಮತ್ತೆ ಗರ್ಭಕ್ಕೆ ಕರೀಲಿಕ್ಕೆ In the mighty name of Jesus. ಬಲವಾದ ಯೇಸು If ನಾಮದಲ್ಲಿ is the son is rebellious, ನಿಮ್ಮ ಮಗ ನಿಮಗೆ ತಿರುಗಿ if ಬೀಳುವವನಾಗಿದ್ದರೆ, is the girl rebellious, ನಿಮ್ಮ ಮಗಳು ನಿಮಗೆ ತಿರುಗಿ right ಬೀಳುವವನಾಗಿದ್ದರೆ, now in the name of Jesus, ಈಗಲೇ ಬಲವಾದ ಯೇಸು I ನಾಮದಲ್ಲಿ speak the first love. ಆ ಮೊದಲ ಪ್ರೀತಿ ನಾನು ಮಾತಾಡ್ತಿದ್ದೇನೆ. Let him feel the first love. ಆತನ ಮೊದಲ ಪ್ರೀತಿಯನ್ನು ಅನುಭವಿಸಲಿ. Let her feel the first love. ಆಕೆ ಮೊದಲ ಪ್ರೀತಿಯನ್ನು ಅನುಭವಿಸಲಿ. In the mighty name of Jesus. ಬಲವಾದ ಯೇಸು ನಾಮದಲ್ಲಿ. Thank you, Spirit of God. ವಂದನೆ ಪವಿತ್ರಾತ್ಮನೇ. Bring healing of the first love. ಕರ್ತನೇ ಮೊದಲ ಪ್ರೀತಿಯ ಸ್ವಸ್ಥತೆಯನ್ನು ತನ್ನಿ. First love healing. ಮೊದಲ ಪ್ರೀತಿಯ ಸ್ವಸ್ಥತೆ. First love healing. ಮೊದಲ ಪ್ರೀತಿಯ ಸ್ವಸ್ಥತೆ. In the mighty name of Jesus. ಬಲವಾದ ಯೇಸು ನಾಮದಲ್ಲಿ. Thank you, Lord. ವಂದನೆ ಕರ್ತನೇ. Hallelujah. Amen. 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 So I'm gonna pray the last prayer. ನಾನು ಕೊನೆಯ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. The last prayer is this. ಕೊನೆಯ ಪ್ರಾರ್ಥನೆ ಇದಾಗಿದೆ. The prayer of forerunners. ಮುಂದೆ ಓಡುವವರು. The prayer of forerunners. ಮುಂದೆ ಓಡುವವರಿಗಾಗಿ ಪ್ರಾರ್ಥನೆ. The prayer of forerunners. ಮುಂದೆ ಓಡುವವರಿಗಾಗಿ ಪ್ರಾರ್ಥನೆ. The forerunner prayer is this. ಮುಂದೆ ಓಡುವವರ ಪ್ರಾರ್ಥನೆ ಇದಾಗಿದೆ. If God is calling you ದೇವರು ನಿಮ್ಮನ್ನು ಕರೆಯುತ್ತಿರುವುದಾದಲ್ಲಿ to be like example in the family, ಕುಟುಂಬದಲ್ಲಿ ಒಂದು ಮಾದರಿಯಾಗಿರುವುದಕ್ಕಾಗಿ, ಸಾಕ್ಷಿಯಾಗಿರುವುದಕ್ಕಾಗಿ you struggle a lot. ನೀವು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತೀನಿ. Joseph was a forerunner. ಯೋಸೇಫನು ಮುಂದೆ ಓಡುವವನಾಗಿದ್ದನು. He struggled a lot. ಆತನು ಬಹಳಷ್ಟು ಕಷ್ಟವನ್ನು ಅನುಭವಿಸಿದ. The forerunner always struggles a lot. ಮುಂದೆ ಓಡುವವರು ಯಾವಾಗಲೂ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾರೆ. I am a forerunner in my family. ನಾನು ನನ್ನ ಕುಟುಂಬದಲ್ಲಿ ಮುಂದೆ ಓಡುವವನು. I had brothers and sisters. ನನಗೆ ಸಹೋದರ ಸಹೋದರಿ ಇದ್ರು. But I suffered walking through many challenges in life. ಆತನ ಜೀವಿತದಲ್ಲಿ ಬಹಳಷ್ಟು ಸವಾಲುಗಳನ್ನು ಹಾದು ಹೋಗಬೇಕಾಯಿತು. The forerunner always struggles in life. ಮುಂದೆ ಓಡುವವರು ಯಾವಾಗಲೂ ಜೀವಿತದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾರೆ. Sometimes the things that you are going through, ಕೆಲವು ಸಮಯದಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ಹಾದು ಹೋಗ್ತಿರುವ is ಸಂದರ್ಭ for you to become example in the family. ಅದು ನೀವು ಕುಟುಂಬದಲ್ಲಿ ನೀವು ಮಾದರಿಯಾಗಿ ಸಾಕ್ಷಿಯಾಗಿರುವುದಕ್ಕಾಗಿ. And that's why you are facing all those struggles. ಅದಕ್ಕಾಗಿ ಆ ಎಲ್ಲ ಸಮಸ್ಯೆಗಳು ನೀವು ಎದುರಿಸ್ತಿದ್ದೀರಿ. As I will be praying for the forerunner anointing, ನಾನು ಈ ಮುಂದೆ ಓಡುವವರಿಗಾಗಿ ನಾನು ಅಭಿಷೇಕಕ್ಕಾಗಿ ಪ್ರಾರ್ಥಿಸುವಾಗ I just want you to stand up ನೀವು ಎದ್ದು ನಿಂತುಕೊಳ್ಳಬೇಕೆಂದು ಬಯಸ್ತೇನೆ. and say enough is enough. ಇದುವರೆಗೂ ಸಾಕಾಗಿದ್ದು ಆದದ್ದು ಸಾಕು. Now I'm jumping into another level of responsibility. ನಾನು ಮುಂದಿನ ಹಂತಕ್ಕೆ ನಾನು I don't ಜಿಗಿಯುತ್ತಿದ್ದೇನೆ. know what are you waiting for. You should be standing long time. ನೀವು ಯಾವುದಕ್ಕಾಗಿ ನೀವು ಇಷ್ಟೊತ್ತು ಕಾಯ್ತಿದ್ರೆ ಗೊತ್ತಿಲ್ಲ, ಇಷ್ಟೊತ್ತಿಗೆ ನಿಲ್ಲಬೇಕಾಗಿತ್ತು. What are you waiting for? You should be standing long time. ಯಾಕೆ ಇದುವರೆಗೂ ಕಾಯ್ತಾ ಇದ್ದೀರಿ? ನಿಂತ್ಕೊಳ್ಬೇಕಾಗಿತ್ತು ಮೊದಲೇ. You should be standing long time. ಬಹಳ ಮೊದಲೇ ನೀವು ನಿಲ್ಲಬೇಕಾಯ್ತು. I don't know what are you waiting for. ಆದ್ರೆ ಯಾವುದಕ್ಕಾಗಿ ಕಾಯ್ತಾ ಇದ್ದೀರಿ ಗೊತ್ತಿಲ್ಲ. What are you waiting for? ಯಾವುದಕ್ಕಾಗಿ ಕಾಯ್ತಿದ್ದೀರಿ? The struggles of the forerunners. ಇದು ಮುಂದೆ ಓಡುವವರ ಕಷ್ಟಗಳು and the blessing of the forerunners. ಮತ್ತು ಮುಂದೆ ಓಡುವವರ ಆಶೀರ್ವಾದ. Abraham was a forerunner. ಅಬ್ರಹಾಮನು ಮುಂದಾಗಿ ಓಡುವವನಾಗಿದ್ದನು. David was a forerunner. David was a ದಾವೀದನು forerunner. ಮುಂದಾಗಿ ಓಡುವವನಾಗಿದ್ದನು. There is anointing of the forerunners. ಮುಂದೆ ಓಡುವವರ ಅಭಿಷೇಕವಿದೆ. Rahab was a forerunner. ರಾಹಾಬಳು ಮುಂದೆ ಓಡುವವನಾಗಿದ್ದನು. Rahab was a forerunner. ರಾಹಾಬಳು ಮುಂದೆ ಓಡುವವಳು. There is a forerunner anointing here. ಮುಂದೆ ಓಡುವವರ ಅಭಿಷೇಕ ಇಲ್ಲಿದೆ. So receive the forerunner ಆ anointing. ಮುಂದೆ ಓಡುವವರ ಅಭಿಷೇಕವನ್ನು ಹೊಂದಿಕೊಳ್ಳಿ. Might the Lord take you to another level that you've never been before. ಇದುವರೆಗೂ ನೀವು ಇಲ್ಲದ ಇನ್ನೊಂದು ಹಂತಕ್ಕೆ In the ಕರ್ತನು mighty ಕೊಂಡೊಯ್ಯಲಿ. name of Jesus. ಬಲವಾದ ಯೇಸು In ನಾಮದಲ್ಲಿ. the mighty name of ಬಲವಾದ Jesus. ಯೇಸುವಿನ In the ನಾಮದಲ್ಲಿ. mighty name of ಬಲವಾದ Jesus. ಯೇಸು Receive ನಾಮದಲ್ಲಿ. the forerunner ಆ anointing. ಮುಂದೆ ಓಡುವ Receive ಅಭಿಷೇಕವನ್ನು the forerunner ಪಡೆದುಕೊಳ್ಳಿ ಯೇಸು anointing. ನಾಮದಲ್ಲಿ. Receive the forerunner anointing. ಮುಂದೆ ಓಡುವ ಅಭಿಷೇಕವನ್ನು Receive the ಪಡೆದುಕೊಳ್ಳಿ forerunner ಯೇಸು ನಾಮದಲ್ಲಿ. anointing. Receive the forerunner ಮುಂದೆ anointing. ಓಡುವ ಅಭಿಷೇಕವನ್ನು Receive the ಪಡೆದುಕೊಳ್ಳಿ forerunner ಯೇಸು ನಾಮದಲ್ಲಿ. anointing. Receive the forerunner ಹೊಂದಿಕೊಳ್ಳಿ anointing. ಅಭಿಷೇಕವನ್ನು. Receive the forerunner ಹೊಂದಿಕೊಳ್ಳಿ anointing. ಅಭಿಷೇಕವನ್ನು. Receive the forerunner anointing. ಹೊಂದಿಕೊಳ್ಳಿ ಅಭಿಷೇಕವನ್ನು. Receive the forerunner ಹೊಂದಿಕೊಳ್ಳಿ anointing. ಮುಂದೆ ಓಡುವ Receive the ಅಭಿಷೇಕವನ್ನು. forerunner anointing. ಮುಂದೆ ಓಡುವ ಅಭಿಷೇಕವನ್ನು Receive the ಹೊಂದಿಕೊಳ್ಳಿ. forerunner anointing. ಮುಂದೆ ಓಡುವ In ಅಭಿಷೇಕವನ್ನು the mighty ಹೊಂದಿಕೊಳ್ಳಿ. name of ಬಲವಾದ Jesus. ಯೇಸು In the ನಾಮದಲ್ಲಿ. name of Jesus. ಯೇಸು ನಾಮದಲ್ಲಿ. The forerunner deliverance. ಮುಂದೆ ಓಡುವ The ಬಿಡುಗಡೆ. forerunner deliverance. ಮುಂದೆ ಓಡುವವನ The forerunner ಅಭಿಷೇಕ. deliverance. ಮುಂದೆ ಓಡುವವನ The ಬಿಡುಗಡೆ. forerunner deliverance. ಮುಂದೆ ಓಡುವವನ In ಬಿಡುಗಡೆ. the mighty name of Jesus. ಬಲವಾದ ಯೇಸುವಿನ The ನಾಮದಲ್ಲಿ. forerunner anointing. ಮುಂದೆ ಓಡುವವನ ಅಭಿಷೇಕ. In Jesus' name. ಯೇಸು ನಾಮದಲ್ಲಿ. Anointing to raise the dead. ಸತ್ತವರನ್ನು ಎಬ್ಬಿಸುವ Anointing ಅಭಿಷೇಕ. to raise the
the dead. ಸತ್ತವರನ್ನು ಎಬ್ಬಿಸುವ Anointing ಅಭಿಷೇಕ, to raise the dead. ಸತ್ತವರನ್ನು ಎಬ್ಬಿಸುವ ಅಭಿಷೇಕ, Anointing to cleanse lepers. ಕುಷ್ಠರನ್ನು ಸ್ವಸ್ಥ ಮಾಡುವ Anointing to ಅಭಿಷೇಕ, cleanse lepers. ಕುಷ್ಠರನ್ನು ಸ್ವಸ್ಥ In the ಮಾಡುವ mighty ಅಭಿಷೇಕ, name of Jesus. ಬಲವಾದ ಯೇಸು In the ನಾಮದಲ್ಲಿ, mighty name of ಬಲವಾದ Jesus. ಯೇಸು In ನಾಮದಲ್ಲಿ, the mighty name of Jesus. ಬಲವಾದ ಯೇಸು ನಾಮದಲ್ಲಿ Receive your healing now. ನಿಮ್ಮ ಸ್ವಸ್ಥತೆ Receive your ಹೊಂದಿಕೊಳ್ಳಿ healing ಯೇಸು now. ನಾಮದಲ್ಲಿ. Receive your freedom ಹೊಂದಿಕೊಳ್ಳಿ ನಿಮ್ಮ now. ಸ್ವಸ್ಥತೆಯನ್ನು, Receive your freedom now. ಹೊಂದಿಕೊಳ್ಳಿ ನಿಮ್ಮ Receive ಸ್ವಾತಂತ್ರ್ಯವನ್ನು, your freedom now. ಹೊಂದಿಕೊಳ್ಳಿ ನಿಮ್ಮ Receive your ಸ್ವಾತಂತ್ರ್ಯವನ್ನು, freedom now. ಹೊಂದಿಕೊಳ್ಳಿ ನಿಮ್ಮ Receive your freedom ಸ್ವಾತಂತ್ರ್ಯವನ್ನು, now. ನಿಮ್ಮ ಸ್ವಾತಂತ್ರ್ಯ Now. ಹೊಂದಿಕೊಳ್ಳಿ ಈಗಲೇ, Now. 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 ಈಗಲೇ, In the name of Jesus. ಯೇಸು In ನಾಮದಲ್ಲಿ, the name of Jesus. ಯೇಸು ನಾಮದಲ್ಲಿ. Thank you, Father. ವಂದನೆ ತಂದೆಯೇ, Thank you, Spirit of God. ವಂದನೆ ಪವಿತ್ರ, Bless your church, oh God. ನಿನ್ನ ಸಭೆನ ಆಶೀರ್ವದಿಸು. Bless the church of believers. ಓ ವಿಶ್ವಾಸಿಗಳ Bless the ಸಭೆನ church of the ಆಶೀರ್ವದಿಸು. believers. ವಿಶ್ವಾಸಿಗಳ ಸಭೆನ Bless the ಆಶೀರ್ವದಿಸು. church of the believers. ವಿಶ್ವಾಸಿಗಳ ಸಭೆನ Bless the church of the ಆಶೀರ್ವದಿಸು. believers. ವಿಶ್ವಾಸಿಗಳ ಸಭೆನ Thank you, ಆಶೀರ್ವದಿಸು. Lord. ವಂದನೆ ಕರ್ತನೆ, Bless India. ಭಾರತವನ್ನು Bless ಆಶೀರ್ವದಿಸು. India. ಭಾರತವನ್ನು In ಆಶೀರ್ವದಿಸು. the name of Jesus. ಯೇಸು For ನಾಮದಲ್ಲಿ. such a time like this, Lord. ಕರ್ತನೆ ಈ ಸಮಯ Pour out your glory, Lord. ನಿನ್ನ ಮಹಿಮೆಯನ್ನು ಸುರಿಯ Pour ಮಾಡು, out your glory, ನಿನ್ನ Lord. ಮಹಿಮೆಯನ್ನು ಸುರಿಯ Pour ಮಾಡು, out your glory, ನಿನ್ನ Lord. ಮಹಿಮೆಯನ್ನು ಸುರಿಯ Pour ಮಾಡು, out your glory, ನಿನ್ನ Lord. ಮಹಿಮೆಯನ್ನು ಸುರಿಯ In ಮಾಡು. the mighty name of ಬಲವಾದ Jesus. ಯೇಸು ನಾಮದಲ್ಲಿ. Thank you, Father. ವಂದನೆ ತಂದೆಯೇ, Thank you, King. ವಂದನೆ ಅರಸನೆ, We bless you, God. ನಿಮ್ಮ ನಾಮನ We ಆಶೀರ್ವದಿಸುತ್ತೇವೆ, exalt you, ನಿಮ್ಮ Abba. ನಾಮವನ್ನು ಘನಪಡಿಸುತ್ತೇವೆ. Thank you, Jesus. ವಂದನೆ ಯೇಸುವೆ. Hallelujah. 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 Vindicate the mate of your children. Vindicate the mate of your children. ನಿನ್ನ ಮಕ್ಕಳ ಭವಿಷ್ಯವನ್ನು ಕರ್ತನೆ In the name of ನಿರ್ಧರಿಸು. ಯೇಸು Jesus. ನಾಮದಲ್ಲಿ Release the restoration. ಕರ್ತನೆ ಪುನರ್ಸ್ಥಾಪನೆ ಬಿಡುಗಡೆ Release the ಮಾಡು, healing. ಪುನರ್ ಸ್ವಸ್ಥತೆಯನ್ನು ಬಿಡುಗಡೆ ಮಾಡು, Release the impartation. ಕರ್ತನೆ ಅಭಿಷೇಕವನ್ನು ಬಿಡುಗಡೆ ಮಾಡು. Let the anointing of forerunner go. ಓ ಮುಂದಾಗಿ ಓಡುವರ ಅಭಿಷೇಕ ಇಳಿಯಲಿ In the name of Jesus. ಬಲವಾದ ಯೇಸು Enough is enough. ಓ ಇದುವರೆಗೆ ಆದದ್ದು Enough is ಸಾಕು, enough. ಇದುವರೆಗೆ ಆದದ್ದು ಸಾಕು, Enough is enough. ಇದುವರೆಗೆ ಆದದ್ದು The ಸಾಕು. forerunner gonna run with the gospel. ಮುಂದಾಗಿ ಓಡುವವರು ಸುವಾರ್ತೆಯಿಂದ The ಓಡಲಿ, forerunner gonna run with the gospel of ಮುಂದಾಗಿ Jesus. ಓಡುವವರು ಸುವಾರ್ತೆಯೊಂದಿಗೆ ಓಡಲಿ. Thank you, Abba Father. ವಂದನೆ ತಂದೆಯೇ, Thank you, Lord. ವಂದನೆ ಕರ್ತನೆ, Thank you, Jesus. ವಂದನೆ ಯೇಸುವೆ. Thank you, Abba. Pastor Sunil. Thank you. ವಂದನೆ. Let's give hand to Jesus. ಕರಗಳನ್ನು ತಟ್ಟಿ ಯೇಸುವಿಗೆ ಮಹಿಮೆ Give ಪಡಿಸೋಣ. hand to the King. ಅರಸನಿಗೆ ವಂದನೆ ಸಲ್ಲಿಸೋಣ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Thank you, Lord. ವಂದನೆ ಕರ್ತನೆ. ಈ ಉಡುಪಿಯ ಕೂಟವು ಆರಂಭವಾಗುತ್ತಕ್ಕೇನು ಕಾರಣ ಎಂಬುದಕ್ಕೆ ನಾನು ಒಂದು ಸಾಕ್ಷಿ ಹೇಳಲಿಕ್ಕೆ ನಾನು ನಿಮ್ಮ ಮಧ್ಯದಲ್ಲಿ ಬಯಸ್ತೇನೆ. ನಾನು ಸುಮಾರು 1-2 ವರ್ಷಗಳ ಹಿಂದೆ ನಾನು ಕುವೈಟ್ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕುಟುಂಬವನ್ನು ಸಂಧಿಸುವುದಕ್ಕೆ ದೇವರು ನನಗೆ ಸಹಾಯ ಮಾಡಿದ. ಅದೇ ರೀತಿಯಲ್ಲಿ ಅವರು ಈ ಪಾಸ್ಟರ್ ಸಿತೋಲಿ ಅವರ ಒಂದು ಸಾಕ್ಷಿಯನ್ನು ನನ್ನ ಮುಂದೆ ಅವರು ಹಂಚಿದರು. ಆಗ ನನ್ನ ಹೃದಯದಲ್ಲಿ ಒಂದು ಪ್ರೇರೇಪಣೆ ಬಂತು, ದೇವರು ಇವರನ್ನು ಉಡುಪಿಗೆ ಕರ್ಕೊಂಡು ಬರಬೇಕು ಎಂಬುದಾಗಿ. ಹಾಗೆ ನಾನು ಅವರಿಗೆ ಕೂಡ ನಾನು ಹೇಳಿದೆ, ದೇವರ ಚಿತ್ತ ಆದರೆ ನಾವು ಪ್ರಾರ್ಥನೆ ಮಾಡೋಣ. ಒಂದು ಸಲ ಅವರು ಕೋರ್ಟಿಗೆ ಬಂದು ಹೋಗಿದ್ದಾರೆ ಎಂಬುದಾಗಿ, ಅವರು ಇನ್ನೊಂದು ಸಲ ಕೋರ್ಟಿಗೆ ಬರುವುದಾದರೆ ನೀವು ದಯಮಾಡಿ ಬರಬೇಕು ಪಾಸ್ಟರ್, ಅವ್ರನ್ನ ಸಿಗಬೇಕು ಮತ್ತು ಈ ಕೂಟಕ್ಕೆ ಒಂದು ನೀವು ಅಲ್ಲಿ ಏರ್ಪಾಡು ಮಾಡಬೇಕು ಎಂಬುದಾಗಿ ಕೇಳಿಕೊಂಡ್ರು. ಹಾಗೆ ನಾನು ಅಲ್ಲಿಂದ ನಾನು ಬಂದೆ. ಕೆಲವು ತಿಂಗಳ ನಂತರವಾಗಿ ಆ ಕುವೈಟಿಂದ ಒಂದು ಕುಟುಂಬದ ಒಂದು ಫೋನ್ ನನಗೆ ಕರೆ ಬಂತು, ಪಾಸ್ಟೆ 2 ದಿವಸಕ್ಕೋಸ್ಕರ ನಿಮಗೆ ಕುವೈಟ್ಗೆ ಬರಲಿಕ್ಕೆ ಸಾಧ್ಯ ಇದೆಯಾ, ಅವರು ಕುವೈಟ್ ದೇಶಕ್ಕೆ ಇನ್ನೊಮ್ಮೆ ಅವರು ಬರ್ತಾ ಇದ್ದಾರೆ ಎಂಬುದಾಗಿ. ಹಾಗೆ ದೇವರು ನಾನು ಹೇಳ್ತೇನೆ ಖಂಡಿತ ಬರ್ತೇನೆ ಎಂಬುದಾಗಿ. ಹಾಗೆ ನಾನು 2 ದಿವಸಕ್ಕೋಸ್ಕರವಾಗಿ ನಾನು ಕುವೈಟಿಗೆ ನಾನು ಹೋದೆ. ಈ ಸೇವಕರ ಕೂಟವನ್ನು ಅಟೆಂಡ್ ಮಾಡುವುದಕ್ಕೆ ದೇವರು ನನಗೆ ಸಹಾಯ ಮಾಡಿದನು. ಮಾತ್ರವಲ್ಲ, ಅನೇಕ ತಡೆಗಳ ಮಧ್ಯದಲ್ಲಿ ಈ ದೇವಸೇವಕರನ್ನು ಸಂಧಿಸುವುದಕ್ಕೆ ದೇವರು ನನಗೆ ಸಹಾಯ ಮಾಡಿದನು. ಮತ್ತು ಅಲ್ಲಿ ನಾವು ಕೂತ್ಕೊಂಡು ಅವರು ತಂಗಿದಂಥ ಹೋಟೆಲಲ್ಲಿ ಈ ಒಂದು ಕೂಟದ ಡೇಟನ್ನು ಕೂಡ ನಾವು ತೀರ್ಮಾನ ಮಾಡಿದೆವು. ತುಂಬ ಬ್ಯುಸಿಗಳ ಮಧ್ಯದಲ್ಲಿ ನಮಗೆ ಸ್ವಲ್ಪ ಸಮಯ ಅಲ್ಲಿ ಅವರು ಕೊಟ್ಟರು. ಅದೇ ರೀತಿಯಲ್ಲಿ ಅದರ ನಂತರ ಸರ್ಕಾರದ ಎಲ್ಲ ವಿಷಯವಾದ ಎಲ್ಲ ನಾವು ಏರ್ಪಾಡುಗಳನ್ನು ನಾವು ಮಾಡಿದೆವು. ದೇವರ ಒಂದು ಎಲ್ಲ ವಿಧವಾಗಿ ದೇವರ ನಮಗೆ ಸಹಾಯ ಮಾಡಿದ. ಪ್ರತಿಯೊಂದು ಕ್ಷೇತ್ರದಲ್ಲೂ ದೇವರು ಇಲ್ಲಿವರೆಗೆ ಯಾವುದೇ ಒಂದು ಸೋಲು ತರಲಿಲ್ಲ ಈ ಒಂದು ಕೂಟಕ್ಕೆ ಸಂಬಂಧವಾಗಿ. ನಂತರ ನಾನು ಪಾಸ್ಟರ್ ಜಾನ್ಸನ್ ಅವರಿಗೆ ನಾನು ಶೇರ್ ಮಾಡಿದೆ, ಅವರು ಕೂಡ ಸಂತೋಷಪಟ್ಟು ನಾನು ಕೂಡ ಬರ್ತೇನೆ ಎಂಬುದಾಗಿ. ಈ ಒಂದು ಕೂಟಕ್ಕೆ ಆ ಒಂದು ಕಾರಣರಾದಂಥ ದಂಪತಿಗಳನ್ನು ಸನ್ಮಾನಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಹೋದರ ರೋಹನ್ ಸೆಕ್ವೇರ್ ಹಾಗೂ ಸಹೋದರಿ ಸರಿತಾ ಅವರು ದಯಮಾಡಿ ಮುಂದೆ ಅವರಿಗೂ ತುಂಬ ಆಸೆ ಇತ್ತು ಈ ಉಡುಪಿ ಮಂಗಳೂರಲ್ಲಿ ದೊಡ್ಡ ಒಂದು ಬಿಡುಗಡೆ ಕೂಟ ನಡೆಯಬೇಕೆಂಬುದಾಗಿ. ಅವರು ಮುಂದಕ್ಕೆ ಬನ್ನಿ, ನಾನು ಅವರಿಗೆ ಸನ್ಮಾನಿಸಿ ಇಷ್ಟಪಡ್ತೇನೆ. ಓಕೆ, ಸಹೋದರ ರೋಹನ್ ಸಿಕ್ವೇರ್ ಹಾಗೂ ಸಹೋದರಿ ಸರಿತಾ ಸಿಕ್ವೇರ್ ಅವರನ್ನು ಯೇಸುವಿನ ನಾಮದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ದಯಮಾಡಿ ದೇವರು ನಿಮ್ಮನ್ನು ಆಶೆ, ಯಾಕೆಂದರೆ ತುಂಬ ಭಾರ ಅವರಿಗೆ ಒಂದು ಉಡುಪಿಯಲ್ಲಿ ಒಂದು ದೊಡ್ಡ ಉಜ್ವಲ ಕೂಟ ಆಗಬೇಕೆಂಬುದಾಗಿ.
ಸಾರಿ, ಇದು ನನಗೆ ಕೊಡೋದಲ್ಲ, ನಾನು ಪ್ಯಾಸ್ಟರಿಗೆ ಕೊಡಬೇಕು. ಆಲ್ ಗ್ಲೋರಿ ಟು ಜೀಸಸ್. ಆ್ಯಂಡ್ ವಾಟ್ ಎವರ್ ಯು ಡೂ ಟು ದ ಗ್ಲೋರಿ ಆಫ್ ಗಾಡ್. Thanks to Pastor Sitole for coming here. He's such a wonderful servant of God. Thank you, Pastor, and thank you, Pastor Johnson. God bless you, and let God carry this mighty work all over India. In Jesus' name. ನನ್ನ ಹೃದಯದ ಒಂದೇ ಒಂದು ಆಸೆ, ಉಡುಪಿ ಯೇಸುವಿಗೆ. ಹಾಲೆಲೂಯಾ. ನಾನು ಇವತ್ತು ನಾನು ಘೋಷಿಸ್ಲಿಕ್ಕೆ ಇಷ್ಟಪಡ್ತೇನೆ, ಬರುವಂಥ ದಿವಸಗಳಲ್ಲಿ ಉಡುಪಿಯಲ್ಲಿ ಯೇಸು ಕ್ರಿಸ್ತನ ಒಡೆತನ ಬರಲಿಕ್ಕಿದೆ. ಹಾಲೆಲೂಯಾ. ಪ್ರತಿಯೊಂದು ಜನರು ಕೂಡ ಈ ಸತ್ಯ ದೇವರ ಯೇಸುಸ್ವಾಮಿಯನ್ನು ಅರಿತುಕೊಳ್ಳಬೇಕು, ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ಅದೇ ನನ್ನ ಹೃದಯದ ಆಸೆ ಆಗಿದೆ. ಹಾಲೆಲೂಯಾ. ಪಾಸ್ಟರ್ ಸಿತೋಲೆ ಹಾಗೂ ಪಾಸ್ಟರ್ ಜಾನ್ಸನ್ ಅವರನ್ನು ಯೇಸುವಿನ ನಾಮದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ನನಗೆ ಆಂಗ್ಲ ಭಾಷೆ ಬರುವುದಿಲ್ಲ, ಅನೇಕ ಸಂದರ್ಭದ ಭಾಷೆ ಅಂತ ತಗೊಳ್ಬೇಕಾಗ್ತದೆ. ಹೇಗೂ ಅವರೊಟ್ಟಿಗೆ ನಾನು ಮಾತನಾಡ್ತೇನೆ, ದೇವರ ಕೃಪೆ ಕೊಟ್ಟಿದ್ದಾನೆ. ಹಾಲೆಲೂಯಾ. ಅದೇ ರೀತಿಯಲ್ಲಿ ಈ ಕೂಟಕ್ಕೆ ಇವತ್ತಿನ ದಿವಸ ಬಂದ ಎಲ್ಲ ದೇವ ಸೇವಕರಿಗೂ ಯೇಸುವಿನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಕ್ವಾಯರಲ್ಲಿ ಸಹಾಯ ಮಾಡಿದಂಥ ಪಾಸ್ಟರ್ ಸ್ಟಿಫನ್ ಜಮಖಂಡಿ ಹಾಗೂ ಪಾಸ್ಟರ್ ಜಾನ್ ಸ್ಟಿಫನ್ ಹಾಗೂ ಭಾಷಾಂತರ ಮಾಡಿದ ಜಾನ್ ಸ್ಟಿಫನ್ ಪಾಸ್ಟರ್ ಮತ್ತು ಎಲ್ಲ ವಾಲಂಟಿಯರ್ನವರಿಗೆ, ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಹಾಲನ್ನು ನಮಗೆ ಅನುಮತಿಸಿದಂತಹ ಸನ್ಮಾನ್ಯ ಶ್ರೀ ಜಯಕರ ಶೆಟ್ಟಿಯವರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ತುಂಬ ಹೃದಯದಿಂದ ಉಪಕಾರ ಸ್ಮರಿಸುತ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದಯಮಾಡಿ ಕೊನೆಯ ಪ್ರಾರ್ಥನೆಗೆ ನಾವು ಬರೋಣ. ಕೊನೆಯ ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜೋಸೆಫ್ ಕಂಡಿಯವರು ಮಾಡಬೇಕಾಗಿ ವಿನಂತಿ ಮಾಡ್ತೇನೆ. ದಯಮಾಡಿ ಬನ್ನಿ. ಅವರು ಫುಲ್ ಗಾಸ್ಪಲ್ ಪಾಸ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ದಯಮಾಡಿ ಎದ್ದುಕೊಳ್ಳಿ ಎಲ್ಲರೂ. ನಾವೆಲ್ಲ ನಮ್ಮ ಶರೀರಗಳನ್ನು ತಗ್ಗಿಸಿ ದೇವರು ಈ ದಿವಸ ಮಾಡಿದ ಅದ್ಭುತಗಳಿಗೋಸ್ಕರವಾಗಿ ನಾವು ದೇವರ ಹೃದಯಪೂರ್ವಕವಾಗಿ ವಂದಿಸೋಣ. ದೇವರ ಪ್ರಸನ್ನತೆ ನಾವೆಲ್ಲರೂ ಈ ದಿವಸದಲ್ಲಿ ಅನುಭವಿಸಿದ್ದೇವೆ. ದೇವರ ಸ್ವರವನ್ನು ಕೇಳಿದ್ದೇವೆ. ಕರ್ತನಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ. ಆತ್ಮದಲ್ಲಿ ಬಲ ಹೊಂದಿದ್ದೇವೆ. ತಿರುಗಿ ದೇವರು ನಮ್ಮ ಆತ್ಮವನ್ನು ಧೈರ್ಯಪಡಿಸಿದ್ದಾನೆ, ಉಜ್ಜೀವಪಡಿಸಿದ್ದಾನೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಭೂಪರಲೋಕಗಳ ಒಡೆಯನಾಗಿರುವ ನಮ್ಮ ತಂದೆಯಾದ ದೇವರೇ, ಪಾಸ್ಟರ್ ಸುನಿಲ್ಗಾಗಿ, ಅವರ ಸಭೆಯವರೆಲ್ಲರಿಗಾಗಿ ನನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಇಲ್ಲಿ ಈ ರೀತಿಯಾಗಿ ಒಂದು ಕೂಟವನ್ನು ಏರ್ಪಡಿಸಬೇಕೆಂಬುದಾಗಿ ನೀನ ಹೃದಯದಲ್ಲಿ ಪ್ರೇರೇಪಣೆ ಕೊಟ್ಟು ದೇವ ತಕ್ಕ ಸಮಯದಲ್ಲಿ ಸೌತ್ ಆಫ್ರಿಕಾದಿಂದ ನಿನ್ನ ಘನ ಸೇವಕನ ಮೊದಲು ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಬೆಂಗಳೂರಿಂದ ನಿನ್ನ ಸೇವಕನ ಕಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಅವರ ಮೂಲಕವಾಗಿ ಸಾರಲ್ಪಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ. ಅವರ ಅನುಭವದ ಸಾಕ್ಷಿಗಳನ್ನು ಕೇಳಲಿಕ್ಕೆ ನಿನ್ನ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ದೇವಾ, ನೀನು ಕರ್ತನೇ, ನೀನು ನಿನ್ನಿನ ದೇವರು ಮಾತ್ರವಲ್ಲ, ಇವತ್ತಿನ ದೇವರಾಗಿದ್ದದಕ್ಕಾಗಿ ಸ್ತೋತ್ರ. ಇವತ್ತು ಸ್ವಾಮಿ ನಮ್ಮ ಮೊದಲು ಮಾತನಾಡಿದ್ದಿ, ಜನಗಳನ್ನು ಮುಟ್ಟಿದ್ದಿ, ಸ್ವಸ್ಥಪಡಿಸಿದ್ದಿ, ಆಶೀರ್ವಾದ ಮಾಡಿದ್ದಿ, ಕಣ್ಣೀರನ್ನು ಒರೆಸಿದ್ದಿ, ಇನ್ನೊಮ್ಮೆ ಅವರ ಜೀವಿತಕ್ಕೆ ಅವರ ಜೀವಿತವನ್ನು ಪುನರ್ಜೀವಗೊಳಿಸಿದ್ದಿ. ಅದಕ್ಕಾಗಿ ನನಗೆ ಸ್ತೋತ್ರ. ಬಂದಂಥ ಮಕ್ಕಳನ್ನು, ಯವನಸ್ಥರನ್ನು, ದೊಡ್ಡವರನ್ನು, ಪ್ರಾಯಸ್ಥರನ್ನು ಎಲ್ಲರನ್ನು ಆಶೀರ್ವದಿಸು. ಆಶೀರ್ವಾದಗಳನ್ನು ಮನೆಗೆ ಕಳಿಸು. ಬಂದಂಥ ಎಲ್ಲ ಸೇವಕರುಗಳನ್ನು ಆಶೀರ್ವದಿಸು ಕರ್ತನೆ. ಈ ಕೂಟದ ಮೂಲಕವಾಗಿ ನಿನಗೆ ಮಹಿಮೆಯಾದದಕ್ಕಾಗಿ ನನಗೆ ಸ್ತೋತ್ರ. ಇನ್ನು ಇಂಥ ಅನೇಕ ಕೂಟಗಳು ಉಡುಪಿಯಲ್ಲಿ ಆಗಲಿ ಸ್ವಾಮಿ. ಇಡೀ ಉಡುಪಿಯ ಜನರೇ ಕರ್ತನೆ, ನೀನು ಒಳ್ಳೆಯ ದೇವರು, ನಿಜ ದೇವರು ಎಂಬುದಾಗಿ ತಿಳ್ಕೊಂಡು ನಿನ್ನನ್ನು ಆರಾಧಿಸಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ, ಆಶೀರ್ವಾದ, ಪರಿಪಾಲನೆ ಸೇರಿ ಬಂದ ನಿನ್ನ ಮಕ್ಕಳಾದ ನಮ್ಮೆಲ್ಲರೂ ಕೂಡ, ನಿನ್ನ ಬರೋಣನ್ನು ಎದುರು ನೋಡುತ್ತಿರುವಂಥ ಎಲ್ಲ ಸದ್ಭಕ್ತರು ಕೂಡ ಈಗಲೂ ಸದಾ ಕಾಲವಿರಲಿ. ಆಮೇನ್. ಹಲ್ಲೇಲೂಯಾ. ಜೋರಾಗಿ ಹಲ್ಲೇಲೂಯಾ. ಜಯ ಕೊಟ್ಟ ದೇವರಿಗೆ, ನಮ್ಮನ್ನು ಆಶೀರ್ವದಿಸಿದ ಕರ್ತನಿಗೆ, ನಮ್ಮೊಂದಿಗೆ ಮಾತನಾಡಿದ ದೇವರಿಗೆ, ಜನರನ್ನು ಸ್ವಸ್ಥ ಮಾಡಿದ ಕರ್ತನಿಗೆ ಹಲ್ಲೇಲೂಯಾ, ಹಲ್ಲೇಲೂಯಾ.